ತಮ್ಮೆಲ್ಲರಿಗೂ ಕೂಡಿ ವಿಜಯ್ ಕುಮಾರ್ ಅವರ ಶ್ವೇತ ಭವನಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮನೆಯವರ ಹೆಸರು ಶ್ರೀಮತಿ ಶ್ವೇತಾ ಅವರು, ಅದಕ್ಕೋಸ್ಕರ ಶ್ವೇತಾ ಭವನ ಅಂತ ಹೇಳ್ಬಿಟ್ಟು ಮನೆ ಹೆಸರು ಇಟ್ಟಿದ್ದೀವಿ. ವೀಕ್ಷಕರೇ, ನಾನೀಗ ನಿಂತಿರೋದು ಹಾಲ್ನಲ್ಲಿ. ನೆನಪಿನ ಕಾಣಿಕೆಗಳೆಲ್ಲವೂ ಕೂಡ ನೀವು ಗಮನಿಸಬಹುದು. ಲವ್ ಮ್ಯಾರೇಜ್ ಹೇಗೆ ತಮ್ಮಿಬ್ಬರದು ಅಂತ? ಅರೇಂಜ್ ಮ್ಯಾರೇಜ್. ಸ್ವಂತ ನಮ್ಮ ಮಾವನ ಮಗಳಾಗಿರೋದ್ರಿಂದ ಪಟ್ಟು ಮದುವೆ ಮಾಡಿ. ಸೋತ್ರು ಕೂಡ ಬಿರಿಯಾನಿ ಮಾಡಿ ಹಾಕಿಸಿದ್ರಿ ಕ್ಷೇತ್ರದ ಜನರಿಗೆ. ಇವತ್ತು ಪಕ್ಷ ಮೋಸ ಮಾಡಿರ್ಬೋದು ಅಥವಾ ವ್ಯಕ್ತಿಗಳು ಕೆಲವರು ಮೋಸ ಮಾಡಿರ್ಬೋದು. ಮಾಲೂರು ತಾಲೂಕು ಜನ ನಮ್ಗೆ ಮೋಸ ಮಾಡಿಲ್ಲ, ನಮ್ಮನ್ನು ಕೈ ಹಿಡಿದಿದ್ದಾರೆ. ಮಾಲೂರು ಮನೆ ಮಗನ ಅಥವಾ ಹೂಡಿಯ ಹುಡುಗನ ಅಂತ? ಎಲ್ಲರ ಮನೆ ಮಗ. MLA ಮನೆ ಹತ್ರ ಜನ ಸೇರ್ತಾರೆ, ಸೋತಿರೋರ್ ಮನೆ ಹತ್ರ ಏನಿರುತ್ತೆ ಅಂತ? ಪ್ರೀತಿ ಇರುತ್ತೆ. ನೀರಿನ ಋಣ ಯಾವಾಗ ತೀರಿಸ್ತೀರಿ ನೀವು ಅಂತ? ನೆಕ್ಸ್ಟ್ 2028ರಲ್ಲಿ ಋಣ ತೀರ್ಸಕ್ಕೆ ಎಲ್ಲ ಕಾತ್ಕೊಂಡಿದ್ದಾರೆ. ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಲ್ಲಿ ಒಂದು 50,000 ಓಟ್ ತೆಗೆಯೋದು ಅಷ್ಟು ಸಲೀಸಲ್ಲ ಸರ್. ಮನೆಗಿಂತ ಹೆಚ್ಚಾಗಿ ಜನರ ಜೊತೆ ಇರೋದೇ ಅವ್ರಿಗೆ ಖುಷಿ ತರ್ತಾ ಇತ್ತು. ಮಾಲೂರು ತಾಲೂಕಲ್ಲಿ ಕೂಡ ಇವತ್ತು ಅಷ್ಟೇ, ನನಗಿಂತ ಹೆಚ್ಚಾಗಿ ನಮ್ಮ ಮನೆಯವ್ರನ್ನ ಪ್ರೀತಿ ಮಾಡ್ತಾರೆ ಜನ. ಮಾಲೂರು ಅಂದಿದ ತಕ್ಷಣ ಧೂಳು, ಕಲ್ಲು, ಮುಳ್ಳು, ಕ್ರಷರ್ಗಳಿದಾವೆ. ಯಾರು ನಡೆಸ್ತಾ ಇದಾರೋ ಅವರು ಅತ್ಯುತ್ತಮವಾಗಿ ನಡೆಸೋಂಥದ್ದು ಮಾಡ್ಬೇಕು. ನಿಮಗೆ ಮೋಸ ಮಾಡಿ ಇನ್ನೊಬ್ರು ಕ್ಯಾಂಡಿಡೇಟ್ ಟಿಕೆಟ್ ತಗೊಂಡ್ ಬಂದ್ಬಿಟ್ರು. ಒಬ್ಬರನ್ನ ನಂಬ್ಕೊಂಡ್ರವ್ರು ಕೈ ಕೊಟ್ರು ನಮಗೆ. ಯಾರು ಮಿಸ್ಲೀಡ್ ಮಾಡಿದ್ರು ಅಂತ? ಪ್ರಭಾವಿ ಮುಖಂಡರುಗಳು ಸುಧಾಕರ್. ಅವ್ರ ಅಪ್ಪನ ಕೊಟ್ಟಿದ್ದಾನ. ಈ ಇಬ್ಬರ ಗುದ್ದಾಟ ನೋಡ್ತಾ ಇದ್ರೆ ಬಹುಶಃ ಕ್ಷೇತ್ರದ ಜನಕ್ಕೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಪಾಪ ಟೆನ್ಷನ್ ಜಾಸ್ತಿ ಆಗಿರೋದಕ್ಕೆ ಪ್ಲಾನ್ ಮಾಡಕ್ ಆಗ್ತಿಲ್ವಾ ಅಂತ ಶಾಸಕರಿಗೆ? ಮುಂದಿನ ಚುನಾವಣೆಗಳಿಗೆ ದುಡ್ಡು ಮಾಡ್ಕೊಂಡು ಹೆಂಗ್ ಹಚ್ಚೋದು ಅಂತಾನೆ ಚಿಂತೆ ಆಗ್ಬಿಟ್ಟಿದೆ. ಮಾಲೂರು ಕಾಲಕ್ಕೆ ಒಂಥರ ಡಿಫ್ರೆಂಟ್, ಮಾಲೂರು ಜನನೇ ಒಂಥರ ಡಿಫ್ರೆಂಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಒಂದು ವಿಭಿನ್ನವಾದಂತಹ ವ್ಯಕ್ತಿತ್ವದ ಮನೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಸೊ ಅವರ ಪರಿಚಯ ಮಾಡಿಸೋದಕ್ಕೂ ಮುಂಚೆ ಅವರ ಈ ಶ್ವೇತ ಭವನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬಂದಿರೋದು ಹೂಡಿ ವಿಜಯ್ ಕುಮಾರ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಅವರ ಮನೆಯ ಮುಂಭಾಗದಲ್ಲಿ ನೀವು ನೋಡಬಹುದು ಜನ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ. ಅನೇಕ ಕಾರ್ಯಕ್ರಮಗಳು ಇರ್ತದೆ. ಸೊ ಜನ ಪ್ರತಿನಿತ್ಯವೂ ಕೂಡ ಹೀಗೆ ಭೇಟಿ ಮಾಡೋದಕ್ಕೆ ಬರ್ತಿರ್ತಾರೆ. ಮಾಲೂರಲ್ಲಿ ಶಾಸಕರಿದ್ದಾರೆ, ಆದ್ರೂ ಕೂಡ ಹೂಡಿ ವಿಜಯ್ ಕುಮಾರ್ ಅವರನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನ ನಡೀತಾ ಇರುತ್ತೆ. ಸೊ ಬನ್ನಿ, ಇವತ್ತು ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡ್ತಾ ಹೋಗೋಣ. ಹೂಡಿ ವಿಜಯ್ ಕುಮಾರ್ ಅವರು, ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಹಾರ ಎಲ್ಲ. ವೆಲ್ಕಮ್ ಟು ಅವರ್ ಶೋ. ಸೊ ಇವತ್ತು ನಿಮ್ಮ ಹೋಮ್ ಟೂರ್ ಮತ್ತು ಕ್ಷೇತ್ರದ ಟೂರ್ ಮಾಡೋದಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಏನ್ ಸರ್, ನಾನು ಕನ್ಫ್ಯೂಸ್ ಆದೆ, MLA ಮನೆಗೆ ಬಂದ್ಬಿಟ್ನಾ ಅಂತ. ಜನರಿಗೆ MLAನೆ, ನಮ್ಮ ತಾಲೂಕ್ ಜನರಿಗೆ ಅವ್ರ ಮನ್ಸಲ್ಲಿ ನಾವು MLA ತರನೇ ಅವ್ರಿಗೆಲ್ಲ. ಕರೆಕ್ಟ್ ಸರ್. ಮಾಲೂರು ಇಲ್ಲಿಂದ ಏನು ತುಂಬಾ ದೂರ ಏನು ಇಲ್ಲ, ತುಂಬಾ ಹತ್ರನೇ. ಆದ್ರೂ ಜನ ಹುಡುಕೊಂಡು ಬರ್ತಾರೆ ಅಂತಂದ್ರೆ ನಿಮ್ಮಿಂದ ಏನು ಸಹಾಯ ಆಗಿರುತ್ತೆ ಅಂತ? ಖಂಡಿತವಾಗಿ ಅವರೆಲ್ಲ ನಮ್ಮ ಜೊತೆ, ನಮ್ಮ ತಾಲೂಕ್ ಜನ ನಮ್ಮ ಒಂದು ಪ್ರೀತಿ ವಿಶ್ವಾಸ, ಅವರ ಒಂದು ಪ್ರೀತಿ ತೋರ್ಸೋಂತ ವಿಶ್ವಾಸದಿಂದ ನಾವೆಲ್ಲ ಅವ್ರ ಜೊತೆದಲ್ಲಿ ಇರ್ತಾ ಇದೀವಿ. ಹಾಗೆ ಅವ್ರು ಕೂಡ ಅದೇ ರೀತಿ ನಮ್ಮ ಜೊತೆನಲ್ಲಿ ಅವ್ರು ಮನಸ್ಫೂರ್ತಿಯಾಗಿ ನಮ್ಮ ಜೊತೆ ಆ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆ ನಿಂತ್ಕೊಂಡು ಏನೇ ಒಂದು ಕಷ್ಟ ಸುಖಗಳಾಗಿರ್ಬೋದು, ಸಣ್ಣ ಪುಟ್ಟ ಏನಾದ್ರು ಜನಕ್ಕೆ ಏನಾದ್ರು ಆಗ್ಬೇಕಾಗಿರೋಂಥ ವಿಚಾರಗಳು ಏನಾದ್ರು ಇದ್ದಾಗ ನಾವು ಈ ತರ ಚರ್ಚೆ ಮಾಡಿ ಏನಾದ್ರು ಒಂದು ಮಾಡಕ್ಕೆ ಮುಂದೆ ಹೋಗ್ತೀವಿ. ಕರೆಕ್ಟ್ ಸರ್. ಒಬ್ಬ MLA ಮನೆ ಹತ್ರ ಜನ ಸೇರ್ತಾರೆ, ಸೋತಿರೋರ್ ಮನೆ ಹತ್ರ ಏನಿರುತ್ತೆ ಅಂತ? ಪ್ರೀತಿ ಇರುತ್ತೆ. ಆ ಪ್ರೀತಿ ಇರೋದ್ರಿಂದ ಜನ ಸೇರ್ತಾರೆ. ಸರ್, ಗೆದ್ದು ಸೋತವರು ತುಂಬಾ ಜನ ಇದ್ದಾರೆ, ಸೋತು ಗೆದ್ದವರು ತುಂಬಾ ಜನ ಇದ್ದಾರೆ. ಈಗ ನಿಮ್ ಕ್ಷೇತ್ರದಲ್ಲಿ ಬೇರೆ ಬೇರೆ ಬೆಳವಣಿಗೆ ನಡೀತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಜನರ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಬಟ್ ಏನ್ ಮಾಡಕ್ ಸಾಧ್ಯ ಆಗ್ತಿದೆ ನಿಮ್ ಕೈಯಿಂದ ಅಂತ?
ನಾವೇನು ಸುಮಾರು ಒಂದು 7 ವರ್ಷದಿಂದ ನಾವು ಮಾಲೂರು ತಾಲೂಕಲ್ಲಿ ಸೇವೆ ಮಾಡ್ತಾ ಇದೀವಿ. ನಮ್ಮ ಕೈಯಲ್ಲಾಗಂತ ಜನಸೇವೆ ಏನ್ ಮಾಡ್ಬೇಕು, ಜನರಿಗೆ ಕಷ್ಟದಲ್ಲಿ ಏನು ಅವ್ರಿಗೆ ಸ್ಪಂದಿಸ್ಬೇಕು ಅಂತ ಒಂದು ಕೆಲ್ಸಗಳು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಕೈಯಲ್ಲಿ ಅಧಿಕಾರ ಇರ್ಲಿ ಇಲ್ದಿರ ಇರ್ಲಿ, ನಮ್ಮ ಕೈಯಲ್ಲಿ ಆಗುವಂತದ್ದು ನಮ್ಮ ಸ್ವಂತ ದುಡಿಮೆಯಿಂದ ನಮ್ಗೆ ಏನಾಗುತ್ತೋ ಅದನ್ನ ಜನಕ್ಕೆ ಸಹಾಯ ಮಾಡೋ ರೀತಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನ್ ಸಮಸ್ಯೆಗಳನ್ನ ತಗೊಂಡ್ ಬರ್ತಾರೆ ಸರ್ ಅತಿ ಹೆಚ್ಚಾಗಿ? ಈಗ ಉದಾಹರಣೆ, ಈಗ ನಮ್ಮ ST ಸಮುದಾಯ ವಾಲ್ಮೀಕಿ ಜಯಂತಿ ಬರ್ತಾ ಇದೆ. ಈಗ ಸಮುದಾಯ ಭವನವನ್ನು ಕಟ್ತಾ ಇದಾರೆ. ಅವರು ಯುವಕರು ಎಲ್ಲಾ ಸೇರಿ ಅವ್ರ ಕೈಯಲ್ಲಿ ಸ್ವಂತ ಅವರು ದುಡ್ದಿರಂತ ಹಣಗಳು ಎಲ್ಲಾ ಸ್ವಲ್ಪ ಹಾಕೊಂಡು ಇವತ್ತು ಒಂದು ಕಟ್ಟಡ ಕಟ್ಟಿದ್ದಾರೆ. ಅದಕ್ಕಿನ್ನು ಈಗ ಹೆಚ್ಚಾಗಿ ಇನ್ನೊಂದು ಮೇಲ್ಗಡೆ ಒಂದು ಕಟ್ಟಡ ಕಟ್ಟಬೇಕು ಅಂತ ಅವರ ಒಂದು ಆಸೆ. ಹಾಗಾಗಿ ಅವರೆಲ್ಲ ಏನಂದ್ರೆ ಜನಾಂಗಕ್ಕೋಸ್ಕರ ಏನಾದ್ರು ಮಾಡ್ಬೇಕು, ಹಲವರೆಲ್ಲ ಒಂದು ಕಟ್ಟಡಕ್ಕೆ ಜಾಗ ಉಳಿಸ್ಕೊಂಡ್ ಬಂದಿದ್ದಾರೆ. ನಾವು ಯುವಕರೆಲ್ಲ ಸೇರಿ ನಾವೇನಾದ್ರು ಒಂದು ನಮ್ಮ ಒಂದು ಜನಾಂಗದಲ್ಲಿ ಆರ್ಥಿಕವಾಗಿ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಲಿ ಇನ್ನೊಂದಕ್ಕಾಗ್ಲಿ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಜನಾಂಗದ ಮುಖಂಡರುಗಳೆಲ್ಲರೂ ಸೇರಿ ಅವ್ರ ಸ್ವಂತ ದುಡಿಮೆದಲ್ಲಿ ಏನಾದ್ರು ಒಂದು ಹಣವನ್ನು ಹಾಕಿ ನಾವೇನಾದ್ರು ಮಾಡ್ಬೇಕು ಅಂತ ಬಂದಿದ್ದಾರೆ. ಅದಕ್ಕೆ ನಮ್ಮ ಒಂದು ಸಹಾಯ ಕೂಡ ಅವ್ರ ಜೊತೆಗೆ ಕೈ ಜೋಡ್ಸಂತ ಕೆಲಸ ಮಾಡ್ಬೇಕು ಅನ್ನೋ ಒಂದು ವಿಶ್ವಾಸ. ಹಾಗಾಗಿ ಮಾಡೋಣ ಅಂತೇಳಿ ವಿಚಾರವನ್ನು ತಿಳಿಸಿದೀವಿ. ಓಕೆ ಸರ್, ನಾನು ಒಂದಷ್ಟು ಬೇರೆ ಬೇರೆ ಲೀಡರ್ಗಳ ಮನೆಗೆ ಹೋಗಿದ್ದೆ. ಸೋತಿದ್ದೀನಿ ಅನ್ನುವಂತಹ ಕಾರಣಕ್ಕೆ ಸಿಟ್ಟು ತುಂಬಾ ಇದೆ ಅವರಲ್ಲಿ. ಜನ ಮನೆ ಹತ್ರ ಬಂದಾಗ ನೀವ್ ಯಾಕೆ ಬರ್ತೀರಿ, ನನ್ನ ಸೋಲಿಸ್ಬಿಟ್ರಿ, ಹೋಗ್ತಾ ಇರಿ, ಬರ್ಬೇಡಿ ಅಂತೆಲ್ಲ ಮಾತಾಡ್ತಾರೆ. ನಿಮ್ಗೆ ಯಾವತ್ತು ಆತರದ್ ಸಿಟ್ಟಿಲ್ವಾ ಮಾಲೂರಿನ ಮೇಲೆ? ನಮ್ಗೆ ಸಿಟ್ಟು ಆತರ ಬೇಸರನೇ ಇಲ್ಲ. ಯಾಕಂದ್ರೆ ಇವತ್ತು ಗೆಲುವು ಸೋಲು ಇದ್ದೇ ಇರುತ್ತೆ. 4 ಜನ ನಿಂತ್ರೆ 3 ಜನ ನಿಂತ್ರೆ ಯಾರನ್ನ ಒಬ್ರೇ ಗೆಲ್ಲಕ್ಕಾಗೋದು. ಹಾಗಾಗಿ ಜನ ಏನು ಯಾವ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾರೋ ಅದ್ರ ಮೇಲೆ ನಾವು ಇವತ್ತು ಗೆದ್ದಿದೀವೋ ಸೋತಿದೀವೋ ಜನರ ಪ್ರೀತಿಯನ್ನ ಗೆದ್ದಿದೀವಿ. ಆ ಉದ್ದೇಶಕ್ಕೋಸ್ಕರ ನಾವು ವಿಧಾನಸೌಧಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಜನರ ಮೇಲೆ ಕೂಗಾಡಿದ್ರೆ ಏನ್ ಪ್ರಯತ್ನ? ಇವತ್ತು ಆ ಜನ ಪ್ರೀತಿ ವಿಶ್ವಾಸದಲ್ಲಿ ನಮಗೂ ಸುಮಾರು 50,000 ಜನ ಓಟ್ ಹಾಕಿದ್ದಾರೆ. ಸುಮಾರು ಒಂದು 700-800 ಹೋಟೆಲ್ ಸೋತಿದೀವಿ. ಆದ್ರೂ ಕೂಡ ಜನ ನಮ್ಮನ್ನ ಅಷ್ಟು ಕೈ ಹಿಡ್ದಿರೋದ್ರಿಂದ ನಮ್ಗೆ ಅದೃಷ್ಟ ಇರ್ಲಿಲ್ಲ, ಜನ ನಮ್ಮನ್ನ ಗೆಲ್ಸಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಬೇಸರ ಯಾಕೆ ಪಡ್ಬೇಕು? ಆಯ್ತಾ, ನಮ್ಮ ಮನೆ ಬರ ಸೋತಿರೋದು, ಅವ್ರ ಮನೆ ಬರಲ್ಲ. ಅವರೆಲ್ಲ ಗೆಲ್ಲಿಸ್ಬೇಕಂತ ಕೆಲಸ ಮಾಡ್ರವ್ರು. ಹಾಗಾಗಿ ನಾವು ಈ ಒಂದು ರಾಜಕೀಯದ ಒಂದು ಸ್ಪರ್ಧೆದಲ್ಲಿ ಇರ್ಬೇಕಾದ್ರೆ ಜನರ ಮೇಲೆ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು ಹೊತ್ತು ನಾವು ಅವ್ರ ಮೇಲೆ ಗೆದರಾದಾಗ್ಲಿ ಅವ್ರ ಮೇಲೆ ಬೇಸರ ಪಡೋದಾದ್ರೆ ನಾವು ಮನೆಯಲ್ಲಿ ಇರ್ಬೇಕು. ಅದಕ್ಕೆ ರಾಜಕೀಯಕ್ಕೆ ಯಾಕೆ ಹೋಗ್ಬೇಕು? ಅದು ನಮ್ಮ ಉದ್ದೇಶ. ಓಕೆ, ಅದೃಷ್ಟದ ಆಟದಲ್ಲಿ ತುಂಬಾ ಜನ ನಿಮಗ್ ಮೋಸ ಮಾಡ್ಬಿಟ್ರ ಅಂತ? ಇಲ್ಲ, ಅಂತದೆಲ್ಲ ಏನಿಲ್ಲ. ಜನ ಯಾರು ನಮ್ಗ್ ಮೋಸ ಮಾಡಿಲ್ಲ. ಜನ ಅಂತಲ್ಲ, ಜನನಾಯಕರು ಮೋಸ ಮಾಡಿದ್ರು. ಯಾರೋ ಕೆಲವರು ಮಾಡ್ತಾರೆ, ಎಲ್ರು ಒಂದೇ ತರ ಇರೋದಕ್ಕಂತೂ ಸಾಧ್ಯ ಇಲ್ಲ. ರಾಜಕೀಯದಲ್ಲಿ ಹೊಸಬ್ರು ಬರ್ತಾರೆ, ಹಲಬ್ರು ಹೋಗ್ತಾರೆ, ಆತರ ಏನಾದ್ರು ಒಂದು ಏರುಪೇರು ಆಗ್ತಾ ಇರುತ್ತೆ. ಹಂಗಾಗಿ ಎಲ್ಲದಕ್ಕೂ ಅದೃಷ್ಟ ಇರ್ಬೇಕು. ಎಲ್ಲರಿಗೂ ಅದೃಷ್ಟ ಅನ್ನೋದಿದ್ರೆ ತಾನೇ ಹುಡ್ಕೊಂಡ್ ಬರುತ್ತೆ. ಹಾಗಾಗಿ ನನಗೆ ಬಹಳ ಆಶ್ಚರ್ಯ ಆಗೋದು ಸರ್, ಕೆಲವರಿಗೆ ಪಕ್ಷ ಅನ್ನುವಂತಹ ಟ್ರಂಪ್ ಕಾರ್ಡ್ ಇದೆ, ಕೆಲವರಿಗೆ ಜಾತಿಯ ಟ್ರಂಪ್ ಕಾರ್ಡ್ ಇದೆ. ಬಟ್ ಹುಡಿ ವಿಜಯ್ ಕುಮಾರ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಇಂಡಿಪೆಂಡೆಂಟ್ ಆಗಿ ಹೇಗೆ ಅಷ್ಟು ವೋಟ್ಗಳನ್ನ ತಗೊಳಕ್ ಸಾಧ್ಯ ಆಯ್ತು? ಜನರ ಬೆಂಬಲ ಇದೆ. ಜನರ ಬೆಂಬಲ ಇರೋದ್ರಿಂದ ಯಾವ ಪಕ್ಷನೂ ಬೇಕಾಗಿಲ್ಲ. ಜನರ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು, ಎಲ್ಲಿ ಬೇಕೋ ಗುರಿ ಮುಟ್ಬೋದು. ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಓಕೆ, ಜನರನ್ನು ಕೂಡ ಮಾತಾಡಿಸ್ತೀನಿ. ಸೊ ಯಾರಾದ್ರೂ ಸೀನಿಯರ್ಸ್ ಯಾರಾದ್ರೂ ಇದ್ರೆ ಈ ಕಡೆ ಬಂದ್ಬಿಡಿ ದಯವಿಟ್ಟು. ಓಕೆ ಸರ್, ನನಗೆ ಯಾವಾಗ್ಲೂ ಕೂಡ ಒಂದು ಪ್ರಶ್ನೆ. ಗೆದ್ದಿರೋರ್ ಮನೆ ಹತ್ರ ಅಥವಾ ಮನೆ ಬಾಗ್ಲಿಗೆ ಹೋದ್ರೆ ಕೆಲ್ಸಗಳು ಏನಾಗ್ಬೇಕೋ ಸರ್ಕಾರದ ಮಟ್ಟದಲ್ಲಿ ಹೇಳಿ ಮಾಡಿಸೋದಕ್ಕೆ ಈಸಿ ಆಗುತ್ತೆ. ಸೋತಿರೋರ್ ಮನೆ ಹತ್ರ ಏನ್ ಸಿಗುತ್ತೆ ನಿಮ್ಗೆ ಜನಗಳಿಗೆ ಅಂತ? ಅಣ್ಣವ್ರು ಹೇಳಿದ್ರಲ್ಲ ಪ್ರೀತಿ ಅಂತ. ಆಮೇಲೆ ಅಣ್ಣವ್ರು ಮಾಲೂರ್ಗೆ ಬಂದು 7 ವರ್ಷ ಆಗಿದೆ. ಕರೆಕ್ಟ್. ಬರೀ ಜನ ವೋಟ್ ಹಾಕ್ಬೇಕು, ಎಲೆಕ್ಷನ್ ಮಾಡ್ಬೇಕು, ಅದೊಂದೇ ಅವ್ರ ಉದ್ದೇಶ ಅಲ್ಲ. ನಾನು ಆ ಊರಿನ ಒಂದು ಮನೆ ಮಗನಾಗಿ ಮೊದಲಿಗೆ ಅವ್ರ ವಿಶ್ವಾಸ ಗಳಿಸೋಣ, ಆಮೇಲೆ ಚುನಾವಣೆ ಮಾಡೋಣ ಅನ್ನೋದು ಅವ್ರ ಮೂಲ ಉದ್ದೇಶ ಆಗಿತ್ತು. ಹಾಗಾಗಿ ಹೇಳೋದಿಕ್ಕೆ ನಾನು ಬಲವಾಗಿ ಹೇಳೋದಿಕ್ಕೆ ಇಷ್ಟಪಡೋದು ಏನಂದ್ರೆ, ಮಾಲೂರು ರಾಜಕಾರಣದ ಇತಿಹಾಸದಲ್ಲಿ ಇಂಡಿಪೆಂಡೆಂಟ್ ಆಗಿ 50,000 ಚಿಲ್ಲರೆ ಓಟ್ ತಗೊಂಡಿದ್ದಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅದು ಹುಡಿ ವಿಜಯ್. ಮತ್ತೆ ನಾವೆಲ್ಲ ಏನ್ ಚರ್ಚೆ ಮಾಡ್ತೀವಿ, ಅಣ್ಣವ್ರು ಏನ್ ಚರ್ಚೆ ಮಾಡಿದಾರೆ ಅಂದ್ರೆ, ಮಾಲೂರು ಜನ ನನ್ನ ಸೋಲಿಸಿಲ್ಲ, ನನ್ನ ಗೆಲ್ಸಿದ್ದಾರೆ. ಅರ್ಥ ನಾನು ಕೆಲಸ ಮಾಡ್ಬೇಕು, ಮಾಡ್ಕೊಂಡು ಹೋಗ್ತೀನಿ. ಅಂಕಿ ಅಂಶಗಳಲ್ಲಿ ನನ್ಗೆ ಓಟ್ ಮುಟ್ತಾ ಇರ್ಬೋದು. ಜನಗಳ ಪ್ರೀತಿ ವಿಶ್ವಾಸ, ಒಬ್ಬ ಇಂಡಿಪೆಂಡೆಂಟ್ ಆಗಿ ನಮ್ಮ ಮಾಲೂರು ತಾಲೂಕಲ್ಲಿ 15,000 ಓಟ್ ತಗೊಳ್ಳೋದಕ್ಕೆ ಕಷ್ಟ ಬಿದ್ದಿದ್ದಾರೆ. ಇಂಡಿಪೆಂಡೆಂಟ್ ಆಗಿ 50,000 ಓಟ್ ತಗೋಬೇಕಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಮಾಲೂರಲ್ಲಿ. ಮುಂದಿನ ದಿನಗಳಲ್ಲಿ 100% 100ಕ್ಕೆ 200 ಭಾಗ MLA ಆಗ್ತಾರೆ, ವಿಧಾನಸೌಧದಲ್ಲಿ ಕುತ್ಕೊಳ್ತಾರೆ. ನಮ್ಗೆಲ್ಲ ಒಳ್ಳೆ
ನ್ಯಾಯ ಮಾಡ್ತಾರೆ ಅನ್ನೋದು ನಮಗೆ ಸಿದ್ಧ ಆಗಿದೆ. ಓಕೆ, ವೆಲ್, ಮಾಲೂರು ಕ್ಷೇತ್ರದ ಜನ ಹೂಡಿ ವಿಜಯ್ ಕುಮಾರ್ ಅವರ ಫಿಲ್ಟರ್ ವಾಟರ್ ಕ್ಯಾನ್ ಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮನೆ ಮನೆಗೂ ಪರಿಶುದ್ಧ ನೀರನ್ನ ತಲುಪಿಸುವಂತ ಪ್ರಯತ್ನ ಅವ್ರ ಕಡೆಯಿಂದ. ನೀರಿನ ಋಣ ಯಾವಾಗ ತೀರಿಸ್ತೀರಿ ನೀವು ಅಂತ? ನೀರಿನ ಋಣನ ನೆಕ್ಸ್ಟ್ 2028ರಲ್ಲಿ ಜನರು, ನಮ್ಮ ತಾಲೂಕಿನ ಎಲ್ಲಾ ಜನರು ಕೂಡ ಆಲ್ರೆಡಿ ರೆಡಿ ಆಗಿದ್ದಾರೆ. ನಾಳೆ ಅಂದೇನು ನಾಳೆ ರೆಡಿ ಇದ್ದಾರೆ. ಈಗ ಏನಂದ್ರೆ ಅಣ್ಣವ್ರು ಒಂದು ಬಂದಲ್ಲಿ ಎಂಟ್ರಿ ಆದ್ರೆ ಸಾಕು, ಅದನ್ನೇನ್ ಮಾಡ್ಬೇಕು, ಋಣ ತೀರ್ಸಕ್ಕೆ ಎಲ್ಲ ಕಾತ್ಕೊಂಡಿದ್ದಾರೆ. ನಾವೇ ಅಂತಲ್ಲ, ನೀರಿನ ಋಣ ಪ್ರತಿಯೊಬ್ರು ತೀರ್ಸ್ಲೇಬೇಕು. ಬಟ್ ನಾವು ತೀರ್ಸಿ ಅಂತ ಅವ್ರಿಗೆ ಗ್ಯಾರಂಟಿ ಹೇಳಲ್ಲ. ಅವ್ರ ಮನಸ್ಸಿಂದ ಪ್ರೀತಿಯಿಂದ ಬಂದು ಅಣ್ಣವ್ರನ್ನ ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ ನಮ್ಗೆ. ಯಾವತ್ತಂದ್ರೆ ಸ್ಟೇಟ್ ಲೀಡರ್ಗಳಿಲ್ಲ ಅಂದ್ರೆ ಕೂಡ ಅಣ್ಣನು 49,000 ಓಟು ಸಮಥಿಂಗ್ ತೆಗ್ದಿದಾರಂದ್ರೆ ಆ ಪವರ್ ಏನಂತ ಎಲ್ಲರಿಗೂ ಗೊತ್ತಲ್ವಾ? ಅದೇ ಪ್ರೀತಿ ವಿಶ್ವಾಸ ಜನರದ್ದು ಎಲ್ಲ ಇದೆ. ನಮ್ ಮುಂದಿನ ಚುನಾವಣೆಯಲ್ಲಿ ನೋಡೋಣ ಅಂತ ಒಂದು ಆಸೆ ನಮ್ಗೆ, ಅಣ್ಣವ್ನ MLA ಆಗಿ. ನಿಮ್ಗೆ ಕ್ಷೇತ್ರದ ಜನರಿಗೆ ಒಂದು ಕಡೆ ಒಂದು ವ್ಯಕ್ತಿನ ಕಳ್ಕೊಂಡಾಗ ತುಂಬಾ ಬೇಸರ ಆಗುತ್ತೆ. ಪಡ್ಕೊಂಡಿರೋರ್ ಬಗ್ಗೆಗಿಂತ ಕಳ್ಕೊಂಡಿರೋರ್ ಬಗ್ಗೆ ಜಾಸ್ತಿ ನೋವಿರುತ್ತೆ ಅಂತ. ನಿಮಗ್ ನೋವಿದೆಯಾ ಅಂತ? ಹೌದು, ನೋವಿದೆ. ಏನ್ ಅನ್ಸುತ್ತೆ? ಅವರು ಪಾಪ ಗೆದ್ದಿದ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋರು, ಇನ್ನ ನಮ್ಗೆ ಜಾಸ್ತಿ ಕೆಲ್ಸಗಳಾಗ್ತಾ ಇತ್ತು, ಅದು ತುಂಬಾ ನೋವಿದೆ. ಎಲ್ಲ ದೇವಸ್ಥಾನ ಕೆಲಸಗಳು, ಪ್ರತಿಯೊಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಇವಾಗ ಪ್ರತಿಯೊಂದಕ್ಕೂ ಬಿಟ್ಕೊಟ್ಟಿಲ್ಲ, ಎಲ್ಲ ಕೆಲಸಗಳು ಮಾಡ್ತಾರೆ. ಅದಕ್ಕೆ ನಮ್ಗೆ ತುಂಬಾ ಸಂತೋಷ. ರೆಸ್ಪಾಂಡ್ ಮಾಡ್ತಾರ? ಬರ್ತಾರೆ, ಎಲ್ಲ ರೆಸ್ಪಾಂಡ್ ಮಾಡ್ತಾರೆ. ಯಾವ್ದೇ ಇದಕ್ ಬಂದ್ರೆ ಅದು ವ್ಯಕ್ತಿತ್ವ ಬೇಕಾಗಿರೋದು. ಬೇರೆಯವ್ರ ಬಗ್ಗೆ ಏನು ಟೀಕೆ ಏನಿಲ್ಲ ನಮ್ದು. ಬಟ್ ಅಣ್ಣವ್ರು ಬಂದಿದಾಗಿಂದ ಅಣ್ಣವ್ರು ಮಾಡುವಂತ ಕೆಲ್ಸಗಳು ನಮ್ಗೆ ಇಷ್ಟ ಆಗಿದೆ. ನಮ್ಗೆ ಅಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಾಲೂಕಿನಲ್ಲಿರೋರ್ಗಂತ ತುಂಬಾ ಇಷ್ಟ ಆಗಿದೆ. ಆದ್ರಿಂದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಅಣ್ಣವ್ರ ಹತ್ರ ಬಂದಿದೀವಿ. ಇವತ್ತು ಇಷ್ಟು ಜನ ಬಂದಿದೀವಿ ಅಂದ್ರೆ ಸುಮ್ನೆ ಯಾರು ಬರಲ್ಲ ಹುಡ್ಕೊಂಡು. ಅದು ಬೇರೆ ಕಡೆ ಬಂದು ಅಣ್ಣನ ಹುಡ್ಕೊಂಡ್ ಬರೋದು ಯಾಕಂದ್ರೆ ಪ್ರೀತಿ ವಿಶ್ವಾಸ ಇದ್ರೆ ಮಾತ್ರನೇ ಯಾವತ್ತು ಬರಕಾಗುತ್ತೆ. ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ನಾವು ಎಷ್ಟು ದುಡ್ಡು ಕಾಸು ಕೊಟ್ಟು ಬಾ ಹತ್ರ ಅಂದ್ಕೊಂಡು ಯಾರು ಬರಲ್ಲ. ಈಗ ನಮ್ಮ ಊರಿನಲ್ಲಿ ಸಹ ಹಾಗೆ ಊರಲ್ಲಿ ಮಾರಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ಸಹ ಊರಿಗೆ ಅಣ್ಣವ್ರು ಬಂದಾಗ, ಮಾಸಿಗೆ ಬಂದಾಗ ಈ ತರ ನಮ್ಗೆ ಸಮಸ್ಯೆ ಇದೆ, ಊರಿನ ಕಡೆ ನಮ್ ದೇವಸ್ಥಾನ ತುಂಬಾ ದಿನದಿಂದ ನಿಂತಿದೆ ಅಂತ ಹೇಳಿದಾಗ ಅಣ್ಣವ್ರು ಅದಕ್ಕೇನ್ ಬೇಕಾದ್ರೂ ನಾನು ಸಹಾಯ ಮಾಡ್ತೀನಿ, ದೇವ್ರ ಕಾರ್ಯ ನಮ್ಮ ಊರಿನ ಎಲ್ಲಾ ಜನಗಳಿಗೆ ಒಂದು ಸಂತೋಷ ಆಗ್ಬೇಕಂದ್ರೆ ನಾನು ಯಾವ್ದೇ ರೀತಿ ನಾನು ಸಹಾಯ ಮಾಡ್ತೀನಿ ಅಂತ ಅವತ್ತು ಹೇಳಿ ಹೋಗಿದ್ದಾರೆ. ಇವತ್ತಿನ ದಿನ ಆ ದೇವಸ್ಥಾನದ್ದು ಎಲ್ಲಾ ಕಂಪ್ಲೀಟ್ ಆಗಿದೆ. ಎಷ್ಟು ತುಂಬಾ ಒಂದು 3-4 ವರ್ಷದಿಂದ ಸ್ಟಾಪ್ ಆಗಿತ್ತು ಆ ದೇವಸ್ಥಾನ. ಸುಮಾರು 15 ವರ್ಷದಿಂದ ಆಗಿತ್ತು. ಆಗ ಅಣ್ಣ ಬಂದಾಗ ಅಣ್ಣನ ಒಂದು ಗಮನಕ್ಕೆ ತಂದಿದ್ದಕ್ಕೆ ಅದು ಏನೇ ಆಗ್ಲಿ ನಾನು ಮಾಡ್ತೀನಿ ಅಂತ ಅಣ್ಣ ಅವ್ರು ಹೇಳಿದ್ರು. ಇವತ್ತು ರೆಡಿ ಆಗಿದೆ. ಇವತ್ತು ಆ ಒಂದು ಪೂಜೆ ಒಂದು ಮಾಡುವಂತ ಸಂದರ್ಭದಲ್ಲಿ ಅಣ್ಣವನ್ನ ಕರ್ಕೊಂಡು ಹೋಗೋದೇ ಬ್ಯಾಲೆನ್ಸ್ ಇದೆ ಈಗ ಅಷ್ಟೇ. ನಾವೆಲ್ಲ ಸಂತೋಷವಾಗಿದ್ದೀವಿ. ನಮ್ಮೂರಲ್ಲಿ ಒಂದು ಈ ತರ ಏನನ್ನ ಸಮಸ್ಯೆಗಳನ್ನು ಕೇಳಿದಾಗ ನಾನ್ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದಾರಲ್ಲ, ಅದೇ ಜನರಿಗೆ ಒಂದು ಸಂತೋಷ. ಓಕೆ, ಹೂಡಿ ವಿಜಯ್ ಕುಮಾರ್ ಹೊರಗಿನವರು ಮಾಲೂರು ಮನೆ ಮಗನ್ ಗೆಲ್ಸಿ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದಷ್ಟು ಜನ ಪಾಪ ಮನೆಗೆ ಹೋಗಿದ್ರು. ಹೊರಗಿನವರು ಹೂಡಿ ವಿಜಯ್ ಕುಮಾರ್ ಅಂತ ಅನ್ಸ್ತದ ತಮಗೆ? ಹಾಗೇನಿಲ್ಲಲ್ಲ. ಈಗ ಏನು ಆಲ್ಮೋಸ್ಟ್ 7 to 18 ಮೆಂಬರ್ಸ್ ಕಂಟೆಸ್ಟ್ ಮಾಡಿದ್ದಾರೆ MLA ಮಾಲೂರು ಕ್ಷೇತ್ರದಲ್ಲಿ. ಎಲ್ಲರೂ ಸಹ ಆಸೆಯಿಂದ ನಾನು MLA ಆಗ್ಬೇಕಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕ್ತಾರೆ, ಕಂಟೆಸ್ಟ್ ಮಾಡ್ತಾರೆ, ಎಲ್ಲ ಒಂದು ಮಾಡ್ತಾರೆ. ಮತ್ತೆ ಬೈ ಎಂಡ್ ಆಫ್ ದಿ ಡೇ ಏನಂದ್ರೆ ಜನಬೆಂಬಲ ಯಾರಿಗಿರುತ್ತೋ ಅವರೇ ಆಗ್ತಾರೆ MLA. ಹೌದಾ? ನಮ್ಮ ಹೂಡಿ ವಿಜಯ್ ಕುಮಾರ್ ಅವರು ಸಹ ಆಲ್ಮೋಸ್ಟ್ ನಿಯರ್ ಟು ನೆಕ್ ಫೈಟ್ ಬಂದು ಸೋತಿದ್ದಾರೆ. ಹೊರತು ಅವ್ರು ಸೋತಿರ್ಬೋದು, ಬಟ್ ಜನರ ಮನಸ್ಸಲ್ಲಿ ಯಾರು ಅವ್ರಿಗೆ ಓಟ್ ಹಾಕಿದಾರೋ, ಯಾರು ಅವ್ರ ಪರವಾಗಿ ಹೋರಾಡಿದಾರೋ ಅವ್ರಿಗೆ ಅವ್ರು ಸೋತಂಗಿಲ್ಲ. ಯಾಕಂದ್ರೆ ಇದು ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಬೆಳಗಿನ ಜಾವ ಇವಾಗ ಆಲ್ಮೋಸ್ಟ್ 9:30 ಆಯ್ತು. ಎಲ್ಲಿಂದ ಬಂದಿದ್ದಾರೆ? 9:30 ಮಾಲೂರಿಂದ ಬಂದಿದ್ದಾರೆ. ಇವ್ರು ನೋಡಿದ್ರೆ ಸೋತಂಗ್ ಕಾಣಿಸ್ತಾ ಇದೆಯಾ ನಮ್ಗೆ? ಇಲ್ಲ. ಪ್ರತಿನಿತ್ಯ ಕೈಗೆ ಸಿಗ್ತಾರೆ. ಬಟ್ ಮಾಲೂರಿಂದ ಹುಡುಕೊಂಡು ಬರ್ಬೇಕು ಹೂಡಿಗೆ ಅಂತ ಹಂಗೇನಿಲ್ಲಲ್ಲ. ಮಾಲೂರಲ್ಲಿ ಇದೆಲ್ಲ, ಅವ್ರ ಮನೆ ಇದೆಲ್ಲ. ಮಾಲೂರಲ್ಲಿ ಇಲ್ಲ ಅಂತ ಯಾರಾದ್ರೂ ಹೇಳಿದಾರ? ಮಾಲೂರಲ್ಲಿ ಇದೆ ಅಲ್ಲ, ಹೂಡಿ ವಿಜಯ್ ಕುಮಾರ್ ಅವ್ರದ್ದು ಮನೆ ಇದೆ ಅಲ್ಲ ಮಾಲೂರಲ್ಲಿ ಸಹ. ಸರ್, ನಮ್ಮ ಹೆಸರು ಮನೋಹರ್ ಅಂತ, ಮಾಲೂರು ತಾಲೂಕಿನವರು. ಸೊ ಇದೇ ಮಾಲೂರು ತಾಲೂಕಲ್ಲಿ 7 ವರ್ಷದ ಹಿಂದ್ಗಡೆ ಬಿಜೆಪಿ ಬಾವುಟ ಹಿಡಿಯೋರು ಯಾರು ಇರ್ಲಿಲ್ಲ ಸರ್ ಮಾಲೂರಲ್ಲಿ. ಆದರೆ ಒನ್ ಅಂಡ್ ಓನ್ಲಿ ಇವರು ಬಂದು ಪಕ್ಷ ಕಟ್ಟಿದ್ದು ಅಂದ್ರೆ ಹೂಡಿ ವಿಜಯ್ ಕುಮಾರ್ ಅಣ್ಣವರು. ಯಾಕಂದ್ರೆ ಇವತ್ತು ನಾವು ಮನೆ ಕಟ್ಟಬಹುದು, ಕಷ್ಟಪಟ್ಟು ಮನೆ ಕಟ್ಟಿ ಮನೆ ಗೃಹ ಪ್ರವೇಶಕ್ಕೆ ಯಾರೋ ಬಂದ್ರೆ ಆ ಕೊರತೆ, ಆ ಒಂದು ಏನು ಸಮಸ್ಯೆ ಆಗಿದೆ, ಆ ಕೊರತೆ ಇಡೀ ಮಾಲೂರು ಜನತೆಗೆಲ್ಲ ನೋವಿದೆ. ಆ ಮನ್ಸಲ್ಲಿ ಇದಾರೆ ಅವರು. ಕಷ್ಟಪಟ್ಟು ಪಕ್ಷ ಕಟ್ಟಿದ್ ಇವ್ರಾಗಿರ್ಬೋದು, ಆದ್ರೆ ಟಿಕೆಟ್ ತಕೊಂಡ್ಬಂದವ್ರು ಯಾರೋ, ಅರ್ಥ ಆಯ್ತಾ? ಆದ್ರೆ ಅವ್ರ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಅದು ನಮಗ್ ಮೇನ್ ಬೇಕಾಗಿರೋದು. ನಿಜವಾದ MLA
ಗೆದ್ದಿರೋದು ಇಡೀ ತಾಲೂಕಲ್ಲಿ ಇವರೇ. ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಲ್ಲಿ ಒಂದು 50,000 ಓಟ್ ತೆಗಿಯೋದು ಅಷ್ಟು ಸಲೀಸಲ್ಲ ಸರ್. ಅದು ಜನಗಳ ಮನಸ್ಸಲ್ಲಿ ಅವ್ರು ಉಳ್ಕೊಂಡಿದ್ದಾರೆ. ಆ ಕಷ್ಟಪಟ್ಟು ಕೆಲಸ ಮಾಡಿದ್ದು ಆ ಜನಕ್ಕೂ ಕೂಡ ಗೊತ್ತು. ಏನಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿದ್ ಇವ್ರೆ. ಆ ಕಷ್ಟ ಕಾಲದ ಸಮಯದಲ್ಲಿ ಕೊರೋನಾ ಟೈಮ್ ಏನ್ ಬಂತು, ಎಲ್ಲರ ಜನಕ್ಕೆ ಬೆನ್ನೆಲುಬಾಗಿ ನಿಂತವ್ರು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ 7 ವರ್ಷದಿಂದ. ಆದ್ರೆ ಟಿಕೆಟ್ ತಗೊಂಡ್ ಬಂದು ಇವತ್ತಿನ ದಿವಸ ಬರ್ತಾರೆ, ಎಲೆಕ್ಷನ್ ಮುಗಿದೋಗಿದ ತಕ್ಷಣ ಸೋತೋಗಿದ ತಕ್ಷಣ ಬರೋದೇ ಇಲ್ಲ 5 ವರ್ಷ. ಆದ್ರೆ ಇವ್ರ ಸೇವೆ ಮಾತ್ರ ಇದುವರೆಗೂ ನಿಂತಿಲ್ಲ. 7 ವರ್ಷದಿಂದ ಇದುವರೆಗೂ ಜನಕ್ಕೆ ಸ್ಪಂದಿಸ್ತಾನೆ ಇದ್ದಾರೆ, ಜನಕ್ಕೆ ಕಷ್ಟಗಳಿಗೆ ಆಗ್ತಾನೆ ಇದ್ದಾರೆ. ಇಡೀ ಮಾಲೂರು ತಾಲೂಕಿನ ಜನತೆ ಏನು ವಿಶ್ವಾಸ ಇಟ್ಟಿದ್ದಾರೆ ಇದುವರೆಗೂ ಅವ್ರು ಉಳಿಸ್ಕೊಂಡಿದ್ದಾರೆ. ಖಂಡಿತ ಸರ್, ಎಲ್ಲಾರ ಮನಸ್ಸಲ್ಲೂ ಅವ್ರು ಇದ್ದಾರೆ. ನೆಕ್ಸ್ಟ್ 2028ಕ್ಕೆ ಏನಿದೆ ಆ ಎಲೆಕ್ಷನ್ ಅಲ್ಲಿ ಖಂಡಿತ ಅವರು ನಾವು MLA ಆಗಿ ನಾವು ನೋಡ್ತೀವಿ, ಖಂಡಿತ ನೋಡ್ತೀವಿ. ಇದಂತೂ ಪಕ್ಕ ಇದು. ಯಾಕಂದ್ರೆ ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿದ್ರು, ಆದ್ರೆ ಬೇರೆ ಯಾರೋ ಬಂದು ಸೇರ್ಕೊಂಡಿದ್ದಾರೆ. ಇಡೀ ಮಾಲೂರು ತಾಲೂಕು ಇವತ್ತು ಧೂಳ್ ತುಂಬಿಕೊಂಡಿದೆ. ಇಡೀ ಮಾಲೂರು ತಾಲೂಕು ಏನು ಇಂಪ್ರೂವ್ಮೆಂಟ್ ಇಲ್ಲ ಸರ್. ಇಡೀ ನಮ್ಮ ಬೆಂಗಳೂರಿಗೆ ಹತ್ರ ಇರೋ ತಾಲೂಕು ಅಂದ್ರೆ ನಮ್ಮ ಮಾಲೂರು ತಾಲೂಕು, ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಆದ್ರೆ ಸ್ವಚ್ಛ ಭಾರತ್ ಅಭಿಯಾನ ಇವರು ಶುರು ಮಾಡಿದ್ರು, ಬೇರೆ ಯಾರೋ ಬಂದು ಸೇರ್ಕೊಂಡಿದ್ದಾರೆ, ಧೂಳ್ ತುಂಬಿಕೊಂಡಿದೆ. ಇದೇ 2028ಕ್ಕೆ ಸ್ವಚ್ಛ ಭಾರತ್ ಅಭಿಯಾನ ಇಡೀ ಮಾಲೂರು ತಾಲೂಕು ಕ್ಲೀನ್ ಆಗುತ್ತೆ. ಇವ್ರು MLA ಆಗಿದ್ರಿಂದ ಶುರುವಾಗುತ್ತೆ, ಖಂಡಿತ ಇದಾಗುತ್ತೆ. ಓಕೆ, ಒಳ್ಳೆ ಕೆಲಸ ಮಾಡುವಾಗ ತುಂಬಾ ಜನ ಅಡ್ಡಗಾಲ್ ಹಾಕ್ತಾರೆ ಅಂತಾರೆ. ರಸ್ತೆ ಹಾಕೋ ಟೈಮಲ್ಲಿ ತುಂಬಾ ಜನ ರಗಳೆ ಮಾಡಿದ್ರಂತಲ್ಲ ಅಂತ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಅವ್ರು ಒಳ್ಳೇದ್ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತಲ್ಲ, ಒಳ್ಳೇದ್ ಮಾಡ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಇವ್ರು ಏನ್ ಕೆಟ್ಟ ಕೆಲಸಗಳು ಮಾಡಿದ್ದಾರೆ. MLA ಅವ್ರು, ಈ ಪ್ರೆಸೆಂಟ್ MLA ಅವ್ರು ಏನಿದ್ದಾರೆ, ಏನ್ ಕೆಟ್ಟ ಕೆಲಸಗಳು ಮಾಡಿದ್ದಾರೆ. ಎಲ್ಲಿ ರೋಡ್ ಇಂಪ್ರೂವ್ಮೆಂಟ್ ಆಗಿದೆ ಸರ್? ಯಾವ್ದಾಗಿದೆ ಹೇಳಿ? ಒಂದು ರೋಡ್ ಮಾಲೂರು ಇಡೀ ಧೂಳು ಒಂದು ಇದೆ ಅಷ್ಟೇ. ಮಾಲೂರು ಒಂದು ರೋಡ್ ಆಗಿಲ್ಲ, ಒಂದು ಇಂಪ್ರೂವ್ಮೆಂಟ್ ಏನ್ ಅಭಿವೃದ್ಧಿ ಆಗಿದೆ ನೀವು ತೋರಿಸಿ. ನೀವೇ ಇದ್ದೀರಾ ಸಾಕ್ಷಿ. ಅದು ಜನಕ್ಕೂ ಗೊತ್ತು ಅಭಿವೃದ್ಧಿ ಆಗಿದೆಯಾ ಇಲ್ಲ ಅಂದ್ರೆ ಇಡೀ ಜನಕ್ಕೆ ಗೊತ್ತು. ಆದ್ರೆ ಇಂತ ಒಳ್ಳೆ ಕೆಲಸಗಳು ಮಾಡಕ್ ಹೋದಾಗ ಅಡ್ಡಗಾಲ್ ಹಾಕ್ತಾರೆ. ಯಾಕಂದ್ರೆ ಯಶಸ್ಸು ಇವ್ರಿಗೆ ಬರ್ತದಲ್ಲ, ಹಂಗಾಗಿ ಅದು ಹೊಟ್ಟೆ ಊರಿ ಕಾಮನ್ ಆಗಿ ಇದ್ದೇ ಇರ್ತದೆ. ಆಪೋಸಿಟ್ ಪಾರ್ಟಿ ಅಂದ್ಮೇಲೆ ಅದು ಇದ್ದೇ ಇರ್ತದೆ. ಖಂಡಿತ ನೆಕ್ಸ್ಟ್ 2028ಕ್ಕೆ ಅವ್ರನ್ನ ನಾವು MLA ಆಗಿ ನಾವು ನೋಡ್ತೀವಿ. ಆ ಒಂದ್ ಜಾಗಕ್ಕೆ ನಾವು ತಗೊಂಡ್ ಬಂದೇ ಬರ್ತೀವಿ. ಇಡೀ ಮಾಲೂರು ತಾಲೂಕಿನ ಜನ ನಾವು ಅವ್ರಿಗೋಸ್ಕರ ನಾವು ಬೆನ್ನೆಲುಬಾಗಿ ದುಡಿತೀವಿ ಸರ್, ಖಂಡಿತ. ಇದು ಪ್ರೀತಿ ವಿಶ್ವಾಸದ ಮಾತು. ಇದು ಪ್ರೀತಿ ವಿಶ್ವಾಸದ ಮಾತು, ಮನಸ್ಸಲ್ಲಿಂದ ಮಾತು. ಇದು ಸುಮ್ನೆ ಹೋಗ್ಲಿಕ್ಕೆ ಮಾತಲ್ಲ, ಇದು ಮನಸ್ಸಲ್ಲಿರೋ ಮಾತು. ಇಡೀ ತಾಲೂಕ್ ಜನತೆಗೆ ಆ ಒಂದು ಕೊರತೆ ಇದೆ. ಇವ್ರನ್ನ ನಾವು ಸೋಲ್ಸಿದೀವಿ ಅಂತ ಕೊರತೆ ಅಲ್ಲ, ಇವ್ರಿಗೆ ನಾವು ಪಕ್ಷ ಮೋಸ ಮಾಡಿದೆ ಅನ್ನೋದು ಒಂದು ಕೊರತೆ ಇದೆ. ಒಂದ್ ಬಿಟ್ರೆ ನಿಜವಾದ MLA ಇವರೇ. ಈಗ ಗೆಲ್ಸಿದ್ದಾರೆ ಜನ, ಸೋಲ್ಸಿಲ್ಲ. ಅವ್ರು ಹೇಳಿದ್ರಲ್ವಾ, ಗೆಲ್ಸಿದ್ದಾರೆ ಜನ, ಸೋಲ್ಸಿಲ್ಲ ಅವರನ್ನ. ಮಂಜುನಾಥ್ ಗೌಡ್ರು ಟವೆಲ್ ಹಾಕ್ತಿದ್ದಾರೆ, ನಾನು MLA ಆಗ್ತೀನಿ ಅಂತ. ಸರ್ ಯಾರೇ ಬರ್ಲಿ ಸರ್, ಯಾರೇ ಬರ್ಲಿ ಆ ಕ್ಷಣಕ್ ಬಂದ್ ಹೋಗ್ತಾರೆ ಹೊರತು 7 ವರ್ಷದಿಂದ ಒಂದು ದಿವಸಕ್ಕೂ ಅವರು ತಾಲೂಕಿಂದ ಆಚೆ ಹೋಗಿಲ್ಲ. ಅವರು ತಾಲೂಕಲ್ಲೇ ದುಡಿತಾ ಇದಾರೆ. ಅವ್ರು 7 ವರ್ಷದಿಂದ ಪ್ರತಿಯೊಂದು ಬಡವರ್ಗೂ ಸ್ಪಂದಿಸ್ತಾರೆ. ಒಂದು ಸಾಮಾನ್ಯ ಕಾರ್ಯಕರ್ತರು ಸರ್, ಇವತ್ತು MLA ಹತ್ರ ಹೋಗಕ್ ಆಗಲ್ಲ. ನಿಜವಾಗ್ಲು ಒಂದು ಸಾಮಾನ್ಯ ಕಾರ್ಯಕರ್ತನ ಫೋನ್ ಕಾಲ್ ಪಿಕ್ ಮಾಡ್ತಾರೆ, ಅವ್ರಿಗೆ ಸ್ಪಂದಿಸ್ತಾರೆ, ಅವ್ರ ಕಷ್ಟ ಸುಖಗಳಿಗೂ ಭಾಗಿಯಾಗ್ತಾರೆ. ನೀವು ರಾತ್ರಿ ಅರ್ಧ ಗಂಟೆ ಫೋನ್ ಮಾಡಿದ್ರು ಅವ್ರಿಗೆ ಸ್ಪಂದಿಸ್ತಾರೆ. ನಮ್ಗೆ ಅಂತ ವ್ಯಕ್ತಿನೇ ಬೇಕಾಗಿರ ಸರ್. ಇನ್ MLA ಆಗಿ ಮಿನಿಸ್ಟರ್ ಆಗಿ ನಾವು ಬಾಗಿಲು ಕಾಯಕ್ಕಾಗಲ್ಲ. ನಮಗ್ ಸ್ಪಂದಿಸುವಂತ ಒಂದು ನಾಯಕ ಬೇಕಷ್ಟೇ. ಅಂತ ನಾಯಕ ಗುಣಗಳು ಇವರೆಲ್ಲ ಐತೆ, ಖಂಡಿತ ಇದೆ, ಇವರಲ್ಲಿದೆ. ಹಂಗಾಗಿ ಇಡೀ ಮಾಲೂರು ಜನತೆ ಎಲ್ಲರನ್ನ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಇವ್ರು ಆಗ್ಬೇಕು ನೆಕ್ಸ್ಟ್ ಅಂತ ಕಾಯ್ತಾ ಇದಾರೆ. ಖಂಡಿತ ಹಾಗೆ ಆಗುತ್ತೆ. ಅಮೇಸಿಂಗ್. ಓಕೆ, ಸೊ ಈಗಲೂ ಕೂಡ ನೀವು ನೋಡಬಹುದು ಹೀಗೆ ಬೇರೆ ಬೇರೆ ಸಂಘಟನೆಗಳು, ಸಂಸ್ಥೆಗಳೆಲ್ಲವೂ ಕೂಡ ಬಂದು ಭೇಟಿಯಾಗುತ್ತೆ ಮತ್ತು ಅವರ ಅಹವಾಲುಗಳನ್ನ ಸ್ವೀಕರಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗುತ್ತೆ. ಮತ್ತು ಆ ಕಡೆ ನೀವು ರೈಟ್ ಸೈಡ್ ಅಲ್ಲಿ ಇನ್ನೊಂದ್ ಕಡೆ ನೋಡಬಹುದು, ಅಂದ್ರೆ ನೋಟ್ ಮಾಡಿ ಇಟ್ಕೋತಾರೆ, ಇವ್ರದ್ದು ಇಂಥ ಕಡೆಯಿಂದ ಬಂದಿದ್ದಾರೆ, ಹೀಗೆ ಪ್ರಾಬ್ಲಮ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಪರಿಹಾರವನ್ನ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಯಾವುದು ಕೂಡ ಮಿಸ್ ಆಗ್ಬಾರ್ದು. ಪಾಪ ಎಲ್ಲಿಂದನೋ ಬಂದಿರ್ತಾರೆ ಕ್ಷೇತ್ರದಿಂದ ಹುಡುಕೊಂಡು ದೂರದಿಂದ. ಸೊ ಹಾಗಾಗಿ ಅವರ ಸಮಸ್ಯೆಗೆ ಸ್ಪಂದಿಸುವಂತಹ ಒಂದು ಪ್ರಯತ್ನ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಅವರ ಕೆಲಸ ಪ್ರತಿನಿತ್ಯವೂ ಕೂಡ ಹೀಗೆ ಇರುತ್ತೆ. ಮೇ ಬಿ ಯಾವುದೋ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡೋದಕ್ಕೆ ಬಂದಿದ್ದಾರೆ ಅಂತ ಅನಿಸ್ತದೆ. ಸೊ ಹಾಗಾಗಿ ನೋಡಿ, ಹೀಗೆ ಹುಡಿ ವಿಜಯ್ ಕುಮಾರ್ ಅವರ ಮನೆಯ ಬಳಿ ಪ್ರತಿನಿತ್ಯ ಜನ ಈ ರೀತಿಯಾಗಿ ಸೇರಿರ್ತಾರೆ. ಓಕೆ ವೀಕ್ಷಕರೇ, ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದ ಅಪ್ಕಮಿಂಗ್ ಶಾಸಕ ಹುಡಿ ವಿಜಯ್ ಕುಮಾರ್ ಅವರ ನಿವಾಸಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇದು ಶ್ವೇತ ಭವನ ಅಂತ ಇದ್ರ ಹೆಸರು. ಸೊ
ಇವತ್ತು ನಮ್ಮ ಅತಿಥಿಯನ್ನ ವೆಲ್ಕಮ್ ಮಾಡ್ತಾ ಹೋಗೋಣ. ತಮ್ಮೆಲ್ಲರಿಗೂ ಹೂಡಿ ವಿಜಯ್ ಕುಮಾರ್ ಅವರ ಶ್ವೇತ ಭವನಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ, ಇವತ್ತು ಅವರ ಮನೆ ಮತ್ತು ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಹೂಡಿ ವಿಜಯ್ ಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ವೆಲ್ ಸರ್, ಹೂಡಿಯಲ್ಲೂ ಮನೆ ಇದೆ ಮತ್ತು ಮಾಲೂರಲ್ಲೂ ಮನೆ ಇದೆ. ನೀವು ಮಾಲೂರು ಮನೆ ಮಗನ ಅಥವಾ ಹೂಡಿಯ ಹುಡುಗನ ಅಂತ? ಎಲ್ಲರ ಮನೆ ಮಗನ ನಾವು ಸರ್. ಇನ್ಫ್ಯಾಕ್ಟ್ ತುಂಬಾ ಜನ ವಿರೋಧ ಪಕ್ಷದವರು ಟೀಕೆ ಮಾಡ್ತಿರ್ತಾರೆ ಯಾವಾಗ್ಲೂ, ಅವರು ಹೊರಗಿನವರು, ಅವ್ರು ಇಲ್ಲಿ ಬಂದು ನಿಂತಿದ್ದಾರೆ ಎಲೆಕ್ಷನ್ಗೆ, ಅವ್ರಿಗೂ ಮಾಲೂರ್ಗೂ ಸಂಬಂಧನೇ ಇಲ್ಲ ಅಂತ. ಬಟ್ ನಾನು ಜನಕ್ಕೂ ಕೂಡ ಮಾತಾಡಿಸಿದೆ ಹೊರಗಡೆ, ಅವರು ಅವ್ರದೇ ಡೆಫಿನೇಷನ್ ಕೊಡ್ತಾರೆ. ನೀವು ಏನ್ ಉತ್ತರ ಕೊಡ್ತೀರಿ ಅದಕ್ಕೆ ಅಂತ? ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿರಂತ ಸಂವಿಧಾನದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಲ್ಬೋದಂತ ತಮ್ಗೆಲ್ಲರಿಗೂ ಗೊತ್ತಿರೋಂತ ವಿಚಾರ. ಯಾರಿಗೋ ಸಂವಿಧಾನ ಗೊತ್ತಿಲ್ದಿರ ಅವರು ಮಾತಾಡ್ತಾರೆ, ಈ ತರ ಟೀಕೆಗಳು ಇವೆಲ್ಲ ಮಾಡ್ತಾರೆ. ಅದಕ್ಕೇನು ಉತ್ತರ ಕೊಡೋಂತ ಅವಶ್ಯಕತೆ ಇರಲ್ಲ. ಅದು ಜನ ಉತ್ತರ ಕೊಡ್ತಾರೆ, ಜನಕ್ ಗೊತ್ತು ಯಾರ ಮಗ ಏನು ಅನ್ನೋದು ಜನಕ್ ಗೊತ್ತಿರೋದ್ರಿಂದ ಯಾರು ಎಲ್ಲಿ ಬೇಕೋ ಚುನಾವಣೆಗೆ ನಿಲ್ಬೋದು, ಎಲ್ಲಿ ಬೇಕೋ ಸಮಾಜ ಸೇವೆ ಮಾಡ್ಬೋದು ಅನ್ನೋದು ಗೊತ್ತಿರೋದ್ರಿಂದ ಇದ್ರ ಬಗ್ಗೆ ನಾವೇನು ಹೆಚ್ಚಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಮೇಜಿಂಗ್. ಅಂಬೇಡ್ಕರ್ ಅಂದಿದ ತಕ್ಷಣ ನನಗೆ ನೆನಪಾಯ್ತು, ನಿಮ್ಮ ಮನೆಯ ಹೊರಗಡೆ ಕೂಡ ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂನ ಇಟ್ಕೊಂಡಿದ್ದೀರಿ. ಬಹಳಷ್ಟು ಜನ ಅದನ್ನ ಬೇರೆ ರೀತಿಯಲ್ಲೇ ಟೀಕೆ ಮಾಡ್ತಿರ್ತಾರೆ, ಅಂಬೇಡ್ಕರ್ ಅವ್ರನ್ನ ಮನೆ ಹೊರಗಡೆ ಇಟ್ಟಿದ್ದಾರೆ ಅಂತ. ತುಂಬಾ ಜನಕ್ಕೆ ಬಹುಶಃ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಗಣೇಶನನ್ನು ಕೂಡ ಹೊರಗಡೆನೆ ಇಟ್ಟಿರ್ತೀವಿ ಅಂತ. ನೋಡಿ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಹೊರಗಡೆ ಕೂರಿಸಿದಿರಿ ಅಂತ ಹೇಳ್ತಾರೆ. ಗಣೇಶನು ಕೂಡ ಇವತ್ತು ಹೊರಗಡೆನೆ ಕೂರಿಸ್ತಾರೆ, ಮನೆ ಒಳಗಡೆನೂ ಕೂರಿಸ್ತಾರೆ. ಆದ್ರೆ ಇವತ್ತು ಪ್ರತಿಯೊಂದು ಮನೆ ಒಳಗಡೆ ಬರ್ಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ರು ನೆನಿಬೇಕು. ಆದ್ರೆ ಎಷ್ಟೋ ಜನ ಹೊರಗಡೆ ಕೂರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಎಷ್ಟೋ ಜನ ಅವ್ರಿಗೆ ಅವ್ರ ಬಗ್ಗೆ ಪ್ರೀತಿನೇ ಕೆಲವ್ರಿಗೆ ಇರೋದೇ ಇಲ್ಲ. ಆದ್ರೆ ನಮ್ಗೆ ಪ್ರೀತಿ ಇರೋದ್ರಿಂದ ನಾವು ಇಟ್ಕೊಂಡಿದೀವಿ. ಅವ್ರಿಗೊಂದು ಗೌರವ ಕೊಡ್ಬೇಕನ್ನೋ ಉದ್ದೇಶದಲ್ಲಿ ನಮ್ಮ ಮನೆ ಬಾಗಿಲು ಒಳಗಡೆ ಇಟ್ಟಿದ್ದೀವಿ ನಾವು. ಓಕೆ. ಇನ್ಫ್ಯಾಕ್ಟ್ ನಿಮಗೆ ಸ್ಫೂರ್ತಿ ಆಗ್ತಾ ಇರುತ್ತಾ ಪ್ರತಿ ಕ್ಷಣ? ಯಾಕೆಂತಂದ್ರೆ ಮನೆ ಒಳಗಡೆ ಮತ್ತು ಹೊರಗಡೆ ಬರುವಾಗ ನಮಗೆ ಮನೆಯ ಆವರಣದಲ್ಲಿ ಏನಿರುತ್ತಲ್ಲ ಅದೇ ಇನ್ಸ್ಪೈರ್ ಮಾಡುತ್ತೆ ಅಂತ. ಖಂಡಿತವಾಗಿ ನಮ್ಗೆಲ್ಲ ಒಂದು ಶಕ್ತಿ, ಒಂದು ಧೈರ್ಯ. ಆ ಉದ್ದೇಶಕ್ಕೋಸ್ಕರ ಅಂಬೇಡ್ಕರ್ ಅವ್ರನ್ನ ನಾವು ಏನೇ ಸಮಯದಲ್ಲಿ ನೆನಿಬೇಕು. ಯಾಕಂದ್ರೆ ನಾವು ಹೊರಗಡೆ ಹೋದ್ರೆ ಆ ಸಂವಿಧಾನ ಹಾಡಿನಲ್ಲೇ ನಾವೆಲ್ಲ ಚೌಕಟ್ಟಲ್ಲಿ ಕೆಲಸಗಳು ಮಾಡ್ಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಅವ್ರಿಗೆ ನಾವು ಗೌರವ ಕೊಡೋಂಥದ್ದು, ಅಂತವ್ರನ್ನ ನಾವು ನೆನೆಯಂಥದ್ದು ನಾವು ಸದಾ ರೀತಿಯಲ್ಲಿ ನೆನಿಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕೆಲಸ ಮಾಡಿದೀವಿ. ಕರೆಕ್ಟ್. ಇನ್ಫ್ಯಾಕ್ಟ್ ನಾನು ಕೂಡ ಒಂದು ವಿಚಾರನ ಹೇಳಲೇಬೇಕು. ಅಂಬೇಡ್ಕರ್ ಅವರನ್ನ ಮನೆ ಹೊರಗಡೆ ಇಟ್ಟು ಬಿಟ್ಟಿದ್ದಾರೆ ಹೂಡಿ ವಿಜಯ್ ಕುಮಾರ್ ಅಂತ ಹೇಳಿ ಬಹಳಷ್ಟು ಜನ ಟೀಕೆ ಮಾಡ್ತಾರೆ. ಇನ್ಫ್ಯಾಕ್ಟ್ ವಿಧಾನಸೌಧದ ಹೊರಗಡೆಯೂ ಕೂಡ ಅಂಬೇಡ್ಕರ್ ಅವ್ರದ್ದೇ ಸ್ಟ್ಯಾಚ್ಯೂ ಇರೋದು ಮತ್ತು ವಿಧಾನಸೌಧದ ಕೋಣೆಗಳಲ್ಲೂ ಕೂಡ ಅವರ ಫೋಟೋ ಇರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಇಟ್ಕೊಂಡಿದ್ದೀರಿ ಫೋಟೋನ ಅಂತ ಕೇಳ್ಪಟ್ಟೆ. ನೋಡಿ, ಯಾರೋ ಕೆಲವರು ಟೀಕೆಗಳು ಮಾಡ್ತಾರೆ, ನಮ್ಮ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ ಹೊತ್ತು ಅಂಬೇಡ್ಕರ್ ಅವರ ಅಭಿಮಾನಿಗಳು ಯಾರು ಟೀಕೆ ಮಾಡಲ್ಲ. ಯಾರೋ ವಿರೋಧ ಪಕ್ಷದವರು ಅವ್ರಿಗಂತೂ ಇಟ್ಕೊಳ್ಳೋದಕ್ ಆಗಲ್ಲ. ಆ ಉದ್ದೇಶಕ್ಕೆ ಅವರು ಟೀಕೆಗಳು ಮಾಡಬಹುದು. ಅಷ್ಟು ಬಿಟ್ರೆ ಬೇರೆ ಸಾಮಾನ್ಯ ಜನ ಆಗಿರ್ಬೋದು, ಸಾಮಾನ್ಯ ಬದುಕಿನಲ್ಲಿರೋಂಥವ್ರು, ಸಂವಿಧಾನ ನಂಬಂತವ್ರು ಯಾರು ಟೀಕೆ ಮಾಡಲ್ಲ. ಓಕೆ ಸರ್, ಶ್ವೇತ ಭವನ ಅಂತ ಯಾಕೆ ಹೆಸರಿಟ್ಟಿದ್ದೀರಿ ಈ ಮನೆಗೆ? ಶ್ವೇತ ಭವನ ನಮ್ಮ ಮನೆಯವ್ರ ಹೆಸರು ಶ್ರೀಮತಿ ಶ್ವೇತಾ ಅವರು, ಅದಕ್ಕೋಸ್ಕರ ಶ್ವೇತ ಭವನ ಅಂತ ಹೇಳ್ಬಿಟ್ಟು ಮನೆ ಹೆಸರು ಇಟ್ಟಿದೀವಿ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಇಲ್ಲ. ಮನೆ ಕೂಡ ನಮ್ಮ ಮನೆಯವ್ರು ಯಾವ ರೀತಿನಲ್ಲಿ ನಮ್ಮ ಒಂದು ಧೈರ್ಯ ತುಂಬಂತ ಮಾಡ್ತಾರೆ, ಮನೆಯಲ್ಲಿ ಇಷ್ಟು ಶಾಂತಿ ಇರುತ್ತೆ. ಆ ಉದ್ದೇಶಕ್ಕೋಸ್ಕರ ಶ್ವೇತಾ ಭವನ ಅಂತ ಹೆಸರಿಟ್ಟಿದ್ವಿ. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಈ ಮನೆ ಕಟ್ಸಿ? ಹೇಗೆ ಇಲ್ಲಿನ ನೆನಪುಗಳನ್ನೆಲ್ಲ ಹೇಗ್ ಮೆಲುಕು ಹಾಕ್ತೀರಿ ಅಂತ? ನೋಡಿ, ಮನೆ ಕಟ್ಸಿ 10 ವರ್ಷ ಆಯ್ತು. ನಮ್ದು ಹಳೆ ಮನೆ ಎಲ್ಲ ಊಡಿನಲ್ಲೇ ಇರೋದು. ಇದು ನಮ್ದು ACS ಲೇಔಟ್ ಅಲ್ಲಿ ಇರೋಂತ ಮನೆ. ಇಲ್ಲಿ ನಾವು ಕಾರ್ಪೊರೇಟರ್ ಆದವಾಗ ಇಲ್ಲಿ ಜನಕ್ಕೆ ನಾವು ಮಾತು ಕೊಟ್ಟಿದ್ರಿ, ನಾವು ಇಲ್ಲಿ ಕಾರ್ಪೊರೇಟರ್ ಆದವಾಗ ಇವ್ರು ಹೊರಗಡೆ ಅವರು ಅಂತಂದ್ರು. ನನ್ನ ವಾರ್ಡ್ ಹೂಡಿ ಇದ್ದಿದ್ದು, ಇದು ದೊಡ್ಡ ಕುಂದಿ ವಾರ್ಡ್. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾತು ಕೊಟ್ಟಿದ್ರಿ ಅದ್ರ ಪ್ರಕಾರ ಜನಕ್ಕೆ ನಿಮ್ ಜೊತೆದಲ್ಲಿ ಇರ್ತೀವಿ ಅಂತ ಮಾತು ಕೊಟ್ಟಿದ್ರಿ. ಅದೇ ರೀತಿ ನಾವು ಇಲ್ಲಿ ಮನೆ ಮಾಡಿ ಇಲ್ಲೇ ನಾವು ಜನರ ಜೊತೆ ನಾವು ನಮ್ಮ ಒಂದು ಸೇವೆ ಮಾಡುವಂತ ಜಾಗದಲ್ಲಿ ನಾವು ಇದೀವಿ. ಅಮೇಜಿಂಗ್ ಸರ್. ಹಿಂದೆ ಬಹಳಷ್ಟು ದೇವರುಗಳ ಫೋಟೋ ಇದೆ ಮತ್ತು ವಿಗ್ರಹಗಳಿದೆ. ದೈವ ಭಕ್ತಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರೋ ಹಾಗಿದೆ. ದೇವರೇ ಮುಖ್ಯ ಅಲ್ವಾ? ದೇವ್ರ ಇಲ್ಲಾಂದ್ರೆ ನಾವೇನು? ಆ ಭಗವಂತನ ನಂಬೋರ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ದೇವ್ರನ್ನ ನಂಬಲೇಬೇಕು. ಪ್ರತಿಯೊಬ್ರು ಜನ ಕೂಡ ದೇವ್ರನ್ನ ಅವ್ರವ್ರಿಗೆ ಸಂಬಂಧಪಟ್ಟಿದ್ದ ದೇವ್ರಗಳನ್ನ ನಂಬ್ತಾರೆ. ಆ ರೀತಿ ನಾವು ಕೂಡ ನಮ್ ದೇವ್ರಗಳನ್ನ ನಾವು ನಂಬ್ತೀವಿ. ಓಕೆ. ಮನೆಯೆಲ್ಲ ಕಾನ್ಸೆಪ್ಟ್ ಯಾರ್ದು ಸರ್? ಲೈಕ್ ಪರ್ಟಿಕ್ಯುಲರ್ಲಿ ಹೀಗೆ ಇರಬೇಕು ಡಿಸೈನ್ ಸ್ಟ್ರಕ್ಚರ್ ಅನ್ನೋದೇನು ಇಲ್ಲ. ಮನೆಯವ್ರದ್ದು ನಮ್ಗೆ ಅವರು ಏನ್ ಇಷ್ಟ ಇದೆ ಅವ್ರ ಮನೆ ನೋಡ್ಕೊಂತಾರೆ. ಹಾಗಾಗಿ ಮನೆಯಲ್ಲೆಲ್ಲ ಸ್ವಚ್ಛತೆ ಆಗ್ಲಿ ಇನ್ನೊಂದೆಲ್ಲ ಅವ್ರ ಮನೆಯವ್ರು ಮಾಡ್ತಾರೆ. ಅಮೇಜಿಂಗ್. ವೀಕ್ಷಕರೇ, ನಾನೀಗ ನಿಂತಿರೋದು ಹಾಲ್ ನಲ್ಲಿ. ಸೊ ಈ ಹಾಲ್ ನ ಕಂಪ್ಲೀಟ್ ನೀವು ನೋಡಬಹುದು. ಹಿಂದೆ ಇನ್ಸ್ಪೈರ್ ಆಗುವಂತಹ ವ್ಯಕ್ತಿತ್ವಗಳು ಮತ್ತು ಒಂದಷ್ಟು ದೇವರುಗಳ ಫೋಟೋ ಇದೆ. ಅದಾದ ನಂತರ ಬುದ್ಧ ಬಸವ ತತ್ವಗಳನ್ನ ಯಥೇಚ್ಛವಾಗಿ ಫಾಲೋ ಮಾಡ್ತಾರೆ. ಹಾಗಾಗಿ ಮನೆಯ ಪ್ರತಿ ಭಾಗದಲ್ಲೂ ಕೂಡ ಬುದ್ಧನ ವಿಗ್ರಹಗಳು ನಮಗೆ ಕಾಣ ಸಿಗುತ್ತೆ. ಬುದ್ಧನ ತುಂಬಾ ಫಾಲೋ ಮಾಡ್ತೀರಾ ಅಂತ?
ಎಲ್ರು ಒಬ್ಬೊಬ್ರು ನಮ್ಮ ಅಭಿಮಾನಿಗಳು ಕೊಟ್ಟಿರೋಂಥದ್ದು ಅವ್ರ ನೆನಪಿನ ಒಂದು ಕಾಣಿಕೆ ಏನ್ ಕೊಟ್ಟಿದಾರೆ ಅದನ್ನ ನಾವು ಇಟ್ಟಿದೀವಿ. ಮತ್ತೆ ಅದನ್ನು ನಾವು ಫಾಲೋನು ಮಾಡ್ತೀವಿ. ಎಲ್ರು ಕೂಡ ಗುರುಗಳು ಅವರೆಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ನಮ್ಗೆ ಏನ್ ಕೊಟ್ಟಿದಾರೋ ಅದನ್ನೆಲ್ಲ ನಾವು ಸಂಗ್ರಹ ಮಾಡಿ ಇಟ್ಟಿದೀವಿ. ಓಕೆ ಸರ್, ತಂದೆ ತಾಯಿ ಎಲ್ಲ ಏನ್ ಮಾಡ್ತಾ ಇದ್ರು? ಅವರೆಲ್ಲ ಹೇಗೆ ಫೈನಾನ್ಷಿಯಲಿ ಸ್ಟೇಬಲ್ ಇದ್ರಾ? ಹೇಗೆ ಕಷ್ಟಗಳನ್ನು ತುಂಬಾ ಹತ್ರದಿಂದ ನೋಡಿದ್ದವ್ರ ತಾವು ಅಂತ? ನಮ್ಮ ತಂದೆಯವರು ಸರ್ಕಾರಿ ನೌಕರರಾಗಿದ್ರು. ಅವರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ನಮ್ಮ ತಂದೆ GTR ಎಂಪ್ಲಾಯ್ ಆಗಿದ್ರು. ತಾಯಿ ಎಲ್ಲಾನು ಮನೆಯಲ್ಲೇ ಇರ್ತಾ ಇದ್ರು. ನಮ್ಮದು ದೊಡ್ಡ ಕುಟುಂಬ. ನಮ್ಮ ತಾಯಿಗೆ ಅಕ್ಕ ತಂಗಿರು 9 ಜನ, ಒಬ್ನೇ ತಮ್ಮ ಇದ್ದಿದ್ದು. ತಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ. ಎಲ್ಲ ನಮ್ಮ ತಾಯಿ ಅಕ್ಕ ತಂಗಿರು ಎಲ್ಲರೂ ಹೆಣ್ಮಕ್ಳು, 9 ಜನ ಹೆಣ್ಮಕ್ಳು. ಅದ್ರಲ್ಲಿ ನಮ್ಮ ತಾಯಿ ದೊಡ್ಡವರು. ನಿಮ್ಮ ತಂದೆಯವ್ರಿಗೆ ಏನ್ ಕನಸಿತ್ತು ಸರ್? ನೀವು ರಾಜಕೀಯಕ್ಕೆ ಬರೋದಾಗ್ಲಿ ಅಥವಾ ಅದ್ರದ್ದು ಇಷ್ಟ ಇತ್ತ ಅವ್ರಿಗೆ ಅಂತ? ಇಲ್ಲ, ನಮ್ಮ ಮನೇಲಿ ಯಾರಿಗೂ ಆತರ ಕನಸಾಗಿರ್ಬೋದು ಆತರ ಎಲ್ಲ ಏನು ಇರ್ಲಿಲ್ಲ. ನಮ್ಮ ತಂದೆ ಸುಮಾರು ನಾವು ಒಂದು 15 ವರ್ಷ ಇರ್ಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡ್ರು. ಹಾಗಾಗಿ ಅದಾದ್ಮೇಲೆ ನಾವೇ ನಮ್ಮ ಇಡೀ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಇಲ್ಲ. ಮೊದಲನೇದು ಆಗಿ ನಾನೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿರೋದು. ಅದ್ ಬಿಟ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯ ರಂಗದಲ್ಲಾಗ್ಲಿ ಯಾರು ಇಲ್ಲ. ಯಾಕೆ ಸರ್ ಈ ರಾಜಕೀಯ ಸೆಳೆತ ಬಂತು ಅಂತ? ಚಿಕ್ಕ ವಯಸ್ಸಿಂದ ನಾವು ಹುಡುಗರು ಜೊತೆ ಸೇರಿ ನಾವು ಏನಾದ್ರು ಒಂದು ಊರುಗಳಲ್ಲಿ ಏನಾದ್ರು ಮಾಡ್ಬೇಕು, ಊರಲ್ಲಿ ಜನಕ್ಕೆ ಏನಾದ್ರು ಒಳ್ಳೇದ್ ಮಾಡ್ಬೇಕು, ನಮ್ಮ ಕೈಯಲ್ಲಾಗಿದ್ ನಾವೇನಾದ್ರು ಗುಡ್ಸ್ಕೊಂಡ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು. ಆ ಉದ್ದೇಶದಲ್ಲಿ ಅದು ಹಾಗೇನೆ ರಾಜಕೀಯದಲ್ಲಿ ಪ್ರವೇಶ ಆಯ್ತು. ಹಾಗಾಗಿ ನಮ್ಮ ಮನೆಯವ್ರಿಗೂ ಒಂದು ಕಾರ್ಪೊರೇಟರ್ ಅಲ್ಲಿ ಎಲೆಕ್ಷನ್ಗೆ ಅವಕಾಶ ಸಿಕ್ತು. ಕ್ಯಾಟಗರಿ ಚೇಂಜ್ ಆಯ್ತು. ಲೇಡಿ ಕ್ಯಾಟಗರಿ ಬಂದು ನಮ್ಮ ಮನೆಯವರು ಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಹಾಗಾಗಿ ನಾವು ಇಲ್ಲಿ ವಾರ್ಡ್ ಕೂಡ ಚೇಂಜ್ ಆಗಿದ್ದಕ್ಕೆ ಇಲ್ಲಿ ಚುನಾವಣೆಗೆ ನಿಂತು ಅವ್ರಿಗೆ ನಾವು ಎಲೆಕ್ಷನ್ ಮಾಡಿ ಗೆಲ್ಸ್ಕೊಂಡ್ರು ಇಲ್ಲಿರೋಂಥ ಮುಖಂಡರೆಲ್ಲ. ಜೊತೆಲಿ ನಾನು ಕೂಡ ಮಾಲೂರಲ್ಲಿ ನಮ್ಮ ಇಡೀ ಸಮಾಜದಲ್ಲಿ ಯಾರು ಇಡೀ ರಾಜ್ಯದಲ್ಲಿ ಯಾರು MLAಗೆ ಆಕಾಂಕ್ಷಿ ಇರ್ಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಏನಾದ್ರೂ ಒಂದು ಕೇಳ್ಬೇಕು, ಕೂಗಾಕ್ಬೇಕಂದ್ರೆ ಯಾರು ಇಲ್ಲ. ಈ ಜನಾಂಗನ ಪ್ರತಿನಿಧಿಸಕ್ಕೆ ಯಾರು ಇಲ್ಲ. ಆ ಉದ್ದೇಶಕ್ಕೋಸ್ಕರ ಚುನಾವಣೆಗೆ ನಿಲ್ಬೇಕಂತ ಒಂದು ಆಸೆ ಇತ್ತು. ನಮ್ಮ ಮುಖಂಡರುಗಳೆಲ್ಲ ಸೇರಿ ನಿಲ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ ನಾನು ಒಂದು ಈ ಚುನಾವಣೆಯಲ್ಲಿ ನಿಲ್ಬೇಕಂತ ಒಂದು ಸ್ಪರ್ಧೆಯಲ್ಲಿ ಇದ್ದೆ. ಯಾಕೆ ಮಾಲೂರೇ ಲಿಸ್ಟ್ ಅಲ್ಲಿ ಇತ್ತು ಅಂತ? ಬೇರೆ ಕ್ಷೇತ್ರನ ಆಯ್ಕೆ ಮಾಡ್ಕೋಬಹುದಿತ್ತಲ್ಲ, ಆಪ್ಷನ್ಸ್ ಗಳು ತುಂಬಾ ಇತ್ತು. ಈ ಆಪ್ಷನ್ಸ್ ಬೇಕಾದಷ್ಟಿತ್ತು. ಅಲ್ಲಿ ನಮ್ಮನ್ನ ಪ್ರೀತಿ ಮಾಡಂತ ಜನ ಇದ್ದಾರೆ. ಆ ಪ್ರೀತಿ ಮಾಡಂತ ಜನದ ಜೊತೆ ನಾವ್ ಇರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಲ್ಲಿ ಮಾಲೂರಲ್ಲಿ ಆಯ್ಕೆ ಮಾಡ್ಕೊಂಡೆ. ನಮ್ಮ ತಾಯಿ ಮೂಲ ನಮ್ಮ ಲಕ್ಕೂರು ನಮ್ಮ ಗ್ರಾಮ. ಆ ಉದ್ದೇಶಕ್ಕೋಸ್ಕರ ನಾನು ನಮ್ಮ ತಾಲೂಕಲ್ಲಿ ಚುನಾವಣೆಗೆ ನಿಲ್ಬೇಕು, ನಮ್ಮನ್ನ ಪ್ರೀತಿ ಮಾಡುವಂತ ಜನ ಜಾಸ್ತಿ ಇರೋದ್ರಿಂದ ನಾವ್ ಇಲ್ಲಿ ಸ್ಪರ್ಧೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ಅಲ್ಲಿ ಮಾಡಿ. ಇನ್ಫ್ಯಾಕ್ಟ್ ಮಾಲೂರು ಅಂದ್ರೆ ತಮಗೆ ಮಾತೃಭೂಮಿ ಅದು. ಇನ್ಫ್ಯಾಕ್ಟ್ ವಹಿನಿಕುಲ ಸಮಾಜಕ್ಕೆ ಸೇರಿದವರಾದಂತಹ ಕಾರಣ ಒಂದಷ್ಟು ಕರಗ ಹೊರುವಂತಹ ನೆನಪಿನ ಕಾಣಿಕೆಗಳೆಲ್ಲವೂ ಕೂಡ ನೀವು ಗಮನಿಸಬಹುದು. ಆಮೇಲೆ ನಾವು ಯಾವ ಸಮುದಾಯದಿಂದ ಬಂದಿರ್ತೇವೆ ಆ ಸಮುದಾಯವನ್ನ ಪ್ರತಿನಿಧಿಸುವಂತಹ ನಾಯಕನಾಗಿ ಬೆಳೆಯುವಂತಹದ್ದು ಬಹಳಷ್ಟು ಜನಕ್ಕೆ ಆ ಅದೃಷ್ಟ ಇರೋದಿಲ್ಲ. ಸೊ ಅದೃಷ್ಟವನ್ನ ತಾನಾಗಿ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಹುಡಿ ವಿಜಯ್ ಕುಮಾರ್ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಮೇಡಮ್ ಅವರ ಪಾತ್ರ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆಟೋದಲ್ಲಿ ಹೋಗಿ ಪ್ರಚಾರ ಮಾಡಿದಂತಹ ಕ್ಷಣಗಳು ಮತ್ತು ಪತಿಯವರು ಸೋತಾಗ ಇಟ್ಟಂತಹ ಕಣ್ಣೀರು, ಹೇಗೆ ಇವುಗಳನ್ನ ಜನರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ? ಆಕ್ಚುಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋದೇ ಒಂದ್ ದೊಡ್ಡ ನಮ್ಗೆ ತುಂಬಾ ಒಂದ್ ನಷ್ಟ ಅಂತಾನೆ ಹೇಳ್ಬೋದು. ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಒಳ್ಳೆ ವ್ಯಕ್ತಿಗಳು ಬಂದಾಗ ಜನರಿಗೆ ಒಳ್ಳೊಳ್ಳೆ ಸೇವೆ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಸರ್ಕಾರದಲ್ಲಿ ಬಹಳಷ್ಟು ಅನುದಾನಗಳಿವೆ. ಅದನ್ನೆಲ್ಲ ತಂದು ಜನರಿಗೆ ಮುಟ್ಸುವಂತ ಒಳ್ಳೆ ವ್ಯಕ್ತಿ ಬೇಕು ಫಸ್ಟ್. ಸೊ ಅಂತವ್ರನ್ನ ಆಯ್ಕೆ ಮಾಡಿಲ್ವಲ್ಲ ಅಂತ ಬೇಜಾರಿದೆ. ಬಟ್ ಆದ್ರೂ ಜನರ ಸಪೋರ್ಟ್ ಇದೆ. 50,000 ಓಟ್ ಅಂದ್ರೆ ತಮಾಷೆ ಅಲ್ಲ. ಜನರು ಪ್ರೀತಿ ಗಳಿಸಿದೀವಿ. ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ದೇವರು ಅವಕಾಶ ಕೊಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಅಮೇಜಿಂಗ್ ಸರ್. ಸೋತ್ರು ಕೂಡ ಬಿರಿಯಾನಿ ಮಾಡಿ ಹಾಕ್ಸಿದ್ರಿ ಕ್ಷೇತ್ರದ ಜನರಿಗೆ. ಬಾಡೂಟ ದೊಡ್ಡ ಸುದ್ದಿ ಆಗಿತ್ತು. ಲೈಕ್ ತುಂಬಾ ಜನ ನಾವು ಕಳ್ಕೊಂಡಿದ್ ಕಡೆ ಏನು ಮಾಡಬಾರ್ದು ಅನ್ನೋ ಹಠ ಇರುತ್ತೆ. ನೀವು ಕಳೆದುಕೊಂಡ ಕಡೆ ಮತ್ತೆ ಪಡೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೀರಿ. ಇನ್ಫ್ಯಾಕ್ಟ್ ಅವ್ರನ್ನ ಏನ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನೋಡಿ. ನಮ್ಮ ಕಾರ್ಯಕರ್ತರು ನಮ್ಗೋಸ್ಕರ ನಮ್ಮ ತಾಲೂಕ್ ಜನ ನಮ್ಮನ್ನ ನಂಬಿದ್ದಾರೆ. ನಂಬಿ ಪಕ್ಷ ಬಿಟ್ಟು ನಮ್ ಜೊತೆ ಬಂದು ಕೈ ಜೋಡಿಸಿ ನಿಂತ್ಕೊಂಡಿರೋಂತ ಕಾರ್ಯಕರ್ತರಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ನಮ್ಮ ಮಾಲೂರು ತಾಲೂಕ್ ಜನರು ಆಗಿರ್ಬೋದು. ಇವತ್ತು ಅವರು ಒಂದು ಪ್ರೀತಿಯಿಂದ ನಾವು ಈ ಮಟ್ಟದಲ್ಲಿ ಇದೀವಿ. ಇವತ್ತು ಅವ್ರನ್ನ ನಾವು ಕಳ್ಕೊಬಾರ್ದು.
ಇವತ್ತು ಪಕ್ಷ ಮೋಸ ಮಾಡಿರ್ಬೋದು ಅಥವಾ ವ್ಯಕ್ತಿಗಳು ಕೆಲವರು ಮೋಸ ಮಾಡಿರ್ಬೋದು. ಜನ ಮಾಲೂರು ತಾಲೂಕ್ ಜನ ನಮ್ಗೆ ಮೋಸ ಮಾಡಿಲ್ಲ, ನಮ್ಮನ್ನ ಕೈ ಹಿಡಿದಿದ್ದಾರೆ. ನಮ್ಗೆ ಅದೃಷ್ಟ ಇರ್ಲಿಲ್ಲ, ಹಾಗಾಗಿ ಹೆಚ್ಚು ಕಮ್ಮಿ ಆಗಿದೆ. ಒಟ್ಟು ಜನ ನಮ್ಗೆ ಯಾವತ್ತೂ ನಮ್ಗೆ ಕೈ ಬಿಟ್ಟಿಲ್ಲ. ಆ ಉದ್ದೇಶಕ್ಕೋಸ್ಕರ ಜನರಿಗೆ ನಾವ್ ಇದ್ದೀವಿ ಅನ್ನೋ ಧೈರ್ಯ ತುಂಬಬೇಕು. ಆ ತುಂಬಂತ ಕೆಲಸ ನಾವು ಮಾಡ್ಬೇಕು. ಸೋಲು ಗೆಲುವು ಅಂತಂದು ಯಾರೋ ಒಬ್ರು ಗೆಲ್ಲ ಅಂತದ್ದು ಇದ್ದೇ ಇರುತ್ತೆ. ಸೋತ್ರಿ ಅಂತ ಬಿಟ್ಟು ಮನೇಲಿ ಕೂರ್ಬಾರ್ದು. ಆ ಉದ್ದೇಶಕ್ಕೋಸ್ಕರ ನಾವು ಜನಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು, ಅವ್ರ ಜೊತೆ ನಿಂತ್ಕೊಬೇಕು ಅನ್ನೋ ಉದ್ದೇಶದಲ್ಲಿ ಈ ಕೆಲಸಗಳು ಮಾಡ್ಕೊಂಡ್ ಓಕೆ ಮೇಡಮ್, ಇನ್ಫ್ಯಾಕ್ಟ್ ತಾವು ಕೂಡ ದೊಡ್ಡ ನಿಕ್ಕುಂದಿಗೆ ಕಾರ್ಪೊರೇಟರ್ ಆಗಿದ್ದಂಥವ್ರು. ರಾಜಕೀಯ ತಮಗೇನು ಹೊಸದಲ್ಲ. ಏನ್ ಗ್ರೌಂಡ್ ರಿಯಾಲಿಟಿ ಏನ್ ಚೇಂಜಸ್ ಇತ್ತು ಸಿಟಿಗೂ ಮತ್ತು ಮಾಲೂರಿಗೂ ಅಂತ? ಮಾಲೂರಲ್ಲಿ ತುಂಬಾ ಹಳ್ಳಿಗಳಿದೆ. ಸೊ ಹಳ್ಳಿಗಳಲ್ಲಿ ನಾನ್ ಕ್ಯಾನ್ವಾಸ್ ಹೋದಾಗ ನಾನ್ ನೋಡಿದ್ದು ಎಷ್ಟೋ ಮನೆಗಳಲ್ಲಿ ಇನ್ನೂ ಲೈಟ್ ಸಹ ಇಲ್ಲ, ನೀರಿನ ಸಮಸ್ಯೆ ಇದೆ. ಮನೆಗಳು ನೋಡ್ಬಿಟ್ರೆ ನಿಜವಾಗ್ಲೂ ಬಾಕ್ಲಿಲ್ಲ, ಯಾವ್ದೋ ಒಂದ್ ಶೀಟ್ ನ ತಗೊಂಡು ಇಡ್ತಾ ಇದ್ದಾರೆ. ಅಂತವ್ರಿಗೆಲ್ಲ ಏನಾದ್ರೂ ಮಾಡ್ಲೇಬೇಕು ಅಂತ, ನಿಜವಾಗ್ಲೂ ನಾನು ಇವ್ರು ಗೆಲ್ಲೇಬೇಕು ಅಂತ ದೇವರಲ್ಲಿ ಉಪವಾಸ ಇದ್ದೆ, ವ್ರತ ಎಲ್ಲ ಮಾಡ್ತಿದ್ದೆ. ರಾತ್ರಿ 2 ಗಂಟೆವರೆಗೂ ದೇವಸ್ಥಾನಕ್ಕೆ ನಾನು ಕ್ಯಾನ್ವಾಸ್ ಎಲ್ಲ ಮುಗ್ದ್ಮೇಲೆ ರಾತ್ರಿ 2 ಗಂಟೆಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪಾರಾಯಣ ಮಾಡಿ, ಅಂದ್ರೆ ಆ ತಾಯಿನ ನಾನು ತುಂಬಾ ನಂಬ್ತಿದ್ದೆ, ಮಾರಿಕಂಬ ತಾಯಿ ಊರಿನ ಗ್ರಾಮ ದೇವತೆ. ಸೊ ಅಲ್ಲೋಗಿ ನಮಸ್ಕಾರ ಮಾಡಿ ರಾತ್ರಿ 2 ಗಂಟೆಗೆ ಹೋಗಿ ಮಲ್ಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮತ್ತೆ ಕ್ಯಾನ್ವಾಸ್ ಮಾಡ್ತಿದ್ದೆ. ಒಂದೇ ಕಾರಣ, ಬಡವ್ರಿಗೆ ನಿಜವಾಗ್ಲೂ ಯಾರ್ಗ ಅಗತ್ಯ ಇದ್ದೋ ಅವ್ರಿಗೆ ಆ ಸೇವೆಗಳು ತಲುಪಬೇಕು ಅನ್ನೋದೊಂದು ಆಸೆ ಇತ್ತು, ಹಠ ಇತ್ತು. ಓಕೆ ಮೇಡಮ್, ಇನ್ಫ್ಯಾಕ್ಟ್ ಈ ಕಾಳಜಿ ಕರುಣೆ ಎಲ್ಲವೂ ಕೂಡ ಯಾರು ಆ ಹಾದಿಯಲ್ಲಿ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಅಂದ್ರೆ ಅದ್ರದ್ ಕಷ್ಟ ನೋಡಿ ಬೆಳೆದಂಥವ್ರ ತಾವು ಹೇಗೆ ಅಂತ? ಹೌದು, ನಾವು ಬಡ ಕುಟುಂಬದಿಂದಾನೇ ಬಂದಿದ್ದು. ಹಸುಗಳೆಲ್ಲ ಇತ್ತು. ನಮ್ ತಾಯಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಆಕ್ಚುಲಿ ಅವರು ನಮ್ಮನ್ನ ಇಂಗ್ಲಿಷ್ ಮೀಡಿಯಂಗೆ ಓದಿಸ್ಬೇಕು, ನನ್ ಮಕ್ಳು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಮಾತಾಡ್ಬೇಕು. ಸೊ ಒಂದ್ ಸ್ವಲ್ಪ ಜ್ಞಾನ ಇದ್ರೆ ಅವರು ಒಂದೊಳ್ಳೆ ವ್ಯಕ್ತಿಗಳಾಗಿ ಜನರಿಗೆ ಸೇವೆ ಮಾಡ್ತಾರೆ ಅನ್ನೋದು ಅವ್ರ ಮನ್ಸಲ್ಲಿತ್ತು. ಸೊ ಅವಾಗ ಹಸುವಲ್ಲಿ ಹಾಲ್ ಕರೆದು ಹೂವ ಮಾರಿ ನಮ್ಮನ್ನ ಈ ಸ್ಥಿತಿಗೆ ಬೆಳೆಸಿದ್ದು. ಆಕ್ಚುಲಿ ಅದ್ರಿಂದ ನಮಗೂ ಆ ದಾರಿ ಹಿಡ್ಕೊಂಡ್ ಬಂದ್ವಿ. ಓಕೆ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ಹೂವ ಮಾರುವಂತಹ ತಾಯಿಯ ಮಗಳಾಗಿ ಒಂದು ಕ್ಷೇತ್ರದ ಕಾರ್ಪೊರೇಟರ್ ಆಗೋದು ಮತ್ತು ತನ್ನ ಪತಿ ಇನ್ನೊಂದು ಕ್ಷೇತ್ರದ ಶಾಸಕನಾಗುವಂತ ಪ್ರಯತ್ನ, ಬಹುಶಃ ಇದೆಲ್ಲವೂ ಮಿರಾಕಲ್ಲ ಹೇಗೆ ಅಂತ? ಹೌದು, ಆಕ್ಚುಲಿ ನನ್ಗೆ ರಾಜಕೀಯ ಹೊಸ್ತು, ಏನು ಗೊತ್ತಿರ್ಲಿಲ್ಲ. ಒಂದ್ ಟೈಮ್ ಅಲ್ಲಿ ಈ ತರ ಮಹಿಳೆ ರಿಸರ್ವ್ ಅಂತ ಬಂದಾಗ ನಮ್ಮ ಮನೆಯವ್ರು ಕೇಳಿದ್ರು, ಈ ತರ ನಾನ್ ಜನರ ಸೇವೆ ಮಾಡೋದಕ್ಕೆ ತುಂಬಾ ಆಸೆ ಇದೆ. ಪ್ಲಸ್ ನಾನ್ ನೋಡಿದ್ದೆ ಅವ್ರನ್ನ ಮದ್ವೆ ಆದಾಗಿಂದಾನು, ಅವ್ರಿಗೆ ಮನೆಗಿಂತ ಹೆಚ್ಚಾಗಿ ಜನರ ಜೊತೆ ಇರೋದೇ ಅವ್ರಿಗೆ ಖುಷಿ ತರ್ತಾ ಇತ್ತು. ಸೊ ಅವ್ರ ಆಸೆನ ಯಾಕೆ ನಾನು ನಿರಾಸೆ ಮಾಡೋದು? ಸೊ ಒಂದ್ಸಲ ಅವಕಾಶ ಸಿಕ್ತಾಗ ನಾನೊಂದ್ ಬೇಸ್ಮೆಂಟ್ ಮಾಡ್ಕೊಟ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಫ್ಯೂಚರ್ ಒಳ್ಳೇದಾಗುತ್ತೆ ಅಂತ. ಅಂದ್ರೆ ನನ್ಗೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೈಕ್ ಇಟ್ಕೊಂಡ್ರೆ ಹತ್ಕೊಂಡ್ಬಿಡ್ತಾ ಇದ್ದೆ, ಆತರ ಇತ್ತವಳು. ಸರಿ, ನಮ್ಮ ಮಮ್ಮಿ ತುಂಬಾ ಧೈರ್ಯ ಕೊಟ್ರು, ಇಲ್ಲಮ್ಮ ವಿಜಯ್ಗೋಸ್ಕರ ನೀನ್ ಇಲ್ಲೇಬೇಕು, ನೀನ್ ಮಾಡ್ಲೇಬೇಕು ಅಂತ. ಸೊ ಅದೊಂದು ಅವಕಾಶ ಸಿಕ್ತಾಗ ಬಿಟ್ಟಿಲ್ಲ ನಾನು. ಕಷ್ಟಪಟ್ಟೆ, ಕ್ಯಾನ್ವಾಸ್ ಮಾಡ್ದೆ, ಎಲ್ರು ಕಾಲ್ಗೂ ಬಿತ್ತು ನಮಸ್ಕಾರ ಮಾಡಿ ನಮ್ಮನೆ ಅಂದ್ರೆ ನನ್ನ ಗೆಲ್ಲಿಸ್ಕೊಟ್ರೆ ಒಂದ್ ಅಷ್ಟು ಸೇವೆಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಕೇಳ್ಕೊಂಡೆ. ಬಟ್ ಜನರು ಪ್ರೀತಿಯಿಂದ ನಂಬಿ ನನ್ನ ವೋಟ್ ಮಾಡಿದ್ರು. ಆಕ್ಚುಲಿ ನಾನು ಅವಾಗ ಚಿಕ್ಕ ಹುಡುಗಿ, ಬಟ್ ಜನ ಆ ನಂಬಿಕೆ ಕೊಟ್ಟು ವೋಟ್ ಮಾಡಿ ಗೆಲ್ಲಿಸಿದ್ರು. ಗೆಲ್ಲಿಸ್ಮೇಲೆ ನಾನು ನಿಜ ಹೇಳ್ತೀನಿ, ವಾರ್ಡ್ಗೆ ನಮ್ಮ ಒಬ್ರ ಕಡೆಯಿಂದ ಯಾವ್ದೇ ರೀತಿ ಮೋಸ ಆಗಿಲ್ಲ. ನಂಬರ್ 1 ಬೆಸ್ಟ್ ಕಾರ್ಪೊರೇಟರ್ ಅವಾರ್ಡ್ ತಗೊಂಡಿದ್ದೀನಿ. ಸಂತೋಷ್ ಹೆಗ್ಡೆ ಜಿ ಅವ್ರ ಕೈಯಲ್ಲಿ 2 ಸಲ ಅವಾರ್ಡ್ ತಗೊಂಡಿದ್ದೀನಿ. 198 ಜನ ಕಾರ್ಪೊರೇಟರ್ ಅಲ್ಲಿ ನಾನು ಒಂದು ಅವಾರ್ಡ್ ತಗೊಂಡಿದ್ದೀನಿ. ಅಂದ್ರೆ ಅದ್ರಲ್ಲಿ ಒಂದು 10 ಜನ ನೀನು ಆಯ್ಕೆ ಮಾಡಿದ್ರು, ಅದ್ರಲ್ಲಿ ನಾನು ಬೆಸ್ಟ್ ಕಾರ್ಪೊರೇಟರ್ ಆಗಿ ಸಿಕ್ತು. ಆಮೇಲೆ ಮಹಿಳಾ ಬೆಸ್ಟ್ ಕಾರ್ಪೊರೇಟರ್ ಅವಾರ್ಡ್ ಸಿಕ್ತು. ಸೊ ಬಹಳಷ್ಟು ಕೆಲಸ ಮಾಡಿದೀವಿ. ಆ ಕೆಲ್ಸಕ್ಕೆ ನಮ್ಮ ಪತಿಯವರಿಂದಾನೇ ನನ್ಗೆ ಆ ಸೇವೆ ಮಾಡೋದಾಗ್ಲಿ ಅಥವಾ ಒಂದ್ ಯಾರಾದ್ರೂ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಪ್ರತಿಯೊಂದು ದಾರಿ ತೋರ್ಸ್ಕೊಟ್ಟಿದ್ದೆ ಅವರು. ಅವರಿಂದಾನೇ ಆಕ್ಚುಲಿ ಅವಾರ್ಡ್ ಸಿಕ್ಕಿರೋದು ಹೇಳ್ಬೇಕಾದ್ರೆ. ಸರ್, ಮನೆಗೆ ಶ್ವೇತಾ ಅನ್ನುವಂತಹ ಹೆಸರನ್ನೇ ಇಟ್ಟಿದಿರಿ, ಬಹುಶಃ ಬಹಳ ಅದೃಷ್ಟವಂತೆ ಅಂತ ಅನಿಸುತ್ತೆ ಮೇಡಮ್. ಕ್ಷೇತ್ರದ ಜನರಿಗಾಗಿಯೂ ಕೂಡ ತುಂಬಾ ತ್ಯಾಗ ಮಾಡಿದಿರಿ, ಇಲ್ಲ ಅಂತ ನಾ ಹೇಳೋದಿಲ್ಲ. ಯಾಕೆಂತಂದ್ರೆ ಹೊಸೂರು ರಸ್ತೆ ಬಗ್ಗೆ ಮಾತಾಡ್ಲೇಬೇಕು ನಾವು. ಇನ್ಫ್ಯಾಕ್ಟ್ ನೀವು ನಿಮ್ಮ ಸ್ವಂತ ದುಡ್ಡಲ್ಲಿ ರಸ್ತೆ ಮಾಡೋದಕ್ಕೆ ಹೋದಾಗ್ಲೂ ಸಮಸ್ಯೆ ಮಾಡಿದ್ರಂತಲ್ಲ ಸರ್, ಯಾಕೆ ಅಂತ? ಅದು ಸಹಜ. ಈಗ ನಾವು ಒಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವೇನಾದ್ರೂ ಮಾಡಿದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರೆಲ್ಲ ತಡೆಯೋದು ಅಂತದೆಲ್ಲ ಮಾಡ್ತಾರೆ. ಆದ್ರೆ ಒಬ್ರು ಅವಕಾಶ ಕೊಟ್ಟ ಮೇಲೆ, ಮಾಲೂರು ತಾಲೂಕ್ ಜನ ಅವಕಾಶ ಕೊಟ್ಟ ಮೇಲೆ ಅವ್ರ ಕರ್ತವ್ಯ ಅದು ಮಾಡ್ಬೇಕು. ಇವತ್ತು ಎಷ್ಟೋ ಜನ ಮಕ್ಕಳು ಓದಕ್ ಹೋಗಂತ ಮಕ್ಕಳಿಗೆ ಕಣ್ಣಾರೆ ನೋಡಿದೀವಿ, ಕಾಲುಗಳು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಹಳ್ಳಗಳಲ್ಲಿ ಬಿದ್ದು ಸತ್ತೋಗಿದ್ದಾರೆ. ಎಷ್ಟೋ ಜನ ಇವತ್ತು ಆ ರಸ್ತೆಗಳಲ್ಲಿ ಲಾರಿಗಳಾಗ್ಲಿ ದೊಡ್ಡ ದೊಡ್ಡ ಟ್ರಕ್ಗಳಾಗ್ಲಿ ಬಿದ್ದಿರೋದು ನೋಡಿದೀವಿ. ಈ ತರ ತುಂಬಾ ಡೈಲಿ ಪ್ರತಿನಿತ್ಯ ಅಲ್ಲಿ ಕಷ್ಟ ಅನುಭವಿಸೋದು ನಾವು ನೋಡ್ತಾ ಇದೀವಿ. ಮಳೆ ಬಂದ್ರಂತೂ ಅಲ್ಲಿ ಎಷ್ಟು ದೊಡ್ಡ ಹಳ್ಳ ಇದೆ ಅಂತ ಗೊತ್ತಾಗಲ್ಲ ಯಾರಿಗೂ. ಅದು ನ್ಯಾಷನಲ್ ಹೈವೇ,
ಇವತ್ತು ಹೊಸೂರಿಂದ ಬರೋದಾಗಿರ್ಬೋದು, ನಾವು ತಾಲೂಕು ಕರ್ನಾಟಕದಿಂದ ಹೊಸೂರ್ಗೆ ಹೋಗಂತದ್ದು ಮೇನ್ ಮುಖ್ಯ ರಸ್ತೆ. ಆ ಒಂದು ರಸ್ತೆಗಳಲ್ಲಿ ಇವರು ಒಂದು ಪಾಟ್ವಾಲ್ ಮುಚ್ಚಕ್ಕೂ ಆಗಿಲ್ಲ ಅಂದ್ರೆ ಇವ್ರ ಕೈಯಲ್ಲಿ ಅಟ್ಲೀಸ್ಟ್ ನಾವು ಜನ ಕೇಳಿದ್ರೆ ಅದನ್ನು ಮಾಡ್ತಾ ಇಲ್ಲ. ಜನ ಇಷ್ಟೆಲ್ಲ ಹೋರಾಟಗಳು ಮಾಡ್ತಾರೆ, ಅದಕ್ಕೆ ಯಾರಿಗೂ ಬೆಲೆನೇ ಇಲ್ಲ. ಅದು ಕೇಳೋದೇ ಬೇಡ, ನಮ್ ಕೈಲಾಗಿದ್ ನಾವೇ ಮಾಡೋಣ ಅಂತೇಳಿ ನಾವು ಆ ಒಂದು ರಸ್ತೆನ ಅಭಿವೃದ್ಧಿ ಮಾಡಕ್ ಹೋದ್ರಿ. ಆದ್ರೆ ಪೊಲೀಸ್ ಅವ್ರನ್ನ ಕಲ್ಸಿ ಅದನ್ನ ತಡೆಯೋದು ಅದು ಸಹಜ. ವಿರೋಧ ಪಕ್ಷದವರು ಮಾಡೋಂತ ನಾವೇನಾದ್ರು ನಮ್ಮ ಹೆಸರು ಬಂದ್ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ತಡೆದಿದ್ದಾರೆ. ಅಟ್ಲೀಸ್ಟ್ ಇವಾಗಾದ್ರೂ ಮಾಡಿ ಜನಕ್ಕೆ ಏನೋ ಒಂದು ಒಳ್ಳೇದ್ ಮಾಡ್ಲಿ ಅಂತ ನಮ್ಮೆಲ್ಲರ ಒಂದು ಕನಸು. ಅಟ್ಲೀಸ್ಟ್ ನಾವು ಮಾಡಕ್ ಮುಂದೆ ಹೋದ್ರೆ ಅವ್ರಾದ್ರೂ ಮಾಡ್ತಾರೆ ಅನ್ನೋದು ಒಂದು ಆಸೆ. ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಗಳು ಮಾಡಕ್ ಹೋಗ್ತಾ ಇದೀವಿ. ಏನೇ ಒಂದು ಸಣ್ಣ ಪುಟ್ಟ ತೊಂದರೆಗಳು ಬಂದೇ ಬರ್ತವೆ, ಅವೆಲ್ಲ ಲೆಕ್ಕಕ್ಕೆ ಇಟ್ಕೊಂಡ್ರೆ ನಮ್ ಕೆಲಸ ನಾವು ಮಾಡ್ಬೇಕು. ಯಾವ್ದು ಒಳ್ಳೆ ಕೆಲಸ ಅಂತ ಮನ್ಸಿಗೆ ಬರುತ್ತೋ ಆ ಕೆಲಸ ಮಾಡೋದಕ್ಕೆ ಖಂಡಿತವಾಗಿ ಮುಂದೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಓಕೆ ಸರ್, ಇನ್ಫ್ಯಾಕ್ಟ್ ಮೇಡಮ್ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂತ ನೋಡದೆ ಪಾಪ ಅವರು ತುಂಬಾ ಶ್ರಮ ಪಟ್ರು. ಲೈಕ್ ಒಂದು ಪರ್ಟಿಕ್ಯುಲರ್ ಪಾರ್ಟ್ನರ್ ಲೈಫ್ ಅಲ್ಲಿ ನಮಗೋಸ್ಕರ ತುಂಬಾ ಟೈಮ್ ಅನ್ನ ಕೊಟ್ಟು ಕಂಪ್ಲೀಟ್ ಸ್ಯಾಕ್ರಿಫೈಸ್ ಮಾಡಿದಾಗ ಸಕ್ಸಸ್ ಸಿಗೋದು ತುಂಬಾ ಈಸಿ ಅಂತ ಅನಿಸ್ತದ ತಮಗೆ ಅಂತ ನೋಡಿ. ಇವಾಗ ಅವ್ರು ಕಾರ್ಪೊರೇಟರ್ ಆಗಿದ್ದಾಗ ಇಬ್ರು ಇದ್ದಿದ್ದಕ್ಕೋಸ್ಕರ ಅವರು BBMP ನಲ್ಲಿ ಹೋಗಿ ಕೌನ್ಸಿಲಿಂಗ್ ಅಲ್ಲಿ ಹೋಗಿ ಗಲಾಟೆ ಮಾಡಿ ನಮ್ ತಾಲೂಕಿಗೆ ಏನಾಗ್ಬೇಕು ಅಂತ ಕೇಳೋರು. ಇಲ್ಲಿ ರಾತ್ರಿ ಹೊತ್ತು 1 ಗಂಟೆ 2 ಗಂಟೆಗೆ ಏನಾದ್ರು ಸಮಸ್ಯೆಗಳಾದಾಗ ವಾರ್ಡಲ್ಲಿ ಕೂಡ ನಾನು ಹೋಗಿ ನಿಂತ್ಕೊಂಡು ಬಗೆಹರಿಸಂತ ಕೆಲಸ ಮಾಡ್ತಾ ಇದ್ರಿ. ಯಾರೋ ಒಬ್ರು ವಾರ್ಡಲ್ಲಿ ಸಿಗೋದ್ರಿಂದ ಮನೆಯವ್ರು ಸಿಗ್ಲಿಲ್ಲ ಅಂದ್ರು ನಾನ್ ಸಿಗ್ತಾ ಇದೆ, ನಾನ್ ಸಿಗ್ಲಿಲ್ಲ ಅಂದ್ರು ಮನೆಯವ್ರು ಸಿಗ್ತಾರೆ, ಯಾರಾದ್ರೂ ಒಬ್ರು ಮನೆಯಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಜನಕ್ಕೂ ಒಂದು ಅನುಕೂಲ ಆಗ್ತಾ ಇತ್ತು. ಅದೇ ರೀತಿ ಮಾಲೂರು ತಾಲೂಕಲ್ಲಿ ಕೂಡ ಇವತ್ತು ಅಷ್ಟೇ ನನಗಿಂತ ಹೆಚ್ಚಾಗಿ ನಮ್ಮ ಮನೆಯವ್ರನ್ನ ಪ್ರೀತಿ ಮಾಡ್ತಾರೆ ಜನ. ಯಾಕಂದ್ರೆ ಅವರು ಒಂದು ವಿಶ್ವಾಸ, ಅವರು ಮಾಲೂರು ತಾಲೂಕಲ್ಲಿ ಜನರ ಹತ್ರ ಮನೆಗೆ ಯಾರೇ ಬಂದ್ರು ಕೂಡ ಪ್ರೀತಿಯಿಂದ ಕಾಣೋದಾಗಿರ್ಬೋದು, ಎಲ್ರಿಗೂ ಅದು ಒಂಥರ ಖುಷಿ ಅವ್ರಿಗೆಲ್ಲರಿಗೂ. ಹಾಗಾಗಿ ಮನೆ ಮಗಳ ತರ ಅವ್ರನ್ನು ನೋಡ್ತಾರೆ. ಅದೇ ನಮ್ಗೆಲ್ಲ ಒಂದು ಸ್ಫೂರ್ತಿ. ಅವ್ರಿಗೆಲ್ಲ ನಾವು ಜನರ ಮಧ್ಯೆ ನಿಂತ್ಕೊಂಡು ನಾವು ನಮಗೋಸ್ಕರ ನಂಬಿರೋಂಥ ಜನಕ್ಕೆ ನಾವೇನಾದ್ರು ಮಾಡ್ಬೇಕನ್ನೋದು ಒಂದು ಕನಸು. ಆ ಕನಸನ್ನ ಒಂದು ಮಾಡ್ಬೇಕನ್ನೋ ಉದ್ದೇಶ ಇದೆ ನಮ್ಗೆ. ಓಕೆ ಮೇಡಮ್, ಇನ್ಫ್ಯಾಕ್ಟ್ ತುಂಬಾ ಜನ ಶಾಸಕರನ್ನ ಇಂಟರ್ವ್ಯೂ ಮಾಡ್ತೀನಿ. ಸೊ ಬಹಳಷ್ಟು ಜನರ ಪತ್ನಿಯರು, ಫಾರ್ ಎಕ್ಸಾಂಪಲ್ ಬಸವರಾಜ್ ಮತ್ತಿಮೂಡ್ ಅವ್ರ ವೈಫ್ ಆಗಿರಬಹುದು, ಮತ್ತು ದಿನೇಶ್ ಗುಂಡೂರಾವ್ ಅವ್ರ ಪತ್ನಿ ಆಗಿರಬಹುದು, ಹಾಗೆ ಕೃಷ್ಣ ಬೈರೇಗೌಡರ ವೈಫ್ ಆಗಿರಬಹುದು, ಅವರು ಹೆಚ್ಚು ಬಾಂಡಿಂಗ್ ನ ಇಟ್ಕೊಂಡಿರ್ತಾರೆ. ಫ್ಯಾಮಿಲಿ ಎಂಟರ್ಟೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜಕಾರಣಿಗಳದ್ದು ಫ್ಯಾಮಿಲಿ ಇನ್ವಾಲ್ವ್ ಆದಾಗ ಜನರ ಜೊತೆ ಹೇಗೆ ಹತ್ರ ಆಗ್ತಾರೆ ಜನ ಅಂತ. ನಿಜವಾಗ್ಲೂ ಒಂದು ಹೆಣ್ಣನ್ನ ಬೇಗ ಇಷ್ಟಪಡ್ತಾರ, ಅವ್ರು ಹೇಗ್ ನಡ್ಕೊಂತಾರೆ ಅನ್ನೋದ್ರ ಮೇಲೆ ಇನ್ನೊಂದ್ ಪ್ಲಸ್ ಆಗುತ್ತೆ. ಈಗ ನಾನ್ ಮಾಲೂರ್ಗ್ ಹೋದಾಗ ನೀವು ಕೆಲವೊಂದ್ ವಿಡಿಯೋಸ್ ನೋಡ್ಬೋದು. ನಂದು ಮಹಿಳೆಯರು ನನ್ ಸುತ್ತ ಬಂದ್ ತುಂಬಿಕೊಂಡು ಆ ಒಂದು ಬಾಂಡಿಂಗ್ ಇದೆ. ಏನಂದ್ರೆ ಇವಳನ್ನ ಮುಟ್ಬೋದು, ಇವ್ರ ನಮ್ ಮಗಳ ತರ, ಇವ್ರ ನಮ್ ಮಗು, ತಪ್ಕೊಬಹುದು ಅಂತ. ಎಷ್ಟೋ ಜನ ಬಂದಿ ವಯಸ್ಸಾದವ್ರು ಮುತ್ಕೊಟ್ಬಿಟ್ಟು ತಪ್ಕೊಂಡು ಇವಾಗ್ಲೂ ಹೋಗ್ತಾರೆ. ಅಂದ್ರೆ ಆ ಒಂದು ಪ್ರೀತಿ ಬೇಗ ಕನೆಕ್ಟ್ ಆಗುತ್ತೆ ಹೆಣ್ಮಕ್ಳು ಅಂದ್ರೆ. ಅದು ಒಳ್ಳೆಯವರಾಗಿದ್ರೆ 100% ನಿಜವಾಗ್ಲೂ ಕೊಡ್ತಾರ, ಅದ್ ನನ್ ಗ್ಯಾರಂಟಿ. ನಾವ್ ಒಳ್ಳೆಯವರಾಗಿದ್ದಿ, ನಾವು ನಿಜವಾಗ್ಲೂ ಸೇವೆ ಮಾಡಕ್ ಬಂದಿದ್ದಿ, ನಾವ್ ನಿಜವಾದ ಪ್ರೀತಿ ಕೊಟ್ರೆ ಯಾರು ತಿರಸ್ಕಾರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಇನ್ಫ್ಯಾಕ್ಟ್ ತುಂಬಾ ಪ್ಲಾನ್ಸ್ ಗಳಿರುತ್ತೆ ಕ್ಷೇತ್ರಕ್ಕೆ. ಇದನ್ನ ಮಾಡ್ಬೇಕಿತ್ತು ನಾನು ಅನ್ನುವಂತಹ ಕನಸನ್ನು ಕಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಅದನ್ನ ನಿಮ್ ಜೊತೆ ಶೇರ್ ಕೂಡ ಮಾಡ್ಕೊಂಡಿರ್ತಾರೆ. ಏನನ್ ಮಿಸ್ ಮಾಡ್ಕೊಂಡ್ರು ಮಾಲೂರು ಜನ ಅಂತ? ಮಾಲೂರು ಜನ ಟೋಟಲಿ ಎಲ್ಲ ಮಿಸ್ ಮಾಡ್ಕೊಂಡ್ರು ಅನ್ಕೊಂತೀನಿ. ಬಟ್ ಆದ್ರೂನು ಇವ್ರು ಆದಷ್ಟು ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನ ಮಾಡ್ತಿದ್ದಾರೆ. ಈಗ ನೀವ್ ಹೇಳಿರ್ಬೋದು, ಇದು ರೋಡ್ ಆಗಿರ್ಬೋದು, ದೇವಸ್ಥಾನಗಳ್ದಾಗಿರ್ಬೋದು, ಫಿಲ್ಟರ್ ವಾಟರ್ದಾಗಿರ್ಬೋದು, ಬಹಳಷ್ಟು ಕೈಯಿಂದ ಏನಾಗುತ್ತೋ ತಕ್ಕ ಮಟ್ಟಿಗೆ ಮಾಡ್ತಾ ಇದೀವಿ. ಬಟ್ ಸರ್ಕಾರದ ಯೋಜನೆ ಬೇಕಾಗಿರೋದು ಜನಕ್ಕೆ. ಇವಾಗ್ಲೂ ನಮ್ ಮನೆ ಹತ್ರ ಮನೆ ಇಲ್ಲ ಅಕ್ಕ ಅಂತ ಬರ್ತಾರೆ. ಎಷ್ಟೋ ಜನಕ್ಕೆ ಅಕ್ಕ ನಮ್ಗೊಂದ್ ಮನೆ ಮಾಡಿಸ್ಕೊಡಿ ಅಂತಾರೆ. ಅದಿರ್ಲಿ, ಹಾಸ್ಪಿಟಲ್ಗೆ ಅಕಸ್ಮಾತ್ ಬಂದ್ರೆ ನಾವು ಒಂದ್ 5,000-10,000 ಒಬ್ಬೊಬ್ರಿಗೂ ಕೊಡ್ಬೋದು. ಬಟ್ ಎಷ್ಟು ಜನಕ್ಕೆ ಎಂತೆಂತ ದೊಡ್ಡ ಆಪರೇಷನ್ ಲೆವೆಲ್ ಅಲ್ಲಿ ತೊಂದ್ರೆ ಆಗ್ತಾ ಇದೆ ಅಂದ್ರೆ ಸರ್ಕಾರದ ಅನುದಾನ ಇದೆ ಅವ್ರಿಗೆ. ಅಕಸ್ಮಾತ್ ತೀರಾ ಬಡವರಾಗಿ BPL ಕಾರ್ಡ್ ಇದ್ರೆ ಅವ್ರಿಗೆ ಒಂದಿಷ್ಟು ಅಮೌಂಟ್ ಅಂತ ಅವ್ರು ಮೆಡಿಕಲ್ ರಿಪೋರ್ಟ್ ಕೊಟ್ರೆ ಕೊಡ್ತಾರೆ. ಬಟ್ ಅಂತದ್ ಕೂಡ ಸೇವೆ ಅವ್ರಿಗೆ ತಲುಪ್ತಾ ಇಲ್ಲ. ಹಾಗಾಗಿ ಇವ್ರು ಅದನ್ನ ಗಮನದಲ್ಲಿ ಇಟ್ಕೊಂಡು ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ಇವರು ಒಂದಷ್ಟು ಫೆಸಿಲಿಟಿ ಅಂದ್ರೆ ಫ್ರೀ ಆಗಿ ಅವ್ರ ಹತ್ರ ಮಾತುಕತೆ ಮಾಡಿ ಫ್ರೀ ಆಗಿ ಜನಕ್ಕೆ ಏನೇ ಆಪರೇಷನ್ ಆಗ್ಬೇಕಾದ್ರೂ ಫ್ರೀ ಆಗಿ, ಅಂದ್ರೆ ಇವಾಗ ಗೆಡ್ಡೆ ಆಗಿರುತ್ತೆ, ಕ್ಯಾನ್ಸರ್ ಇರುತ್ತೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಫ್ರೀ ಚೆಕಪ್ ಮಾಡ್ಸೋದಲ್ದಿರ ಆ ಚೆಕಪ್ ಅಲ್ಲಿ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಆ ಆಪರೇಷನ್ ಫ್ರೀ ಆಗಿ ಮಾಡಿಸ್ಕೊಡ್ತಾ ಇದಾರೆ ಹೂಡಿ ವಿಜಯ್ ಕುಮಾರ್ ಅವರು.
ಓಕೆ ಮೇಡಮ್, ಮೈಕ್ ಮುಂದೆ ಬಂದಾಗ ಕಣ್ಣೀರ್ ಬಂದು ಬಿಡುತ್ತೆ ಅಂತ ಹೇಳ್ತಾ ಇದ್ರಿ. ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಮಾತಾಡುವಾಗ ಜನರ ಜೊತೆ ಅಂತ? ಅಂದ್ರೆ ಅದು ನನ್ಗೆ ಸ್ಟಾರ್ಟಿಂಗ್ ನನ್ಗೆ ಮಾತಾಡಕ್ ಬರ್ತಿರ್ಲಿಲ್ಲ. ಪ್ಲಸ್ ಹೊಸ್ತು ನನ್ಗೆ ಕಾರ್ಪೊರೇಟರ್ ಆಗ್ಬೇಕಾದ್ರೆ ಅವಾಗ ಮೈಕ್ ಇಟ್ಕೊಂಡ್ರೆ ಶಿವರ್ ಆಗ್ತಾ ಇತ್ತು, ಭಯ ಆಗ್ತಿತ್ತು, ಹತ್ಕೊಂತಿದ್ದೆ. ಬಟ್ ಈಗ ಜನರು ನನ್ಗೆ ಕಂಫರ್ಟ್ ಪ್ರೀತಿ ಕೊಡಕ್ ಶುರು ಆದಾಗಿಂದ ನನ್ಗಿಲ್ಲ, ಓಕೆ ನಾನ್ ಮಾತಾಡಿ ಜನರಿಗೆ ಏನೋ ಒಂದ್ ತಲುಪಿಸ್ಬೋದು, ಏನೋ ಒಂದ್ ಮುಟ್ಟಿಸ್ಬೋದು, ಮತ್ತೆ ನಾನ್ ಮಾತಾಡೋದ್ರಲ್ಲಿ ಏನೋ ಒಂದ್ ಮೆಸೇಜ್ ಇರುತ್ತೆ ಅಂತ ಸ್ವಲ್ಪ ಜನ ನನ್ ಸ್ಪೀಚ್ ನ ಇಷ್ಟ ಪಡ್ತಾರೆ. ಓ ಅಕ್ಕ ಮಾತಾಡಿದ್ರೆ ಏನೋ ಒಂದ್ ಅರ್ಥ ಇರುತ್ತೆ, ಕೇಳಿಸ್ಕೊಬೇಕು ಅಂತ. ಆಕ್ಚುಲಿ ಹೇಳ್ಬೇಕಾದ್ರೆ ಕ್ಯಾನ್ವಸ್ ಹೋಗ್ಬೇಕಾದ್ರೆ ಎಷ್ಟೋ ಜನ ಹಸ್ಬೆಂಡ್ಸ್ ಆಚೆ ಬಂದ್ಬಿಟ್ಟು, ಮೇಡಮ್ ಒಂದೇ ಒಂದ್ ನಿಮಿಷ ನಿಂತ್ಕೊಳ್ಳಿ, ನಿಮ್ ಫ್ಯಾನ್ ನಮ್ ಮನೆಯವರು, ಒಂದ್ ನಿಮಿಷ ನೋಡ್ಬೇಕು ಅಂತ. ನಿಜವಾಗ್ಲೂ ಅದೆಲ್ಲ ಎಷ್ಟು ಕೋಟಿ ಸಂಪಾದನೆ ಮಾಡಿರಿ, ಆ ಪ್ರೀತಿಗೆ ಬೆಲೆ ಕಟ್ಟೋದಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಓಕೆ ಸರ್, ಅನೇಕ ಯೋಜನೆಗಳಿದೆ ಮತ್ತು ಕೆಲವರು ಪಾಪ ಹೆಚ್ಚಾಗಿ ಬರೋದೇ ನಮಗೆ ಕೆಲಸ ಕೊಡಿಸಿ ಅಂತ. ನಾನ್ ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ, ಕೆಲಸ ಕೊಡಿಸ್ಬೇಕು ಅಂದ್ರೆ ಇಷ್ಟ ಅಮೌಂಟ್ ಕೊಡ್ಬೇಕಂತೆ ಸರ್ MLA ಅವರಿಗೆ. ಖಂಡಿತವಾಗಿ ಅವೆಲ್ಲ ಮಾಲೂರು ತಾಲೂಕಲ್ಲಿ ನಡೆದಿದೆ, ಕೋಲಾರ ಜಿಲ್ಲೆಯಲ್ಲಿ ಅವೆಲ್ಲ ನಡೀತಾ ಇದೆ. ಇವತ್ತು ನಮ್ಮ ಸ್ಥಳೀಯವಾಗಿರುವಂತದ್ದು ತುಂಬಾ ಕಂಪನಿಗಳು ಬಂದಿದಾವೆ. ಅವ್ರಿಗೆ ನಮ್ಮ ಸ್ಥಳೀಯವಾಗಿ ಹುಡುಗರಿಗೆ ಯಾರು ಮಕ್ಕಳಿಗೆ ಉದ್ಯೋಗಗಳು ಸಿಗ್ತಾ ಇಲ್ಲ. ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು. ಹೊರಗಡೆ ರಾಜ್ಯದವ್ರು ಬಂದು ನಮ್ಮ ತಾಲೂಕುಗಳಲ್ಲಿ ಇವತ್ತು ಉದ್ಯೋಗಕ್ಕೆ ಬರೋ ಕೆಲಸ, ಒಳ್ಳೊಳ್ಳೆ ಕೆಲಸ ಅವ್ರು ಆಯ್ಕೆ ಮಾಡ್ಕೊಂತಾರೆ, ಅವ್ರಿಗೆ ಸಿಗ್ತಾ ಇದೆ. ಸ್ಥಳೀಯವಾಗಿ ಇರೋಂಥವ್ರಿಗೆ ಆಯ್ಕೆ ಕೆಲಸ ಸಿಗ್ತಾ ಇಲ್ಲ. ಇವತ್ತು ಹಾಲ್ ಡೈರಿನಲ್ಲಿ ಆಗಿರ್ಬೋದು, ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಒಬ್ಬೊಬ್ಬರ ಹತ್ರ 20 ಲಕ್ಷ 30 ಲಕ್ಷ ಈ ತರ ಮಾಲೂರು ತಾಲೂಕ್ ಜನ ಆಗಿರ್ಬೋದು, ಹೊರಗಡೆ ಅವರು ಯಾರೇ ಬಂದು ಅಲ್ಲಿ ಉದ್ಯೋಗ ತಗೊಬೇಕಾದ್ರೆ 30 ಲಕ್ಷ 40 ಲಕ್ಷ 20 ಲಕ್ಷ ಕೊಡ್ಬೇಕು. ಅದು ED ಅವರು ರೈಡ್ ಮಾಡಿ ಅದ್ರ ಮುಖಾಂತರ ಇವತ್ತು ಏನೇ ಆದ್ರೂ ಅವ್ರಿಗೆ ಮಾನ ಮರ್ಯಾದೆ ಅಂತೂ ಇಲ್ವೇ ಇಲ್ಲ. ತಗೊಂತಾರೆ, ಅವ್ರು ಮಾಡೇ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಇವತ್ತು ಇಷ್ಟೆಲ್ಲ ಕಂಪ್ನಿಗಳು ಇರೋದ್ರಿಂದ ಸ್ಥಳೀಯರಿಗೆ 30% ಕೆಲಸ ಕೊಡ್ರಿ ಅಂತ ಕೇಳಲೇಬೇಕು. ಕೇಳಿ ಒಳ್ಳೆ ಕೆಲ್ಸಗಳು ಕೊಡಿಸ್ಬೇಕು. ಅದು ಬಿಟ್ಬಿಟ್ಟು ಹೌಸ್ ಕೀಪಿಂಗ್ ಕೆಲಸ, ಬೇರೆ ಬೇರೆ ಆಫೀಸ್ ಬಾಯ್ ಕೆಲಸಗಳು, ಚಿಕ್ಕ ಚಿಕ್ಕ ಹೆಲ್ಪರ್ ಕೆಲಸಗಳು, ಅಂತ ಕೆಲಸಗಳು ಸಿಗುತ್ತೆ ಹೊತ್ತು ಆ ತರ ಕೆಲಸಗಳು ಸಿಗುತ್ತೆ. ಆದ್ರೆ ನಾವು ನಮ್ಮ ತಾಲೂಕಲ್ಲಿ ಇರುವಂತ ಜನರು ಕೊಟ್ಟಿರುವಂತ ಜಮೀನುಗಳು, ಆ ಜಮೀನುಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಂಪ್ನಿಗಳು ಬಂದಿದೆ. ಅಲ್ಲಿ ಸ್ಥಳೀಯರಿಗೆ ಒಳ್ಳೆ ಅವಕಾಶ ಸಿಗೋಂತ ಕೆಲಸ ಮಾಡ್ಬೇಕು. ಓಕೆ, ಇನ್ಫ್ಯಾಕ್ಟ್ ಮಾಲೂರು ಅಂದಿದ ತಕ್ಷಣ ಧೂಳು, ಕಲ್ಲು, ಮುಳ್ಳು ಇದೇ ನೆನಪಾಗ್ತದೆ. ಇನ್ಫ್ಯಾಕ್ಟ್ ಗೊತ್ತಾಯ್ತು ಅಂತ ಅನ್ಸುತ್ತೆ ನಾನು ಧೂಳು ಅಂತ ಯಾಕೆ ಮೆನ್ಷನ್ ಮಾಡಿ ಹೇಳಿದೆ ಅಂತ. ಜನಕ್ಕೆ ಸಾಕಾಗಿದೆಯಾ ಇವೆಲ್ಲವೂ ಕೂಡ? ಖಂಡಿತವಾಗಿ ಜನ ಕೂಡ ಇದನ್ನ ರಚ್ಚಿಗೆದ್ದಿ ಜನ ಕೂಡ ಅವ್ರು ಮಾತಾಡ್ತಾ ಇದಾರೆ. ಇವತ್ತು ಪ್ರತಿನಿತ್ಯ ಯಾರೇ 2 ವೀಲರ್ ಇರ್ಲಿ, ಕಾರ್ಗಳಿರ್ಲಿ, ಲಾರಿಗಳಿರ್ಲಿ, ಏನೇ ಇರ್ಲಿ, ಇವತ್ತು 10,000 15,000 ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ. ಟೂ ವೀಲರ್ ಇಟ್ಕೊಂಡು 20 ಕಿಲೋಮೀಟರ್ 40 ಕಿಲೋಮೀಟರ್ ಕೆಲ್ಸಕ್ಕೆ ಹೋಗ್ತಾರೆ. ಮಾಲೂರು ತಾಲೂಕಲ್ಲಿ ಇರೋಂಥ ರಸ್ತೆಗಳಲ್ಲಿ ಓಡಾಡಿದ್ರೆ ಆ ತಿಂಗಳಿಗೆ 15,000 ರೂಪಾಯಿ 10,000 ರೂಪಾಯಿ ಏನ್ ಸಂಪಾದನೆ ಮಾಡ್ತಾರೋ ತಿಂಗಳಿಗೆ ಗ್ಯಾರೇಜ್ಗಳಿಗೆ ಇಡ್ಬೇಕು. ಗ್ಯಾರೇಜ್ಗಳಿಗೆ ಸರೋಗುತ್ತೆ ಅಂತ ಒಂದು ಪರಿಸ್ಥಿತಿಗಳಿದೆ. ಒಂದು ಅವಕಾಶ ಟ್ರೈನ್ ಇರೋದ್ರಿಂದ ಜನಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಆ ಟ್ರೈನ್ ಇರೋದ್ರಿಂದ ತುಂಬಾ ಅನುಕೂಲ, ಬೆಂಗಳೂರಲ್ಲಿ ಕೂಡ ಬಂದು ಹೋಗೋದಕ್ಕೆ ಎಲ್ಲ ಅನುಕೂಲ ಆಗ್ತಾ ಇದೆ. ಆದ್ರೆ 2 ವೀಲರ್ಗಳಲ್ಲಿ ಕಾರ್ಗಳಲ್ಲಿ ಓಡಾಡೋರಂತೂ ಆ ರಸ್ತೆಗಳಲ್ಲಿ ಒಂದ್ಸರಿ ಹೋದ್ರೆ ಮಿನಿಮಮ್ ತಿಂಗಳಿಗೆ 15,000 ರಿಂದ 20,000 ರೂಪಾಯಿ ಅಂತೂ ಖಂಡಿತವಾಗಿ ಖರ್ಚಾಗತ್ತೆ. ಸಂಪಾದನೆ ಮಾಡೋದೆಲ್ಲ ಈ ರಸ್ತೆಗಳಲ್ಲಿ ಗಾಡಿಗಳಿಗೆ, ಮೆಕ್ಯಾನಿಕ್ ಗ್ಯಾರೇಜ್ಗಳಿಗೆ ಸರ್ ಹೋಗ್ತಾ ಇದೆ ಇವತ್ತಿನ ದಿವಸ. ಅದು ಇವಾಗ ತುಂಬಾ ನಮ್ಮ ತಾಲೂಕಲ್ಲಿ ಹೆಚ್ಚಾಗಿ ಕ್ರಷರ್ಗಳಿದಾವೆ, ಡೆಸ್ಟ್ ಅಲರ್ಜಿಗಳು, ಅಲ್ಲಿ ಅಂತ ಸುತ್ತು ಇರೋಂತ ಜನಗಳು ಎಲ್ಲ ಬಡವರು, ಅದನ್ನ ನಂಬ್ಕೊಂಡು ಜೀವನ ಮಾಡೋಂಥವ್ರು ಎಷ್ಟೋ ಜನ ಇದಾರೆ. ಇವತ್ತು ಅವೆಲ್ಲ ಮುಚ್ಚಿದ್ರೆ ಅಲ್ಲಿರೋಂಥ ಜೀವನಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅವ್ರು ಯಾರು ನಡೆಸ್ತಾ ಇದಾರೋ ಅವ್ರು ಅಟ್ಲೀಸ್ಟ್ ಉತ್ತಮವಾಗಿ ನಡೆಸೋಂಥದ್ದು ಮಾಡ್ಬೇಕು, ಡೆಸ್ಟ್ ಹೋಗ್ದಿರಂಗೆ. ಅದಕ್ಕೇನಾದ್ರು ಸೇಫ್ಟಿ ಮೆಜರ್ಸ್ ಏನಾದ್ರು ಮಾಡೋದಾಗಿರ್ಬೋದು. ಲಾರಿಗಳಲ್ಲಿ ಇವತ್ತು ಎಷ್ಟೋ ಗಾಡಿಗಳಲ್ಲಿ ಹೋಗ್ತಾ ಇರುತ್ತೆ ಟನ್ನೇಜ್ ಲೆಕ್ಕ, ಅದಕ್ಕೇನು ಒಂದು ಟಾರ್ಪಲು ಇರಲ್ಲ, ಏನು ಇರಲ್ಲ. ಅವೆಲ್ಲ ಸೇಫ್ಟಿ ಮಾಡ್ಕೊಂಡ್ರೆ ಜನಕ್ಕೂ ಯಾರಿಗೂ ತೊಂದರೆ ಆಗಲ್ಲ. ಆ ರೀತಿ ಅವೇರ್ನೆಸ್ ಮಾಡ್ಬೇಕು ಜನಗಳಿಗೆ. ತಾಲೂಕ್ ದಂಡಿಗಳ ಯಾರು ನಾಯಕರುಗಳಿರ್ತಾರ ಅವ್ರು ಮಾಡ್ಬೇಕು. ಆದ್ರೆ ಅವರೇ ಮಾಡ್ತಾ ಇರೋದ್ರಿಂದ ಇವೆಲ್ಲ ಇದನ್ನ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ. ಅದು ಹಂಗಾಗಿ ಜನಕ್ಕೂ ನಿಜವಾಗ್ಲೂ ತುಂಬಾ ತೊಂದರೆಗಳಾಗ್ತವೆ. ಒಬ್ಬೊಬ್ರು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಮಾಲೂರಲ್ಲಿ ಅಥವಾ ಕೋಲಾರಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಸುಮ್ನೆ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡ್ ಬರ್ತಾರೆ. ಆಮೇಲೆ ನೋಡ್ರೆ ಅವ್ರಿಗೆ ಲಿವರ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್, ಒಂದು ಸರಿ ಮೆನಿಪಲ್ ಬೇರೆ ಕಡೆ ಎಲ್ಲಾದ್ರು ಸೀರಿಯಸ್ ಆದಾಗ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ದೊಡ್ಡ ಆಸ್ಪತ್ರೆಗೆ ಹೋದ್ಮೇಲೆ ಮಿನಿಮಮ್ 7 ರಿಂದ 10 ಲಕ್ಷ 15 ಲಕ್ಷ ಬಿಲ್ ಹಾಕಿರ್ತಾರೆ. ಎಲ್ಲಿಂದ ತಂದು ಕಟ್ತಾರೆ ಅವ್ರು? ವರ್ಷ ಪೂರ್ತಿ ಕೂಡಿಕ್ಕೆ ಇದ್ರೆ ಕೂಡ ಅವ್ರು ಕೂಡಿಕ್ಕೆ ದುಡ್ಡು ಸಾಧ್ಯನೇ ಇಲ್ಲ. ಸಂಪಾದನೆ ಮಾಡ್ಬೇಕು, ಜೀವನ ಮಾಡ್ಬೇಕು, ಖರ್ಚು ಮಾಡ್ಬೇಕು, ಮುಗ್ದೋಗಿರ್ತಾರೆ. ಕೂಡಿಕ್ಕೆ ಅಂತಂತೂ ಆಗದೇ ಇಲ್ಲ. ಅವರು ಆಸ್ಪತ್ರೆಗಂತೂ ಹೋದ್ರೆ ನೆಕ್ಸ್ಟ್ ಬರ್ಬೇಕಾದ್ರೆ ಬಾಡಿ ಮಾತ್ರನೇ ಬರೋದು. ಆ ತರ ಪರಿಸ್ಥಿತಿಗಳಾಗ್ಬಿಟ್ಟಿದೆ ಇವತ್ತಿನ ದಿವಸ. ಇವತ್ತು ನಾವು ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಕೋವಿಡ್ ಟೈಮಲ್ಲಿ ಇವತ್ತು ನಾವು ಹೆಚ್ಚಾಗಿ ಕೆಲಸ ಮಾಡಿದೀವಿ ಅಂತಂದ್ರೆ ನಮ್ಮ ತಾಲೂಕ್ ಜನರಿಗೋಸ್ಕರ ನಾವು ನಮ್ಮ ಕೈಯಲ್ಲಾಗಿದ್ದು ಸೇವೆ ನಾವು ಮಾಡ್ಬೇಕಂತೇಳಿ ಪ್ರತಿ ಗ್ರಾಮಗಳಿಗೆ
ಸುಮಾರು 350 ಗ್ರಾಮಗಳಿಗೆ ಸ್ಯಾನಿಟೈಸ್ ಮಾಡಿಸಿದ್ರಿ. 2.5-3 ಲಕ್ಷ ಸ್ಯಾನಿಟೈಸ್ ಮಾಸ್ಕ್ಗಳು ಕೊಟ್ಟಿದೀವಿ. ದೇವಸ್ಥಾನಗಳು, ಪುರಸಭೆ, ಆಸ್ಪತ್ರೆಗಳಿಗೆ ಎಲ್ಲ ಕಡೆನೂ ಸ್ಯಾನಿಟೈಸ್ ಯಂತ್ರಗಳನ್ನ ಹಾಕ್ಸಿದೀವಿ. ಹಲವಾರು ಕಾರ್ಯಕ್ರಮಗಳು ಮಾಡಿದೀವಿ. ಜೊತೆಯಲ್ಲಿ ನಮ್ಮ ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಕೂಡ ಗ್ರಾಮಗಳಿಗೆ ವೆಹಿಕಲ್ಸ್ ಕಳ್ಸಿ ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಭಯ ಬೀಳ್ತಾ ಇದ್ರು. 65 ವರ್ಷದ ಪಟ್ಟವ್ರು, 80 ವರ್ಷದ ಪಟ್ಟವ್ರು, 70 ವರ್ಷದ ಪಟ್ಟವ್ರು ಫಸ್ಟ್ ವ್ಯಾಕ್ಸಿನ್ ಬಿಟ್ಟವಾಗ ಅವ್ರು ಹಾಕ್ಸ್ಕೊಂಡ್ರೆ ಏನಾಗ್ಬಿಡುತ್ತೋ ಅಂತ ಭಯ ಬೀಳ್ತಾ ಇದ್ರು. ಅಂತವ್ರಿಗೆಲ್ಲ ವೆಹಿಕಲ್ಸ್ ಮಾಡಿ ಊರ್ಲಿಂದ ಕರ್ಕೊಂಡ್ಬಂದು ಆಸ್ಪತ್ರೆದಲ್ಲಿ ಅವ್ರಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಊರುಗಳಿಗೆ ಬಿಡಂತ ಕೆಲಸ ಮಾಡ್ತಾ ಇದ್ರಿ. ಅದರಿಂದ ತುಂಬಾನೇ ರೆಸ್ಪಾನ್ಸ್ ಬರ್ತಾ ಇತ್ತು. ನಮಗೂ ಕೂಡ ಜನ ಆಶೀರ್ವಾದ ಮಾಡಿದ್ರೆ ನಾವು ಅವ್ರ ಜೊತೆ ನಿಂತ್ಕೊಂಡು ನಮ್ಮ ಕೈಯಲ್ಲಿ ಆಗಿದ್ದ ಸೇವೆ, ಇಂಥ ಒಂದು ಸಮಯದಲ್ಲಿ ಸೇವೆ ಮಾಡ್ಬೇಕನ್ನೋ ಉದ್ದೇಶದಲ್ಲಿ ನಾವು ಇದೆಲ್ಲ ಮಾಡಿದೀವಿ. ಕೋಲಾರಲ್ಲಿ ತರಕಾರಿ ಬೆಳೆದಿರೋಂಥ ತರಕಾರಿಗಳೆಲ್ಲ ಎತ್ಕೊಂಡೋಗ್ಬಿಟ್ಟು ಕೊಂಡ್ಕೊಳಕ್ಕೆ ಯಾರು ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ 45 ದಿವಸ ಲಾಕ್ ಡೌನ್. ಎಲ್ಲ ರೈತರು ಬೆಳೆದಿರೋಂಥ ತರಕಾರಿಗಳನ್ನೆಲ್ಲ ರಸ್ತೆಗಳಲ್ಲಿ ಬಿಸಾಕ್ತಾ ಇದ್ರು, ಅಲ್ಲೇ ತೋಟಗಳಲ್ಲೇ ಬಿಟ್ಬಿಡ್ತಾ ಇದ್ರು. ನಾವು ಅವ್ರ ಹತ್ರ ಖರೀದಿ ಮಾಡಿ ಮನೆಗೂ 5 kg ತರಕಾರಿ, ನಮ್ಮ ವಾರ್ಡಲ್ಲಿ ಆಗಿರ್ಬೋದು, ಈ ತರ ಮನೆಗೂ 5 kg ತರಕಾರಿ ಪ್ರತಿ ಮನೆಗೂ ಕೊಡೋಂತ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಇಲ್ಲಿ ಕೋವಿಡ್ ಲಾಕ್ ಡೌನ್ ಮಾಡಿರ್ತಾರೆ ಗ್ರಾಮಗಳಲ್ಲಿ, ಅಲ್ಲಿ ರೇಷನ್ ಕಿಟ್ಗಳು ಕೊಡೋಂಥದ್ದಾಗಿರ್ಬೋದು. ಈ ತರ ಪ್ರತಿಯೊಂದು ನಮ್ಮ ಕೈಯಲ್ಲಾಗಿದ್ದ ಸೇವೆ ನಾವು ಮಾಡ್ಕೊಂಡು ಬರ್ತಾ ಇದ್ರಿ. ನನ್ನ ಜೊತೆ ನಮ್ಮ ಮನೆಯವರು ಕೂಡ ಈ ಕೆಲ್ಸಗಳಿಗೆಲ್ಲ ಕೈ ಜೋಡಿಸಿದ್ದಾರೆ. ಹಾಗಾಗಿ ಜನರು ಕೂಡ ಇಲ್ಲಿ ವಾರಂಟಿಯಾಗಿ ಜನ ಕೂಡ ನಮ್ ಜೊತೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಕೋವಿಡ್ ಟೈಮಲ್ಲಿ. ಅದೇ ಒಂಥರ ಖುಷಿ ನಮಗೆ. ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ, ಆ ಅವಕಾಶನ ನಾವು ಉಪಯೋಗಿಸ್ಕೊಂಡು ಜನಕ್ಕೆ ತಲುಪಿಸುವಂತದ್ದು ಏನಾದ್ರು ಮಾಡ್ಬೇಕು ಅಂತ ಮಾಡೋದ್ರಿಂದನೇ ನಮ್ಗೊಂದು ಸ್ಫೂರ್ತಿ. ನಾವ್ ಇಷ್ಟೆಲ್ಲ ಚೆಂದಾಗಿದ್ದೀವಿ, ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತ ಒಂದು ಶಕ್ತಿ ಬರ್ತಾ ಇದೆ. ಓಕೆ ಸರ್, ನಾನು ಇನ್ಫ್ಯಾಕ್ಟ್ ಶರತ್ ಬಚ್ಚೇಗೌಡರಿಗೆ ಹೇಳ್ತಿದ್ದೆ, ಹೊಡಿ ಬಡಿ ಕಡಿ ಅನ್ನುವಂಥ ರಾಜಕೀಯ ಏನಿದೆ ಹೊಸಕೋಟೆ ಈ ಭಾಗದಿಂದ ಕೋಲಾರ ಆ ಭಾಗದವರೆಗೂ, ಬಾರ್ಡರ್ ವರ್ಗೂ ಇದೆ ಅಂತ. ಹೇಗ್ ಧೈರ್ಯ ಮಾಡಿದ್ರಿ ಆ ಕ್ಷೇತ್ರದಲ್ಲಿ ಅಂತ? ಮಾಲೂರು ತಾಲೂಕಲ್ಲಿ ವಡಿ ಬಡಿ ಕಡಿ ಅವೆಲ್ಲ ಇಲ್ಲ. ಮಾಲೂರು ತಾಲೂಕೇ ಒಂಥರ ಡಿಫ್ರೆಂಟ್, ಮಾಲೂರು ಜನನೇ ಒಂಥರ ಡಿಫ್ರೆಂಟ್. ಯಾರು ಜನಗಳು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡೋದು ಇಲ್ಲ. ಜನನು ಅಂತವ್ರಲ್ಲ, ಇಲ್ಲೆಲ್ಲ ಸ್ಮೂತ್ ಆಗಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗೋಂತ ಜನ. ಅದು ಬಿಟ್ಟು ಇಂಥ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರೋಂಥವ್ರು ತುಂಬಾ ಕಡಿಮೆ. ಇಲ್ಲೂ ಇಲ್ಲ ಅಂತ ವಾತಾವರಣ ಮಾಲೂರು ತಾಲೂಕಲ್ಲಿ ಇಲ್ಲ. ಜನನು ಅದಕ್ಕೆ ಅವಕಾಶ ಕೊಡಲ್ಲ. ಓಕೆ ಸರ್, ಇನ್ಫ್ಯಾಕ್ಟ್ ಶಾಸಕರು ರೀಸೆಂಟ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ನಿಮಗೆ ಮೋಸ ಮಾಡಿ ಇನ್ನೊಬ್ರು ಕ್ಯಾಂಡಿಡೇಟ್ ಟಿಕೆಟ್ ತಗೊಂಡ್ ಬಂದ್ಬಿಟ್ರು ಅಂತ. ಅಂದ್ರೆ ನಿಮ್ ಪರ ಬ್ಯಾಟ್ ಬೀಸಿದ್ದ ಅಥವಾ ಏನದು ಅಂತ ಗೊತ್ತಾಗ್ಲಿಲ್ಲ ಇನ್ನು. ಸಹಜ, ನಮ್ಮನ್ ಬೈಯೋದು ಇರುತ್ತೆ, ಇನ್ನೊಬ್ಬರನ್ನ ಹೊಗಳೋದು ಇರುತ್ತೆ, ನಮ್ಮನ್ನ ಹೊಗಳೋದು ಇರುತ್ತೆ. ಅದೆಲ್ಲ ಸಹಜವಾಗಿ ಇವಾಗ ಇನ್ನೊಬ್ರು ಏನಾದ್ರು ನಿಮ್ ಬಗ್ಗೆ ಮಾತಾಡಿದಾಗ ಇನ್ನೊಬ್ರು ಪರವಾಗಿ ಮಾತಾಡ್ತಾರೆ, ನಾವು ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರು ಇನ್ನೊಬ್ರು ಪರವಾಗಿ ಮಾತಾಡ್ತಾರೆ. ಇವೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ ಸರ್. ರಾಜಕೀಯದಲ್ಲಿ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕೆ ಆಗಲ್ಲ. ಇವತ್ತು ನಾವು ಪಕ್ಷ ಬಿಜೆಪಿನಲ್ಲಿ 100 ಟಿಕೆಟ್ ತಗೊಂತೀವಿ ಅನ್ಕೊಂಡಿದ್ರಿ. ಜನಕ್ಕೂ ಒಂದು ವಿಶ್ವಾಸ ಇತ್ತು, ಟಿಕೆಟ್ ಕೊಟ್ಟಿಲ್ಲ ನಮಗೆ. ಹಾಗಾಗಿ ನಮ್ ಜನರ ಧೈರ್ಯದಿಂದ ಇವತ್ತು ನಾವು ಇಂಡಿಪೆಂಡೆಂಟ್ ಆಗಿ ನಿಂತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಮ್ಗೆ ಹಂಗಂತರ್ಬಿಟ್ಟು ನಾವು ಒಬ್ಬರನ್ನ ನಂಬ್ಕೊಂಡ್ರವ್ರು ಕೈ ಕೊಟ್ರು ನಮ್ಗೆ. ಹಂಗಂತರ್ಬಿಟ್ಟು ಜನ ಇವತ್ತು ತಾಲೂಕಲ್ಲಿ ಯಾವ ಪಕ್ಷ ಎಲ್ಲೆಲ್ಲಿ ಇರ್ತಾರೆ, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕೆ ಆಗೋದಿಲ್ಲ ಇದು. ಬಟ್ ಎಲ್ಲೋ ಒಂದು ಕಡೆ ಸರ್, ಬಾವುಟ ಕಟ್ಟೋದ್ರಿಂದ ಹಿಡಿದು ಜನರನ್ನ ಸೇರಿಸೋದ್ರಿಂದ ಹಿಡಿದು ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಪಟ್ಟಿದ್ರಿ. ಯಾರೋ ಬಂದು ನೀವು ಬೆಳೆಸಿದ್ದ ಫಸಲ್ ತಿನ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಅಂತಲ್ಲ. ಯಾರೋ ಬಂದು ನಮ್ ಫಸಲ್ ತಿಂತಾರೆ ಅನ್ನೋದು ತಪ್ಪು. ಹೈಕಮಾಂಡ್ಗೂ ಇವೆಲ್ಲ ಮಾಡ್ಬೇಕಾಗಿರೋದು. ಅವ್ರಿಗೂ ಆಸೆ ಇರುತ್ತೆ, ನಾವ್ ಹೋಗಿ ತಗೊಬೇಕು ಅಂತ, ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಆದ್ರೆ ಹೈಕಮಾಂಡ್ ಇಲ್ಲಿ ಯಾರು ಸ್ಥಳೀಯವಾಗಿ ಕೆಲಸ ಮಾಡ್ತಾ ಇದಾರೆ, ಯಾರು ಜನ ಕೆಲಸ ಪಕ್ಷಕ್ಕೆ ಕಟ್ಟಂತ ಕೆಲಸ ಯಾರು ಮಾಡ್ತಾ ಇದಾರೆ ಏನು ಅಂತ ಅವ್ರು ನೋಡ್ಬೇಕಾಗಿರೋದು. ಹಾಗಾಗಿ ನನಗೂ ಆಸೆ ಇದೆ, ನಾನು ಈ ಪಕ್ಷದಲ್ಲಿ ನಿಂತ್ಕೊಬೇಕಂತ ಇನ್ನೊಬ್ರಿಗೂ ಆಸೆ ಇರುತ್ತೆ. ಆದ್ರೆ ಕೊಡ್ಬೇಕಾಗಿರೋದು ಯಾರು? ಹೈಕಮಾಂಡ್. ಮಾಲೂರು ತಾಲೂಕ್ ಜನರಿಗೆ ಯಾರು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಜನದ ರಿಪೋರ್ಟ್ ಹೈಕಮಾಂಡ್ ನೋಡ್ಬೇಕಾಗಿತ್ತು. ಆದ್ರೆ ಅವೆಲ್ಲ ನೋಡಿದ್ರೆ ಗಾಳಿ ತೂರಿ ಕೊಡಂತದ್ದು. ಹಾಗಾಗಿ ಅವ್ರ ಬಗ್ಗೆ ನಾವು ಅವ್ರು ಬಂದು ಕಿತ್ಕೊಂಡ್ಬಿಟ್ರು ಅಂತ ಹೇಳೋದು ತಪ್ಪದು. ಯಾಕಂದ್ರೆ ಹೈಕಮಾಂಡ್ ಸೇರಿರೋದು. ಅದು ಯಾರು ಮಿಸ್ಲೀಡ್ ಮಾಡಿದ್ರು ಅಂತ? ಯಾರು ಮಿಸ್ಲೀಡ್ ಅಲ್ಲ ಇದು. ಕೆಲವರು ಪ್ರಭಾವಿ ಮುಖಂಡರುಗಳು ಯಾರು ನಮ್ಮ ಪ್ರಭಾವಿ ಮುಖಂಡರುಗಳು ಸುಧಾಕರ್, ಕೆಲವರು ನಾಯಕರುಗಳೆಲ್ಲ ಸೇರಿ ಒಂದು ಆ ಲೆಕ್ಕಾಚಾರದಲ್ಲಿ ತಗೊಂಡೋಗಿ ಇದ್ ಮಾಡಿದ್ರು. ಅವ್ರಿಗೆಲ್ಲ ಪಕ್ಷದ ಕಾರ್ಯಕರ್ತರು, ಪಕ್ಷ ಕಟ್ಟಂತ ಕಾರ್ಯಕರ್ತರು ಅವೆಲ್ಲ ಕಾಣಿಸಲ್ಲ ಅವ್ರಿಗೆ. ಅವ್ರಿಗೆಲ್ಲ ಏನಂತಂದ್ರೆ ಬೇರೆ ರೀತಿ ಅವರೆಲ್ಲ. ಹಾಗಾಗಿ ಆತರ ನಮಗ್ ತೊಂದರೆ ಆಯ್ತು. ಅಷ್ಟ್ ಬಿಟ್ರೆ ನಮ್ಗೆ ತಾಲೂಕ್ ಜನ ಆಗ್ಲಿ ಯಾರೇ ಆಗ್ಲಿ ನಮ್ ಕಾರ್ಯಕರ್ತರಾಗ್ಲಿ ನಮ್ಗೆ ಯಾರು ಮೋಸ ಮಾಡಿಲ್ಲ. ನಮ್ ಜೊತೆ ಧೈರ್ಯವಾಗಿ ನಿಂತ್ಕೊಂಡ್ರು, ನಮ್ಗೆ ಅವರು ನಮ್ ಬೆಂಬಲಕ್ಕೆ ನಿಂತ್ಕೊಂಡು ನಮ್ಗೆ ಶಕ್ತಿ ತುಂಬಾ ಕೆಲಸ ಮಾಡಿದ್ರು. ಓಕೆ ಸರ್, ಸೋತ್ರು ಕೂಡ ಕಂಟಿನ್ಯೂಸ್ಲಿ ಮಾಲೂರಲ್ಲೇ ಓಡಾಡ್ತಾ ಇದ್ದೀರಿ. ಲೈಕ್ ಏನ್ ಪರ್ಟಿಕ್ಯುಲರ್ ನೀವು ಕಂಡ ಕನಸುಗಳು ಕಮರಿ ಹೋದಾಗ ಒಂದ್ ಕಡೆ ನೋವಾಗೇ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಓಡಾಡ್ತಿರ್ತೀರಿ ಅಲ್ಲಿ.
ಪರ್ಟಿಕ್ಯುಲರ್ಲಿ ನೀವು ನೋಡಿರುವ ಹಾಗೆ ಚೇಂಜ್ ಆಗೇ ಇಲ್ಲ ಮಾಲೂರು ಅಂತ? ಖಂಡಿತವಾಗಿಲ್ಲ. ಇವತ್ತು ನಮಗೆ ಒಂದು ಚೂರಷ್ಟು ನೋವು ಕೂಡ ಇಲ್ಲ. ಯಾಕಂದ್ರೆ ನಮ್ಗೆ ಜನರ ಮನಸ್ಸು ಗೆದ್ದಿದೀವಿ ನಾವು. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ವಿಧಾನಸೌಧಕ್ಕೆ ಹೋಗಿಲ್ಲ, ಅಷ್ಟು ಬಿಟ್ರೆ ಜನರ ಮನಸ್ಸು ಗೆದ್ದಿದೀವಿ. ಬೇಕಾಗಿರೋದು ಅಷ್ಟೇ ಅಲ್ವಾ, ಜನರ ಸೇವೆ ಮಾಡೋದಕ್ಕೆ ಜನರ ಮನಸ್ಸು ಗೆದ್ರೆ ಸಾಕು, ಜನರ ಕೆಲಸ ನಮ್ ಮಾಡ್ಬೋದು. ವಿಧಾನಸೌಧಕ್ಕೆ ಹೋಗಿದ್ರೆ ಇನ್ನು ಹೆಚ್ಚಾಗಿ ನಮ್ಮ ಒಂದು ಜನ ನಮ್ಮನ್ನ ಏನ್ ನಂಬಿದಾರೋ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಬಿಟ್ರೆ ನಾವೇನ್ ಮಾಡ್ಬೇಕು ನಿರಂತರವಾಗಿ ಆ ಕೆಲಸ ನಾವು ಮಾಡೋಂತ ಕೆಲಸ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ. ಹಾಗಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಸರ್, ನೀವು ಪರ್ಟಿಕ್ಯುಲರ್ಲಿ ಯೋಜನೆಗಳನ್ನ ಹಾಕೊಂಡಿರ್ತೀರಿ, ಯಾವರೇ ಕೂಡ ಶಾಸಕರಾಗಬೇಕು ಅಂತಂದ್ರೆ ತಮ್ಮ ಕ್ಷೇತ್ರದ ಬಗ್ಗೆ ಒಂದಷ್ಟು ಪ್ಲಾನ್ಸ್ ಗಳು, ಅವ್ರದೇ ಒಂದು ಬ್ಲೂ ಪ್ರಿಂಟ್ ಇದ್ದೇ ಇರುತ್ತೆ. ಏನ್ ಬ್ಲೂ ಪ್ರಿಂಟ್ ಇತ್ತು ತಮಗೆ ಅಂತ ಕ್ಷೇತ್ರದ ಬಗ್ಗೆ? ಸರ್ಕಾರದಿಂದ ಬರುವಂತ ಯೋಜನೆಗಳು ಬೇಕಾದಷ್ಟಿದೆ. ಸರ್ಕಾರದಿಂದ ಬರುವಂತ ಯೋಜನೆಗಳು ಜನಕ್ಕೆ ಮುಟ್ಟಿಸಿದ್ರೆ ಸಾಕು, ಅವ್ರಿಗೊಂದು ಅವಕಾಶ. ಅವ್ರು ಏನೇ ಕಷ್ಟದಲ್ಲಿದ್ರು ಕೂಡ ಒಂದೊಂದು ಬಗೆಹರಿತಾ ಇರುತ್ತೆ. ಇವತ್ತು ಕೆಲವ್ರಿಗೆ ಮನೆಗಳಿಲ್ಲ, ಕೆಲವರಿಗೆ ಮನೆಗಳಿದ್ರೆ ಕೂಡ ಅಕ್ಪತ್ರಗಳಿಲ್ಲ, ಕೆಲವರಿಗೆ ಸೈಟ್ಗಳಿದ್ರೆ ಅವ್ರ ಮನೆ ಕಟ್ಕೊಳಕ್ಕೆ ಖಾತಾಗ್ಲಿಲ್ಲ ಅಂದ್ರೆ ಸರ್ಕಾರದಿಂದ ಬರಂತ ಯೋಜನೆಗಳು, ಮನೆಗಳು, ಪಂಚಾಯತಿಯಿಂದ ಮನೆಗಳು ಕಟ್ಕೊಳ್ಳೋದಕ್ಕೂ ಆ ಅವಕಾಶ ಸಿಗಲ್ಲ. ಹಾಗಾಗಿ ಇವತ್ತು ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು, ಈ ಕಾರ್ಡ್ ಆಗಿರ್ಬೋದು, ಈ ಶ್ರಮ ಕಾರ್ಡ್ ಆಗಿರ್ಬೋದು, ಹಲವಾರು ಯೋಜನೆಗಳಿದಾವೆ. ಆ ಯೋಜನೆಗಳು ಜನಕ್ಕೆ ಮುಟ್ತಾ ಇಲ್ಲ. ಇವತ್ತು ಏನಾದ್ರೂ ಒಬ್ರು ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಮಿನಿಮಮ್ 50,000, 1,00,000, 2,00,000 ಇಲ್ಲಾಂದ್ರೂ ಇವತ್ತು ಒಳ್ಳೆ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಸಿಗಲ್ಲ. ಅದಕ್ಕೆಲ್ಲ ಏನು ಸರ್ಕಾರ ಕೊಟ್ಟಿರಂತ ಯೋಜನೆಗಳು ಯಾವ ರೀತಿ ಮಾಡ್ಕೊಬೇಕಂತ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಒಂದು ತಾಲೂಕಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಕ್ಯಾಂಪ್ ಮಾಡಿ ಮನೆಗೂ ಒಂದು ಆಯುಷ್ಮಾನ್ ಭಾರತ್, ಈ ಶ್ರಮ ಕಾರ್ಡ್ಗಳು ಯಾರೆಲ್ಲ ಊರುಗಳಲ್ಲಿ ಕ್ಯಾಂಪ್ ಆಗಿ ಎಲ್ರು ಮಾಡಿಸ್ಕೊಬೇಕನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಮಾಡಿಸಿ ಒಂದು 50,000 ಆಯುಷ್ಮಾನ್ ಭಾರತ್, ಈ ಶ್ರಮ ಕಾರ್ಡ್ಗಳು ಮಾಡಿಸಿ ಕೊಡಂತ ಕೆಲಸ ಮಾಡಿದೀವಿ. ಅದನ್ನು ಹೆಂಗ್ ಉಪಯೋಗಿಸ್ಕೊಬೇಕಂತ ಕೆಲವ್ರಿಗೆ ಗೊತ್ತೇ ಇಲ್ಲ. ಆ ಉದ್ದೇಶಕ್ಕೋಸ್ಕರ ತಾಲೂಕಲ್ಲಿ ಏನೆಲ್ಲ ಹೆಲ್ತ್ ಬಗ್ಗೆ ಕಾಳಜಿ ಇಲ್ಲ ತುಂಬಾ ಜನಕ್ಕೆ, ಅದಕ್ಕೆ ಕ್ಯಾಂಪ್ಗಳು ಪ್ರತಿ ಗ್ರಾಮಗಳ ಪಂಚಾಯತಿಗಳಲ್ಲಿ ಕ್ಯಾಂಪ್ ಮಾಡಿಸಿ ನಾವು ಆರೋಗ್ಯ ಶಿಬಿರಗಳನ್ನು ಮಾಡಿಸಿ ಅವ್ರಿಗೆ ಆರೋಗ್ಯದಲ್ಲಿ ಏನ್ ಸಮಸ್ಯೆಗಳಿದೆ, ಅವ್ರಿಗೆ ಏನಾದ್ರು ಹೆಚ್ಚಾಗಿ ಸಮಸ್ಯೆ ಇದ್ದಾಗ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಕೆಲಸ ನಾವು ಮಾಡ್ಬೇಕಂತ ಈಗ ಮಾಡ್ತಾ ಇದೀವಿ. ಪ್ರತಿಯೊಂದು ಸರ್, ಸಮುದಾಯವಾರು ಅನೇಕ ನಿರೀಕ್ಷೆಗಳಿರುತ್ತೆ. ದಲಿತ ಸಮುದಾಯ ಆಗಿರಬಹುದು, ಮುಸ್ಲಿಂ ಸಮಾಜ ಆಗಿರಬಹುದು, ಮತ್ತೊಂದು ಕಡೆ ಕುರುಬ ಸಮಾಜ ಆಗಿರಬಹುದು, ಒಕ್ಕಲಿಗ ಸಮಾಜ ಆಗಿರಬಹುದು. ನಿಮ್ಮ ದೃಷ್ಟಿಕೋನದಲ್ಲಿ ಅವ್ರಿಗೆ ಪರ್ಟಿಕ್ಯುಲರ್ಲಿ ಏನಾದ್ರು ಇತ್ತ ಕನಸುಗಳು ಅಂತ ಸಮಾಜಗಳಲ್ಲಿ ಬದಲಾವಣೆ ತರೋದಕ್ಕೆ? ನೋಡಿ, ಪ್ರತಿ ಒಂದು ಸಮಾಜದಲ್ಲಿ ಕೂಡ ಎಷ್ಟೇ ದೊಡ್ಡ ಸಮಾಜಗಳಾಗಿದ್ರು ಕೂಡ ಅದರಲ್ಲಿ ಬಡವ ಮಕ್ಕಳು ಇದ್ದಾರೆ, ಬಡವರು ಕುಟುಂಬಗಳಲ್ಲಿ ಇರ್ತದೆ. ಆ ಕುಟುಂಬಗಳಿಗೆ ಇವತ್ತು ನಾವು ಎಲ್ಲಾ ಜಾತಿ ಜನಾಂಗದವ್ರಿಗೂ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು, ಆ ಸಮಸ್ಯೆಗಳು ಬಗೆಹರಿಸ್ಬೇಕು. ಕೆಲವರಿಗೆ ಸಮುದಾಯ ಭವನಗಳೇ ಇರಲ್ಲ, ಕೆಲವ್ರಿಗೆ ಇದ್ರೆ ಕೂಡ ಅದು ಏನು ಅಂತಾನು ಗೊತ್ತಿರಲ್ಲ. ಇವತ್ತು ಮದುವೆ ಮಾಡ್ಕೊಬೇಕಾದ್ರೆ ಎಷ್ಟೇ ತುಂಬಾ ಬಡವ ಮಕ್ಕಳು ಕುಟುಂಬದವರಾಗಿರ್ಬೋದು, ಒಂದ್ ಮದುವೆ ಮಾಡ್ಬೇಕಾದ್ರೆ 20,00,000, 20,000, 30,000, 50,000, 1,00,000 ಇಲ್ಲ ಅಂದ್ರೆ ಆಗದೇ ಇಲ್ಲ ಚೌಟ್ರಿ. ಅದು ಕೂಡ ಇಲ್ದಿರಂತ ಜನ ಎಷ್ಟೋ ಜನ ಇದ್ದಾರೆ. ಕರೆಕ್ಟ್. ಅಂತದಕ್ಕೆಲ್ಲ ಜನಾಂಗಗಳಿಗೆ ಏನಾದ್ರು ಒಂದು ಮಾಡುವಂತ ಕೆಲಸ ನಾವೆಲ್ಲ ಮಾಡ್ಬೇಕು. ಅಂತ ಒಂದು ಸವಲತ್ತುಗಳು ಕೊಟ್ರೆ ಇನ್ನೊಬ್ರ ಹತ್ರ ಕೈ ಚಾಚಕ್ ಹೋಗೋದಿಲ್ಲ. ಆ ಒಂದು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋಂತ ಕೆಲಸ ಆಗ್ಬೇಕು. ಒಳ್ಳೆ ಸರ್ಕಾರಿ ಇವತ್ತು ಶಾಲೆಗಳು ಕೂಡ ಅಷ್ಟೇ ಉತ್ತಮವಾಗಿಲ್ಲ. ಇವತ್ತು CSR ಫಂಡ್ಸ್ ಬೇಕಾದಷ್ಟು ಕಂಪನಿಗಳಿದೆ. ಆ CSR ಫಂಡ್ಸ್ ತಂದು ಬಳಸ್ಕೊಳ್ಳೋಂತ ಕೆಲಸ ಆಗ್ತಾ ಇಲ್ಲ ತಾಲೂಕುಗಳಲ್ಲಿ. ಇವೆಲ್ಲ ಕೊರತೆಗಳಿದೆ. ಇವತ್ತು ಸರ್ಕಾರಗಳು ಕೂಡ ಇವತ್ತು ಫ್ರೀ ಸ್ಕೀಮ್ಗಳು ಅದು ಕೊಟ್ಟಿದೀವಿ ಅಂತಾರೆ. ಅದು ಯಾರಿಗೂ ಜನಕ್ಕೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಉಪಯೋಗನೇ ಆಗ್ತಾ ಇಲ್ಲ. ಕೆಲವರು ಇವತ್ತು ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಬಾರ್ಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಸರ್ಕಾರ ನಡೀತಾ ಇರೋದೇ ಬಾರ್ಗಳಿಂದ, ಎಣ್ಣೆಯಿಂದ ಇವತ್ತು ಸರ್ಕಾರ ನಡೀತಾ ಇದೆ. ಹಾಗಂತ ಹೇಳ್ಬಿಟ್ಟು ಮನೆಗೂ ಊರಿಗೂ ಬಾರ್ಗಳು ಮಾಡಕ್ಕಾಗತ್ತಾ? ಇವತ್ತು ಆ ರೀತಿ ಆಗ್ಬಿಟ್ಟಿದೆ ತಾಲೂಕುಗಳಲ್ಲಿ. ಅಂತವೆಲ್ಲ ಕಡಿವಾಣ ಹಾಕ್ಬೇಕು. ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ಗಳು ದಾಟಿ ಹೋದ್ರೆ ಏನಾಗುತ್ತೆ? ಇದೆಲ್ಲ ಮುಂಚೆ ಇರೋ ಸರ್ಕಾರಗಳು ಎಲ್ಲನೂ ಅಂತದಕ್ಕೆಲ್ಲ ಕಡಿವಾಣ ಹಾಕಿತ್ತು. ಈಗ ಈ ಸರ್ಕಾರದಲ್ಲಿ ಅವೆಲ್ಲ ಏನು ಇಲ್ಲ. ಏನಂದ್ರೆ ಎಲ್ಲ ಏನ್ ಬೇಕೋ ಮಾಡ್ಬೋದು, ಆ ರೀತಿ ಆಗ್ಬಿಟ್ಟಿದೆ ಇವತ್ತು ಸರ್ಕಾರಗಳು. ಓಕೆ ಸರ್, ಮಾಲೂರಿನ ತುಂಬಾ ದೂರ ಇಲ್ಲ, ಉತ್ತರ ಕರ್ನಾಟಕದ ರೀತಿಯಲ್ಲೆಲ್ಲೋ ಇಲ್ಲ, ಬೆಂಗಳೂರಿಂದ ಕೂಗಳತೆ ದೂರದಲ್ಲಿರುವಂತಹ ಕ್ಷೇತ್ರ. ಆದ್ರೂ ಕೂಡ ಯಾಕೆ ಮೂಲಭೂತ ಸೌಕರ್ಯಗಳದ್ದೇ ಸಮಸ್ಯೆ ಆಗ್ತಾ ಇದೆ? ನೋಡಿ, ತಾಲೂಕು ಕೋಲಾರ ಬೆಂಗಳೂರಿಗೆ ತುಂಬಾ ಹತ್ರ ಇರೋಂಥದ್ದು. ಬೆಂಗಳೂರು ಅಟ್ಯಾಚ್ ಇರೋಂಥದ್ದು 20-25 ಕಿಲೋಮೀಟರ್ ಹೋದ್ರೆ ಮಾಲೂರು ತಾಲೂಕು. ಆ ಮಾಲೂರು ತಾಲೂಕು ಸುತ್ತಮುತ್ತ ಕೋಲಾರ ಜಿಲ್ಲೆದಲ್ಲಿ ಇವತ್ತು ಒಳ್ಳೊಳ್ಳೆ ಇಂಡಸ್ಟ್ರಿಯಲ್ ಕಂಪನಿಗಳು ಬರ್ತಾ ಇದಾವೆ. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಸಮಸ್ಯೆ ಇರೋದು ಮುಖ್ಯವಾಗಿ. ಅದಕ್ಕೊಂದು ಪ್ಲಾನಿಂಗ್ ಇಲ್ಲ. ಒಂದು ಪ್ಲಾನಿಂಗ್ ಇದ್ರೆ ಅದನ್ನ ಬರೋಂತ ಗ್ರಾಂಟ್ಸ್ ನ ಯಾವ ರೀತಿ ಬಳಸ್ಕೊಬೇಕು, ಇನ್ನು 50 ವರ್ಷಕ್ಕೆ ಮುಂದಿನ ಯೋಜನೆಗಳು ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡ್ತಲ್ಲ. ಇವತ್ತು ಮಾಲೂರು ನಗರದಲ್ಲಿ ಬ್ರಿಡ್ಜ್ ಮಾಡ್ತೀನಿ ಅಂತ ಹೋಗ್ತಾ ಇದಾರೆ. ಬ್ರಿಡ್ಜ್ ಅವಶ್ಯಕತೆ ಇದೆಯಾ?
ನಾನ್ ತೀರ್ಮಾನ ಮಾಡೋದಲ್ವಲ್ಲ, ಬ್ರಿಡ್ಜ್ ಇಲ್ಲಿ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನಾನ್ ತೀರ್ಮಾನ ಮಾಡೋದಲ್ಲ. ತಾಲೂಕ್ ಜನರನ್ನ, ನಗರ ಪ್ರದೇಶದ ಜನಗಳನ್ನ ಕೇಳಿ ತೀರ್ಮಾನ ಮಾಡ್ಬೇಕು. ಅವಾಗ ಇದು ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು. ನಾವ್ ವಿರೋಧ ಪಕ್ಷದವ್ರು ಇವತ್ತೇನಾದ್ರು ನಾವು ಮಾತಾಡಕ್ ಹೋದ್ರೆ ಹೊಟ್ಟೆ ಉರಿ ಪಟ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಥವಾ ಅದು ನಾವು ಕೆಲಸ ಮಾಡೋದು ಅವ್ರು ಸಹಿಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವತ್ತು ಬ್ರಿಡ್ಜ್ ಅವಶ್ಯಕತೆ ಅಲ್ಲ, ಮುಖ್ಯವಾಗಿ ಔಟರ್ ರಿಂಗ್ ರೋಡ್ ಅವಶ್ಯಕತೆ. ಮಾಲೂರು ನಗರಕ್ಕೆ, ಮಾಲೂರು ತಾಲೂಕಿಗೆ, ನಮ್ಮ ತಾಲೂಕ್ ಸಂಬಂಧಪಟ್ಟಂಗೆ ಔಟರ್ ರಿಂಗ್ ರೋಡ್ ಅವಶ್ಯಕತೆ. ಇವತ್ತೇನು ಮುಖ್ಯವಾಗಿ ಮಾಲೂರು ನಗರದಲ್ಲಿ ಈಗ ಏನಾದ್ರು ಬ್ರಿಡ್ಜ್ ಮಾಡ್ಬಿಟ್ರೆ ಆ ವಾತಾವರಣನೇ ಕಳ್ದೋಗುತ್ತೆ. ಇವತ್ತು ಅಷ್ಟು ಚೆನ್ನಾಗಿದೆ ವಾತಾವರಣ. ಅದನ್ನೇ ನಾವು ಇರೋಂಥ ರಸ್ತೆನ ರೋಡ್ ವೈಂಡಿಂಗ್ ಮಾಡಿ ಅಚ್ಚುಕಟ್ಟಾಗಿ ರಸ್ತೆಗಳು ಮಾಡಿ ಒಳ್ಳೆ ಬ್ರಿಡ್ಜ್ ಅವಶ್ಯಕತೆ ಇಲ್ದ್ರ ಔಟ್ ರಿಂಗ್ ಮಾಡಿದ್ರೆ ಟ್ರಾಫಿಕ್ ಆಟೋಮೆಟಿಕ್ ಆಗಿ ಡೈವರ್ಟ್ ಆಗ್ಬಿಡುತ್ತೆ, ಅವಶ್ಯಕತೆ ಇರಲ್ಲ. ಅಂತ ಕೆಲ್ಸಗಳು ಏನೇ ಒಂದು ಯೋಜನೆಗಳು ಮಾಡ್ಬೇಕಾದ್ರೆ ನಗರದ ತಾಲೂಕಿನ ಜನರನ್ನ ಅವ್ರ ಒಂದು ವಿಶ್ವಾಸಕ್ಕೆ ತಗೊಂಡು ಅಂತ ಪ್ಲಾನ್ ಮಾಡಿದ್ರೆ ಅದು ಖಂಡಿತವಾಗಿ ಉತ್ತಮವಾಗಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ನಾವೆಲ್ಲ ಕಾರ್ಪೊರೇಟರ್ ಆಗಿರ್ಬೇಕಾದ್ರೆ ಕೂಡ ನಮ್ಮ ಮನೆಯವರು ಪ್ರತಿ ಒಂದು ವಾರ್ಡಲ್ಲಿ, ಪ್ರತಿ ಒಂದು ಲೇಔಟ್ಗಳಲ್ಲಿ ಕೂಡ ನಿಮ್ಮ ಲೇಔಟ್ಗೆ ಯಾವ ಕೆಲಸ ಆಗ್ಬೇಕು, ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಯಾವ ಕೆಲಸ ಮಾಡ್ಬೇಕು, ಪ್ರತಿಯೊಂದು ಕೂಡ ಒಂದೇ ಸರಿ ಸಿಂಗಾಪುರ್ ಮಾಡಕ್ಕಂತೂ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಒಂದು ಟೈಮ್ ಲಿಮಿಟ್ಸ್ ಇರುತ್ತೆ, ಅದರಲ್ಲಿ ನಮಗೆ ಯಾವ್ದು ಕೊಡ್ಬೇಕು ಫಸ್ಟ್. ಈಗ ನಗರಕ್ಕೆ ಇವತ್ತು 100 ಕೋಟಿ ದುಡ್ಡು ಬಂದಿದೆ, 50 ಕೋಟಿ ದುಡ್ಡು ಬಂದಿದೆ ಅಂತ ಹೇಳ್ತಾರೆ. ತಾಲೂಕಿಗೆ 3,500 ಕೋಟಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 3,500 ಕೋಟಿ ಅಂತಂದ್ರೆ ಎಷ್ಟು ಅಭಿವೃದ್ಧಿ ಮಾಡ್ಬೋದು, ಏನ್ ಮೂಲಭೂತ ಸೌಕರ್ಯಗಳು ಕೊಡ್ಬೋದು ಜನಕ್ಕೆ ಅನ್ನೋದು ಮುಖ್ಯವಾಗಿ ಪ್ಲಾನ್ ಬೇಕಲ್ವಾ. ಇವತ್ತು ಮೂಲಭೂತ ಸೌಕರ್ಯ 3,000 ಕೋಟಿ ನಗರಕ್ಕೆ 200 ಕೋಟಿ ಹಾಕಿದ್ರೆ ಸಾಕು. ಮಾಲೂರು ನಗರಕ್ಕೆ 200 ಕೋಟಿ ಹಾಕ್ಬಿಟ್ರೆ ಒಳ್ಳೆ ವಂಡರ್ಫುಲ್ ರೋಡ್ಗಳಾಗ್ಬಿಡುತ್ತೆ. ಇವತ್ತು ಮೂಲಭೂತ ಸೌಕರ್ಯ ಮೈನ್ ಸ್ಯಾನಿಟರಿ ಲೈನೇ ಇಲ್ಲ ಅಲ್ಲಿ, ಒಳ್ಳೆ ಡ್ರೈನೇಜ್ಗಳೇ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳು ಇಲ್ಲ, ಮನೆಗಳು ನಲ್ಲಿಗಳಿಲ್ಲ. ಆಗಿರ್ಬೇಕಾದ್ರೆ ನೀವು ಇಷ್ಟು ದುಡ್ಡು ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಒಂದು ಪ್ಲಾನ್ ಬೇಕಲ್ವಾ. ಟೋಟಲ್ ನಗರ ಏನಿದೆಯೋ ಅದಕ್ಕೆ ಒಂದು 200 ಕೋಟಿ ಹಾಕ್ಬಿಟ್ರೆ ನಾವು ಇದೆಲ್ಲ ಕೆಲಸಗಳು ಕೂಡ ಮಾಡ್ಬೋದು. ಆ ಪ್ಲಾನಿಂಗೇ ಇಲ್ಲ. ಹಾಗೆ ತಾಲೂಕಲ್ಲಿ ಇವತ್ತು 115 ವಿಲೇಜ್ ನ ಟೌನ್ ಪ್ಲಾನ್ ಸೇರಿಸಿದ್ದಾರೆ. ಇತ್ತು ಈಗ ಪುರಸಭೆ ಇದ್ದಿದ್ದು ನಗರಸಭೆ ಆಗಿದೆ, ಅದೇ ಇನ್ನೊಂದು ಪುರಸಭೆನೇ ಡೆವಲಪ್ಮೆಂಟ್ ಆಗಿಲ್ಲ. ಈಗ ನಗರಸಭೆ ಮಾಡಿದಾರಂದ್ರೆ ನಗರಸಭೆಗೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಹಾಕಿ ಕಲೆಕ್ಷನ್ ಮಾಡ್ತಾರೆ, ಜನಕ್ಕೆ ಅದ್ರ ಮೇಲೆ ಒತ್ತಡ ಆಗತ್ತೆ. ಎರಡನೇದು 115 ಇದ್ದಿದ್ದು ಹಳ್ಳಿಗಳನ್ನ 394 ಹಳ್ಳಿಗಳನ್ನು ಸೇರಿಸಿ ಇವತ್ತು ಮಾಲೂರು ನಗರಕ್ಕೆ ಸೇರ್ಸ್ಕೊಂಡಿದ್ದಾರೆ, ಟೌನ್ ಪ್ಲಾನ್ ಸೇರ್ಸ್ಕೊಂಡಿದ್ದಾರೆ. ಇದರಿಂದ ಜನದ ಹತ್ರ ಏನು ಸುಲಿಗೆ ಮಾಡ್ತಾರೆ, ಜನಕ್ಕೆ ಏನ್ ಅನುಕೂಲ ಆಗತ್ತೆ. ಇವತ್ತು 1 ಎಕರೆ ಚೇಂಜ್ ಆಫ್ ಪ್ಲಾನ್ ಹೋಗ್ಬೇಕು, ಇನ್ನೊಂದು ಕನ್ವರ್ಷನ್ ಹೋಗ್ಬೇಕಾದ್ರೆ ಪ್ರತಿಯೊಂದು ಜನಕ್ಕೆ ತೊಂದರೆಗಳಾಗತ್ತೆ. ಇದು ಜನಕ್ಕೆ ಅವೇರ್ನೆಸ್ ಮೂಡಿಸೋಂಥದ್ದು ಆಗ್ಬೇಕು. ಜನಕ್ಕೆ ನಿಜವಾಗ್ಲೂ ಏನ್ ಅವಶ್ಯಕತೆ ಇದೆಯೋ ಆಗಂತ ಕೆರೆಗಳು ಮಾಡ್ಬೇಕು. ಈಗ ಕೆರೆಗಳಿದಾವೆ ನಮ್ಮಲ್ಲಿ. ಇವತ್ತು ನಮ್ಮ ನಗರದ ಕೆರೆಗೆ ಸುಮಾರು 34 ಕೋಟಿ ಖರ್ಚು ಮಾಡಿ ಕೆರೆ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ. ಏನ್ ಅದರಿಂದ ಉತ್ತಮ, ಅದರಿಂದ ಉಪಯೋಗ ಏನು? ಇವತ್ತು ಅದೇ ಸ್ಯಾನಿಟರಿ ಲೈನ್ಗಳು, ನಮ್ಮ ನಗರದ ಸ್ಯಾನಿಟರಿ ಲೈನ್ಗಳು ಏನಾದ್ರು ಮಾಡಿದ್ರೆ ಅದನ್ನ ಕೆರೆಯಲ್ಲಿ ಏನಾದ್ರು ಒಂದು ವಾಟರ್ ಫಿಲ್ಟರ್ ಏನೋ ನಮ್ಮ ಸಿವೇಜ್ ಫಿಲ್ಟರ್ ಹಾಕ್ಸಿದ್ರೆ, ನನ್ನ ವಾರ್ಡಲ್ಲಿ ಮಾಡಿದ್ವಿ ನ್ಯಾಚುರಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಮಾಡಿದ್ವಿ. ಇವತ್ತು ಆ ಒಂದು ನಮ್ಮ ಮಾಲೂರು ನಗರದ ಒಂದು ಕೆರೆದಲ್ಲಿ ಅಷ್ಟು ದೊಡ್ಡ ಕೆರೆ ಅಭಿವೃದ್ಧಿ ಮಾಡ್ತಾ ಇದಾರೆ. 35 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದಾರೆ. ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಪ್ಲಾಂಟ್ ಗೆ 1.5 ಕೋಟಿ 2 ಕೋಟಿ ಅಷ್ಟೇ ಖರ್ಚಾಗೋದು. 1.5 ಕೋಟಿ 2 ಕೋಟಿ ಖರ್ಚು ಮಾಡಿದ್ರೆ ನಿಮ್ಗೆ ಮಾಲೂರು ನಗರದ ಏನು ಡ್ರೈನೇಜ್ಗಳು, ಸ್ಯಾನಿಟರಿ ಲೈನ್ಗಳು ಇದೆ ಅದನ್ನ ತಗೊಂಡ್ಬಂದು ಲಿಂಕ್ ಮಾಡಿದ್ರೆ ಫಿಲ್ಟರ್ ಆಗಿ ಎನಿ ಟೈಮ್ ಕೆರೆದಲ್ಲಿ ನೀರು ಇರುತ್ತೆ. ಈಗ ಇವರು ಎನಿ ಟೈಮ್ ಕೆರೆದಲ್ಲಿ ನೀರು ಉಳಿಯೋದಕ್ಕೋಸ್ಕರ ಏನು ಯೋಜನೆಗಳು ಮಾಡ್ಕೊಂಡಿದ್ದಾರೆ, ಕ್ಲಾರಿಟಿ ಇಲ್ಲ. ಈಗ ಅದೇ ಗಲೀಜು ನೀರೇ ಕೆರೆಗೆ ಬಿಡ್ಬೇಕೀಗ, ಅಥವಾ ಡೈವರ್ಟ್ ಮಾಡಿ ಬೇರೆ ಕಡೆ ಹೋಗುತ್ತೆ ನೀರು. ಕೆರೆ ಅಭಿವೃದ್ಧಿ ಮಾಡಿ ಕೆರೆದಲ್ಲಿ ನೀರು ಇಲ್ಲ ಅಂದ್ರೆ ಮಾಡಿ ಏನ್ ಪ್ರಯತ್ನ? ಆ ತರ ಮುಖ್ಯವಾಗಿ ಪ್ಲಾನಿಂಗ್ ಇರ್ಬೇಕು. ಆ ಪ್ಲಾನ್ಗಳು ನಮ್ಗೇನು ಕಾಣಿಸ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಪ ಟೆನ್ಷನ್ ಜಾಸ್ತಿ ಆಗಿರೋದಕ್ಕೆ ಪ್ಲಾನ್ ಮಾಡಕ್ ಆಗ್ತಿಲ್ವಾ ಅಂತ ಶಾಸಕರಿಗೆ? ಮುಂದಿನ ಚುನಾವಣೆಗಳಿಗೆ ದುಡ್ಡು ಮಾಡ್ಕೊಂಡು ಹೆಂಗ್ ಹಂಚೋದು ಅಂತಾನೆ ಚಿಂತೆ ಆಗ್ಬಿಟ್ಟಿದೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ. ನೆಕ್ಸ್ಟ್ ಚುನಾವಣೆಗೆ ಸಂಪಾದನೆ ಮಾಡಿ ಕೂಡಿಟ್ಕೋಬೇಕು, ನೆಕ್ಸ್ಟ್ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಎಲ್ಲ ಸವಲತ್ತುಗಳನ್ನ ರೆಡಿ ಮಾಡ್ಕೊಬೇಕು. ಈ ಅಭಿವೃದ್ಧಿ ಮಾಡೋದ್ರಿಂದ ಏನು ನಮಗ್ ಪ್ರಯತ್ನ ಆಗಲ್ಲ ಅಂತ ಏನೋ ಕಾಣಿಸ್ತಾ ಇದೆ ನೋಡಿದ್ರೆ. ದುಡ್ಡು ನೆಕ್ಸ್ಟ್ ಎಲೆಕ್ಷನ್ ಗೆ ಅಂತ ಮಾಡ್ಕೊತಿದ್ದಾರೆ, ಮತ್ತು ಬಂದಿರುವಂತಹ ಅನುದಾನ ಎಲ್ಲಿ ಹೋಗಿದೆ ಅನ್ನೋದು ನಿಮ್ ಪ್ರಶ್ನೆ. ಕ್ಲಾರಿಟಿ ಇಲ್ಲ, ಅದು ಎಲ್ಲಿ ಹೋಗಿದೆ, ಏನ್ ಆಗ್ತಾ ಇದೆ. 3,000 ಕೋಟಿ 350 ಕೋಟಿ 3,500 ಕೋಟಿ ಏನಾಗಿದೆ, ಏನ್ ಅಭಿವೃದ್ಧಿಗಳಾಗ್ತಾ ಇದೆ ಅನ್ನೋದು ಒಂದ್ ಪ್ಲಾನಿಂಗ್ ಬೇಕಲ್ವಾ. ಇಂಥದ್ದು ನಮ್ಮದ್ ಪ್ಲಾನ್, ಇಂತ 3,500 ಕೋಟಿನಲ್ಲಿ ಇಂತಿಂತದ್ದು ಅಭಿವೃದ್ಧಿಗೆ ಇಟ್ಟಿದೀವಿ
ಹಾಕ್ಬೇಕಲ್ವಾ ಒಂದ್ ಬೋರ್ಡು. ನಮ್ದು ಬ್ಯಾನರ್ಗಳು ಹಾಕೊಳ್ಳೋದಕ್ಕಿಂತ ಏನ್ ಯೋಜನೆಗಳಿಗೆ ಅನುದಾನ ತಂದಿದೀವಿ ಅದನ್ನ ಬೋರ್ಡ್ ಹಾಕ್ಬೇಕಲ್ಲ ತಾಲೂಕಲ್ಲಿ. ಇವತ್ತು ಮಾಲೂರು ನಗರದಲ್ಲಿ ಲೈಟಿಂಗ್ LED ಹಾಕೊಂಡಿದ್ದಾರೆ. ಆ LED ನಲ್ಲಿ ಏನು ಬರೇ ಅವ್ರ ಫೋಟೋಗಳು ಅವ್ರ ಕೆಲ್ಸಗಳು ಹಾಕ್ಬೇಕಲ್ಲ. ತಾಲೂಕು 3,500 ಕೋಟಿದು ಯೋಜನೆದು ಅಮೌಂಟ್ ಹಾಕಿ ಇಂತಿಂತ ಯೋಜನೆಗಳಿಗೆ ಇಷ್ಟಿಷ್ಟು ಕೋಟಿ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಜನಕ್ಕೆ ಗೊತ್ತಾಗುತ್ತೆ. 3,500 ಸರ್ ಅಥವಾ 350? 3,500 ಕೋಟಿ. 3,500 ಕೋಟಿ. 3,500 ಕೋಟಿಗೆ ಏನೆಲ್ಲ ಯೋಜನೆಗಳು ಮಾಡಿದೀವಿ ಅಂತ ಆ ಬೋರ್ಡ್ ಅಲ್ಲಿ ಹಾಕ್ಬೇಕಲ್ವಾ, ಅಥವಾ ಬ್ಯಾನರ್ಗಳು ಹಾಕ್ಬೇಕಲ್ವಾ. ಪಾರದರ್ಶಕತೆ ಇಲ್ಲ ಅದ್ರಲ್ಲಿ, ಖಂಡಿತವಾಗಿಲ್ಲ. ಅದಿರ್ಬೇಕು. ಅದಿದ್ರೆ ಹೌದು ನಮ್ಮ ಶಾಸಕರು ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಇಷ್ಟೆಲ್ಲ ಅನುದಾನಗಳು ತಂದಿದ್ದಾರೆ, ಇಷ್ಟೆಲ್ಲ ಕೆಲಸ ನಡೀತಾ ಇದೆ ಅಂತ ಜನಕ್ಕೂ ಗೊತ್ತಾಗುತ್ತೆ. ಆಗಿಲ್ಲ ಅಂದ್ರೆ ಜನನೇ ಕೇಳ್ತಾರೆ, ಯಾಕಾಗಿಲ್ಲ ಈ ಕೆಲಸ. ಆಮೇಲೆ ಇದು ಆಗುತ್ತೆ ಅಂತ ಗೊತ್ತಿದ್ರೆ ಅವರು ಕೂಡ ತಾಳ್ಮೆಯಾಗಿ ಇರ್ತಾರೆ ಜನ. ಹೌದು ಇಂತ ಕೆಲಸ ನಾವ್ ಕೇಳ್ಬೇಕು ಅನ್ಕೊಂಡಿದ್ರೆ ಇಂತ ಯೋಜನೆ ಬಂದಿದೆ, ಆಗ್ಬೋದೇನೋ, ಇನ್ನೊಂದು 3 ತಿಂಗಳಲ್ಲಾಗುತ್ತೋ 6 ತಿಂಗಳಲ್ಲಾಗುತ್ತೋ, ಕ್ಲಾರಿಟಿ ಬೇಕಲ್ವಾ. ನಾವು ಭಾಷಣದಲ್ಲಿ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ರೆ ಏನ್ ಪ್ರಯತ್ನ. ಓಕೆ ಸರ್, ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಈ ಪ್ರಶ್ನೆ ಕೇಳಲೇಬೇಕು ನಾನು. ನೀವಿನ್ನೂ ಕೂಡ ಶಾಸಕರಾಗಿಲ್ಲ, ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಲೈಕ್ ಪಾಲಿಟಿಕ್ಸ್ ಹೊರತಾಗಿ ಏನ್ ಬಿಸ್ನೆಸ್ ಮಾಡ್ತೀರಿ, ಹೇಗೆ ಅಂತ? ನಾನು ಡೆವಲಪರ್ಸ್, ಅಪಾರ್ಟ್ಮೆಂಟ್ಸ್, ವಿಲ್ಲಾಗಳು ಇವೆಲ್ಲ ಮಾಡ್ತೀವಿ, ಲೇಔಟ್ಸ್ ಮಾಡ್ತೀವಿ, ಡೆವಲಪರ್ಸ್. ಹಾಗಾಗಿ ಮೊದ್ಲಿಂದನು ಈ ಒಂದು ಉದ್ಯಮದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ. ಏನ್ ನಾವು ಸಂಪಾದನೆ ಮಾಡ್ತೀವಿ ಆ ಸಂಪಾದನೆಯಲ್ಲಿ 90% ದುಡ್ಡನ್ನ ನಾನು ಏನೇ ಸಂಪಾದನೆ ಮಾಡಿದ್ರು ಕೂಡ ತಾಲೂಕ್ ಜನಕ್ಕೆ ನನ್ನ ಒಂದು ಖರ್ಚು, ತಾಲೂಕಲ್ಲಿ ಖರ್ಚಿಗೆ ನಾನು ಮುಡುಪಾಗಿಟ್ಟಿದ್ದೀನಿ. ಮನೆಗೋಸ್ಕರ ಒಂದು 10ರಿಂದ 15% ಮನೆಗೋಸ್ಕರ ನಮ್ಮ ಜೀವನ ನಡೆಸ್ಕೊಳಕ್ಕೆ ಅಷ್ಟು ಮುಡುಪಾಗಿಟ್ಟಿದೀವಿ. ಓಕೆ, ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂತಂದ್ರೆ 2028ರಲ್ಲಿ ಗೊತ್ತಿಲ್ಲ ನೀವು ಶಾಸಕರೇನಾದ್ರು ಆಗ್ಬಿಟ್ರೆ MLA ಆದ್ಮೇಲೆ ಎಷ್ಟು ದುಡ್ಡು ಮಾಡ್ಬಿಟ್ನಲ್ಲಪ್ಪ ಅನ್ಬಾರ್ದು ಅಂತ. ಖಂಡಿತವಾಗಿ ನೋಡಿ, ಇವತ್ತು ನಂದು ಮಿನರಲ್ ವಾಟರ್ ಫ್ಯಾಕ್ಟ್ರಿ ಇತ್ತು, ನಂದು 2-3 ಫ್ಯಾಕ್ಟ್ರೀಸು ಇದಾವೆ. ಜೊತೆಯಲ್ಲಿ ನಮ್ದು ಮುಖ್ಯವಾಗಿ ಈ ಒಂದು ಡೆವಲಪರ್ಸ್ ಆಗಿ ಮಾಡ್ತಾ ಇದ್ವಿ. ನಮ್ದು ಒಂದು ಟೀಮ್ ಇದೆ, ಅವರು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಅವ್ರು ನೋಡ್ಕೊಂತಾರೆ. ಹಾಗಾಗಿ ನಮ್ಗೇನು ಸಮಸ್ಯೆ ಇಲ್ದಿರ ಎಲ್ಲ ಈ ಒಂದು ಕೆಲ್ಸಗಳು ಮಾಡಿ ನಾವೇನ್ ಸಂಪಾದನೆ ಮಾಡ್ತೀವಿ ಆ ಸಂಪಾದನೆಯಲ್ಲಿ ನನ್ನ ಒಂದು ಖರ್ಚು ಮಾಡ್ಕೊಂಡು ಜನಕ್ಕೆ ನಮ್ಮ ಕೈಲಾಗ ಸೇವೆ ಮಾಡ್ಕೊಂಡು ಹೋಗಂತ ಕೆಲಸ ನನಗೊಂದು ಆಸೆ. ಹಾಗಾಗಿ ನಾನು ಏನ್ ಸಂಪಾದನೆ ಮಾಡ್ತೀನೋ ಅದ್ರಲ್ಲಿ 75% 80% ಜನಕ್ಕೋಸ್ಕರ, ತಾಲೂಕಿಗೋಸ್ಕರ ನಾನು ಖರ್ಚು ಮಾಡ್ಕೊಂಡು ಓಡಾಡಂತ ಕೆಲಸ ಮಾಡ್ತಾ ಇದೀವಿ. ಓಕೆ, ಇನ್ಫ್ಯಾಕ್ಟ್ ಸರ್, ಯಾವ್ದೋ ಪಕ್ಷದ ಚಿಹ್ನೆ ಇಟ್ಕೊಂಡು ಹೋಗಿರ್ತಿದ್ರೆ ಬಹುಶಃ ಗೆಲುವು ನಿಮ್ದೇ ಆಗ್ತಿತ್ತ ಅಂತ? ಖಂಡಿತವಾಗಿ 100% ನಮ್ದೇ ಆಗ್ತಾ ಇತ್ತು. ಚುನಾವಣೆ ಸಿಂಬಲ್ ಮಿಸ್ಟೇಕ್ ಆಗಿದ್ದಕ್ಕೋಸ್ಕರ ನಾನು ಬಿಜೆಪಿ ಅಂತ ಹೇಳ್ಬಿಟ್ಟು ನಂದು 14, ನಾನು ಬಿಜೆಪಿ ಅಂತ ಒಂದ್ 10,000 ಜನ ಬಿಜೆಪಿಗೆ ಓಟ್ ಹಾಕ್ಬಿಟ್ರು. ನಾನು ಇನ್ನು ಬಿಜೆಪಿ ನಲ್ಲೇ ಇದ್ದೀವಿ ಅಂತ. ನಾನು ನಂದು ಸೀರಿಯಲ್ ನಂಬರ್ 14, ಇನ್ನೊಂದು 13. ಅಲ್ಲಿ ಒಂದು ಬುಲ್ಡೇಜರ್ ನಂದು ಆಟೋ. ಆ ಬುಲ್ಡೇಜರ್ ಸಿಂಬಲ್ ನಂದು ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ನನ್ನ ಹೆಸರಲ್ಲಿ 4 ಜನ ಹಾಕ್ಸಿದ್ರು. ಅದ್ರಲ್ಲಿ 3 ಜನ ತೆಗ್ಸಿದ್ರಿ. ಇನ್ನೂ ಒಂದು 13ನೇದು ಸಿಂಬಲ್ ಒಂದು ಬುಲ್ಡೇಜರ್ ನಂದು ಆಟೋ. ಅದು ವೈಟ್ ಅಂಡ್ ಬ್ಲಾಕ್ ಇರೋದ್ರಿಂದ ಅಲ್ಲಿ ಒಂದು 1450 ಓಟ್ ಅದೊಂದು ಮಿಸ್ ಆಯ್ತು. ಹಂಗಾಗಿ ಹೆಚ್ಚು ಕಮ್ಮಿಗಳಾಯ್ತು. ಅದು ಜನ ನಮಗ್ ಮಾತ್ರ ನಮ್ಗೆ ಅಂತ ಹೇಳ್ಬಿಟ್ಟು ಓಟ್ ಹಾಕಿದ್ದಾರೆ, ಹಂಗಾಗಿ ಮಿಸ್ ಆಯ್ತು ಅಷ್ಟೇನೆ. ಸಿಂಬಲ್ ಇದ್ದಿದ್ರೆ ಅದು ಬೇರೆ ಲೆಕ್ಕದಲ್ಲೇ ಹೋಗ್ತಾ ಇತ್ತು. ಓಕೆ ಸರ್, ನಮಗೂ ಆ ಟೈಮಲ್ಲಿ ಒತ್ತಡ ಇಮಿಡಿಯೇಟ್ಲಿ ಚೇಂಜ್ ಆಗಿದ ತಕ್ಷಣ ಏನ್ ಮಾಡ್ಬೇಕಂತ ನಮಗೂ ಕೆಲಸ ಮಾಡಕ್ ಸಾಧ್ಯ ಆಗಿಲ್ಲ ಅವಾಗ. ಬಟ್ ಇಂಡಿಪೆಂಡೆಂಟ್ ಆಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ತಗೊಳ್ಳೋದು ಇಟ್ ಇಸ್ ನಾಟ್ ಈಸಿ ಅಂತ. ಇಲ್ಲ, ಖಂಡಿತವಾಗಿ ಕಷ್ಟ ಇದೆ. ಆದ್ರೆ ಜನ ನಾವು ಮಾಡಿರೋಂತ ಸೇವೆನ ಗುರುತಿಸಿದ್ರು. ನಾವು ಮಾಡಿದಂತ ಅಭಿವೃದ್ಧಿ, ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಸರ್ಕಾರದ ಯೋಜನೆಗಳು ಮನೆಗೆ ತಲುಪಿಸಂತ ಇದಾಗಿರ್ಬೋದು, ಏನೇ ಒಂದು ದೇವಸ್ಥಾನಗಳಾಗಿರ್ಬೋದು, ಯಾವ್ದೇ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಪ್ರತಿ ಒಂದಕ್ಕೂ ನಾವು ಕೈ ಜೋಡಿಸ್ತಾ ಇದ್ದಕ್ಕೋಸ್ಕರ ಜನರು ನಮ್ಮ ಮೇಲೆ ಪ್ರೀತಿ, ಒಂದು ವಿಶ್ವಾಸ ಇಕ್ಕಿದಕ್ಕೋಸ್ಕರ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಜನ ನಮ್ಗೆ ಅಷ್ಟು ಓಟ್ ಹಾಕಿದ್ರು. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಓಟ್ ಹಾಕ್ತಾರೆ. ಮುಂದಿನ ದಿನಗಳಲ್ಲಿ ನಮ್ ಗುರಿ ಮುಟ್ಸೋದ್ ತೆಗೆದು ಜನ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಓಕೆ, ಆದಷ್ಟು ಬೇಗ ಆಗಿ ಸರ್. MLA ಆದ್ಮೇಲೆ ಮತ್ತೊಂದು ಸಂದರ್ಶನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ತಮ್ಮಿಬ್ರಿಗೂ ಖುಷಿ ಆಯ್ತು ಮಾತಾಡಿದ್ರೆ. ಥ್ಯಾಂಕ್ ಯು. ಓಕೆ, ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹುಡಿ ವಿಜಯ್ ಕುಮಾರ್ ಅವರ ಮಾತುಗಳು. ಅವರ ಮನೆ ಮತ್ತು ಮನದ ಮಾತು ನಿಮ್ಮವರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ. ಮಾಲೂರು ಕ್ಷೇತ್ರದಲ್ಲಿ ಜನ ನಮ್ಮ ಮನೆ ಮಗ ಅಂತಾರೆ, ಹುಡಿ ಕ್ಷೇತ್ರದಲ್ಲಿ ನಮ್ಮ ಹುಡುಗ ಅಂತ ಹೇಳ್ತಾರೆ. ನೋಡೋಣ, ಹುಡಿ ವಿಜಯ್ ಕುಮಾರ್ ಅವರಿಗೆ ವಿಜಯಲಕ್ಷ್ಮಿ ಮಾಲೂರಿನಲ್ಲಿ ಒಲಿತಾಳ ಅನ್ನೋದು ಯಕ್ಷ ಪ್ರಶ್ನೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.